ಇನ್ನು 4 ತಿಂಗಳಿಗೆ ಎಲೆಕ್ಷನ್. ಮೀಡಿಯಾ ಹೇಳ್ತಿದೆ ಈ ಸಾರಿ ಬೆಂಗಳೂರಲ್ಲಿ ಎಲೆಕ್ಷನ್ ನಡೆಸೋರು ರೌಡಿಗಳು ಅಂತ. ಏನ್ರಿ ನಿಮಗೆಲ್ಲ ಶೇಮ್ ಅನ್ಸಲ್ವಾ? ನಾಯ್ಡು ಸರ್, ಏನೋ ಹೇಳಬೇಕು ಅಂತಿದ್ದೀರಿ? MLAಗಳು ರೌಡಿಗಳನ್ನ ಸ್ಟೇಷನ್ಗೂ ಕರ್ಸಕ್ ಬಿಡ್ತಿಲ್ಲ ಸರ್. ಯಾವಾಗ್ಲೂ ಇದನ್ನೇ ಹೇಳ್ತೀರಾ. ಕೂತ್ಕೊಳ್ಳಿ. ಧರ್ಮೇಶ್ ಸರ್. ಅಲ್ರಿ, ನಿಮ್ ಲಿಮಿಟ್ಸ್ ಅಲ್ಲಿ ರೌಡಿಗಳು ಓಪನ್ ಆಗಿ ಲೈವ್ ಬ್ಯಾಂಡ್ ನಡೆಸ್ತಾ ಇದಾರಂತಲ್ರಿ? ಸರ್, ಅದು ಆ ಲೈವ್ ಬ್ಯಾಂಡ್ಗಳಿಗೆ ಹೋಮ್ ಮಿನಿಸ್ಟರ್ ಮಗನೇ ಪಾರ್ಟ್ನರ್ ಸರ್. ಸರ್, ನಾನು ಈ ವಿಷಯನ ಆಗಲೇ ಜಾಯಿಂಟ್ ಕಮಿಷನರ್ ಸಾಹೇಬ್ರಿಗೆ ತಿಳಿಸಿದ್ದೀನಿ ಸರ್. ಸರ್, ವಿ ವಿಲ್ ಡಿಸ್ಕಸ್ ಇಟ್ ಲೇಟರ್ ಸರ್. ರೇ ರಾಮಲಿಂಗಯ್ಯ ಸ್ವಾಮಿ, ನಿಮ್ಮಲ್ಲೇ ಬಹಳಷ್ಟು ಜನ ರೌಡಿಗಳ ಜೊತೆ ಶಾಮೀಲಾಗಿ ದಂಧೆ ಮಾಡ್ತಿದ್ದೀರಿ. ಪೊಲೀಸ್ ಸ್ಟೇಷನ್ಗಳು ರಿಯಲ್ ಎಸ್ಟೇಟ್ ಆಫೀಸ್ಗಳಾಗಿವೆ ಅಂತ ನನ್ನ ಹತ್ರ ಇನ್ಫಾರ್ಮೇಶನ್ ಇದೆ. ಏನ್ ಹೇಳ್ತೀರಿ ಇದಕ್ಕೆ? ಸ್ವಾಮಿ, ಕೆಲವು ರೌಡಿಗಳು ಕರಪ್ಟ್ ಜರ್ನಲಿಸ್ಟ್ಗಳ ಜೊತೆ ಸೇರ್ಕೊಂಡು ನಮ್ಮನ್ನ ಡಿಮಾರಲೈಸ್ ಮಾಡೋದಕ್ಕೆ ಪ್ಲಾಂಟ್ ಮಾಡ್ತಿರೋ ಸುಳ್ಳುಗಳಿವು ಸ್ವಾಮಿ. ರೌಡಿಗಳು ಸಿಟಿನ ಇಷ್ಟೆಲ್ಲ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ಏನ್ ಅರ್ಥ? ನಮ್ ಡಿಪಾರ್ಟ್ಮೆಂಟ್ ಯಾಕಿರ್ಬೇಕು? ಅದರ ಅವಶ್ಯಕತೆ ಏನಿದೆ? ಡಿಸ್ಗ್ರೇಸ್ಫುಲ್. ಒಂದ್ ಕೆಲಸ ಮಾಡಿ, ಬಡ್ಡಿಂಗ್ ರೌಡಿಗಳನ್ನೆಲ್ಲ 1 ವರ್ಷ ಗಡಿಪಾರ್ ಮಾಡಿ. ಹಾಗೂ ಅವ್ರು ಕಾಣಿಸಿದ್ರೆ ಆಮೇಲೆ ಒಂದಿಬ್ಬರನ್ನ ಮರ್ಸಿಲೆಸ್ ಆಗಿ ಬಂಪ್ ಮಾಡಿ. ನಾನ್ ಡಿಫೆಂಡ್ ಮಾಡ್ಕೋತೀನಿ. ನಾಳೆಯಿಂದ ನನ್ನ ಸಿಟಿನಲ್ಲಿ ರೌಡಿಗಳು ಅನ್ನೋ ಕ್ರಿಮಿಗಳಿರ್ಬೇಕು, ಇಲ್ಲ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋ ಪೊಲೀಸ್ ಆಫೀಸರ್ಗಳಿರ್ಬೇಕು. ಇಬ್ರು ಇರೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಈಗ ನಿಮ್ ಜವಾಬ್ದಾರಿ ತುಂಬಾ ದೊಡ್ಡದು ರೀ. ಆಂಟಿ ರೌಡಿ ಸ್ಕ್ವಾಡ್ ಚೀಫ್ ಮಿಸ್ಟರ್ ಶಾಂತಾರಾಮ್. ನೋಡೋ ಚಂದ್ರ, 1 ವರ್ಷ ನೀನು ಬೆಂಗಳೂರು ದಿಕ್ಕಿಗೆ ತಲೆ ಹಾಕಬಾರ್ದು. ಅಕಸ್ಮಾತ್ ನೀನೇನಾದ್ರೂ ನನ್ನ ಕಣ್ಣಿಗೆ ಬಿದ್ರೆ ಗೊತ್ತಾಯ್ತಲ್ಲ? ಇಲ್ಲ ಸರ್, ಬರಲ್ಲ ಸರ್. ಕರ್ಕೊಂಬ ಅವನ್ನ. ಆಯ್ತು ಸರ್. ಸಾವಿರ ಕರೆದವ್ರ ಬಾ. ಇಳಿಯ ಕೆಳಗೆ. ಏನ್ ಮುಖ ನೋಡ್ತೀಯಾ? ನಡೆ. ಬಡ್ಕೊಂಡೆ. ಎಷ್ಟು ಸಲ ನಿನಗೆ ಹೇಳಿದ್ದೀನಿ ಈ ಚಿಲ್ಲರೆ ಗಲಾಟೆಗಳು ಬೇಡ ಅಂತ. ಕೇಳ್ದಾ? ಸರ್, ಹೆಸರು ಬಾಲಕೃಷ್ಣ ಉರೋಫ್ ವಿನಾಯಕ ಬಾಲ. ಆಮೇಲೆ ಫೈಟರ್ ಬಾಲ. ಇನ್ನೊಂದು ಮೈಸೂರು ರೋಡ್ ಬಾಲ. ಎಲ್ಲರೂ ಕರೆಯೋದು ಸ್ಲಂ ಬಾಲ. ನಿನ್ನ ಎನ್ಕೌಂಟರ್ ಮಾಡ್ಬಿಡು ಅಂತ ಕಮಿಷನರ್ ಸಾಹೇಬ್ರು ಹೇಳಿದ್ರು. ಪಾಪ ಬಡವ ಬದುಕೊಳ್ಳಿ ಅಂತ ನಾನೇ ಅವ್ರನ್ನ ಒಪ್ಪಿಸ್ದೆ, ಬರೀ ಗಡಿಪಾರಿಗೆ. ಅರ್ಥ ಆಯ್ತಾ ಹೇಳಿದ್ದು? ಇನ್ನೊಂದು ವರ್ಷ ನೀನೇನಾದ್ರೂ ಸಿಟಿಲಿ ಕಾಣಿಸ್ಕೊಂಡ್ರೆ ಎಲ್ಲಿ ಹೋಗ್ತೀಯಾ? ಬಾಂಬೆಗೆ ಸರ್. ಬಾಂಬೆ? ರಜಾಕ್ ಹತ್ರ. ನೀನೆಲ್ಲೇ ಇರು, ನನ್ನ ಕಣ್ಣು ಮಾತ್ರ ನಿನ್ನ ಹಿಂದೆನೇ ಇರುತ್ತೆ. ಗೊತ್ತಾಯ್ತಾ? ನಡಿ. ನಡಿಯಾ? ಅರೆ, ಏನ್ ಮುಖ ನೋಡ್ತೀಯ ಸರ್? ಬಿಡವನ್ನ. ಸರಿ ಸರ್. ಮೂತಿಗೆಲ್ಲ ಮಚ್ಕೊಂಡಿದ್ಯಾ? ಇಲ್ಲ ನಿಂಗೆ ಏನ್ ತಂದಿದಿ ನೋಡು. ನಂಗ ಅವ ಚಂದ ಸರಿಗರ ಅಡೆ ನೀನು.
ಲೋಪರ ನನ್ನ ಮಕ್ಕಳ ಹಾಕೋ ಸೌಂಡ್ ಲೈ. ಏ ಬೇಡ ಪದ್ಮಕ್ಕ ಯಾವ ಪದ್ಮಕ್ಕ? ಏ ಪದ್ಮಕ್ಕ ನಾನು ಹೇಳ್ತೀನಿ ಹಾಕಲೇ. ಈ ಕಡೆ ನೋಡು. ಎಲ್ಲಿ? ಇಲ್ಲಿ ಅಯ್ಯೋ ಹೋಗ್ಲಿ ಏನ ಬೇವರ್ಸಿ ಎಲ್ಲಾರ್ನು ಗುಡ್ಡೆ ಹಾಕೊಂಡ್ ಕುಣಿಯಕ್ ಒಂದ್ ಒಳ್ಳೆ ಜಾಗ ಆಗೋಯ್ತಲ್ಲ ನಿಂಗೆ. ಆಫೀಸ್ ಅಂತ ಆಫೀಸು, ಕೇಬಲ್ ಆಫೀಸು, ನಾ ಕಂಡರ ಆಫೀಸ ನಿಂದು. ಇಲ್ಲ ಕಣವ, ಮಕ್ಕಳಿಗೆ ಸ್ಕೂಲ್ ಡೇ ಅಂದ್ರು ಡ್ಯಾನ್ಸ್ ಹೇಳ್ಕೊಡ್ತಾ ಇದೆ. ಕುಲಿಗೆಟ್ ನನ್ನ ಮಗನೇ, ಉದರ ಐತೆ ನೀನು. ಕೆಳಕಿತ್ತವರ್ಗು ಹೊಡೆದ್ರೆ ನಮ್ಮನೆ ಆಟೋ ಆಯ್ತು, ಹೋಗೋ ಹೋಗೋ ಎಲ್ಲ ಕೊಡ್ತೀರಪ್ಪ ಗ್ರಾಚಾರ. ಲೈಫ್ ಅಲ್ಲಿ ಹೋಗೋದು ನಿನ್ಗೆ. ರಾತ್ರಿ ಎಲ್ಲ ಕುತ್ಕೊಳ್ಳೋದು, ಯಾರ ಜೊತೆ ಜಗಳ ಆಡೋದು ಅಂತ. ರಾತ್ರಿಗೆ ಏನ್ ಕಾದಾಯ್ತು ಕಬ್ಬಾಳವ? ಏನದು? ಅಯ್ಯೋ ಟಾಟಾ ಕಣವ. ಬಾರವ ಬಾರ. ಅವ್ರ ಕೈ ಕೊರೆ ನಗರ ಕೊಡಿಯ ಅವಂಗ ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಗ. ಹೆಂಗ್ ಹೊಡ್ದವ್ರು ನೋಡು. ಈ ಬಾರಿ ಎಲೆಕ್ಷನ್ ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ. ಹೋದ್ಸಲ ಎಲೆಕ್ಷನ್ ಟೈಮಲ್ಲಿ 500 ಇದ್ದ ಕಡೆ ಎಲ್ಲ 10,000 ಆಗಿದೆ ಸ್ಕ್ವೇರ್ ಫೀಟ್ಗೆ. ಯಾಕಾದ್ರೂ ಬಂತೋ ಈ ಹಾಳ್ ಎಲೆಕ್ಷನ್. ಈ ಸಲ 10 ಆದ್ರೂ ಸಾಲೋದಿಲ್ಲ ಶಾಂತು. ಅಣ್ಣ ಶುಕ್ಲಾ ಸಾಹೇಬ್ರು ಬಂದವ್ರಣ್ಣ. ಮೇಲ್ ಕೂರ್ಸಿರೋ. ಸರಿ ಅಣ್ಣ. ಕರಪ್ಷನ್ ಅಂತೆ ಕರಪ್ಷನ್. ಕರಪ್ಟ್ ಆಗಿರೋದು ಜನ. ಏನ್ ನಿಮ್ಮ ಅಪ್ಪನ ಮನೆ ಆಸ್ತಿ ಮಾರ್ಬಿಟ್ಟು ಖರ್ಚು ಮಾಡ್ತೀಯಾ? ಬಿಡು ಪ್ರಸಾದಿ. ಅಲ್ವಾ ಶಂಕರು? ಕರೆಕ್ಟ್ ಶಾಂತು, ಕರೆಕ್ಟ್ ಆಗಿ ಹೇಳ್ದೆ ಇವನ್ಗೆ. ವರಿ ಮಾಡ್ಕೋಬೇಡ ಪ್ರಸಾದಿ. ಪ್ರಾಕ್ಸಿ ವೋಟ್ ಅನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಸಾಕು. ಈ ಸಲನೂ ಹೈ ಲೀಡಲ್ ಗೆಲ್ತೀಯ. ಸ್ಲಮ್ಗಳನ್ನ ಕರೆಕ್ಟಾಗಿ ಕವರ್ ಮಾಡ್ಕೋ ಶಂಕರು. ಶಾಂತು, ಭದ್ರಾವತಿ ಮಂಜ ಆ ಸ್ಲಮ್ ರಮೇಶ್ ಅಪ್ಪನ ಜೊತೆ ಎಲ್ಲ ಕಡೆ ಓಡಾಡ್ತಾವನಂತೆ. ಅದೇನು ಅಂತ ಸ್ವಲ್ಪ ಗಮನ ಕೊಡು. ರಮೇಶ್ ಅಪ್ಪನೇನಾದ್ರೂ ಮಂಜ ಎಲೆಕ್ಷನ್ಗೆ ನಿಲ್ಲಿಸ್ಬಿಟ್ರೆ ವೋಟ್ ಡಿವೈಡ್ ಆಗ್ಬಿಡುತ್ತೆ. ಆಮೇಲೆ ನಮ್ಮ ಕತೆ ಅಷ್ಟೇ. ನಾಯಕ್ರೆ, ನಿಮ್ಮಿಂದ ನನಗೊಂದು ಫೇವರ್ ಆಗ್ಬೇಕಾಗಿತ್ತಲ್ಲ. ಶುಕ್ಲಾಜಿ, ನಾವು ಕರ್ನಾಟಕದಲ್ಲಿ ರಾಜಕೀಯ ಮಾಡ್ತಿರೋದೇ IT, BT, ಮೈನ್ಸು, ಬಿಲ್ಡರ್ಸ್ಗೆ ಅಂತ ಅಲ್ವಾ? ನಿಮಗೆ ವಿನಾಯಕ ಸ್ಲಮ್ ಗೊತ್ತಿರಬೇಕು. 5 ಎಕರೆ. ಅದರ ಒರಿಜಿನಲ್ ಓನರ್ ಜೊತೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀನಿ. ಲೀಗಲ್ ಆಸ್ಪೆಕ್ಟ್ಸ್ ಓಕೆ ಆಗಿದೆ. ನೀವು ಮನಸ್ಸು ಮಾಡಿದ್ರೆ ಖಾಲಿ ಮಾಡಿಸ್ಬೋದು. ಈ ಸ್ಲಮ್ಗಳನ್ನು ಖಾಲಿ ಮಾಡಿಸೋದು ಅಂದ್ರೆ ಸ್ವಲ್ಪ ತಲೆನೋವೆ. ಎಷ್ಟಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ? ಸ್ಕ್ವೇರ್ ಫೀಟ್ಗೆ 600. ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ತುಂಬಾ ಅಂದ್ರೆ 3,000. ಶುಕ್ಲಾಜಿ, ನೀನು ನೆನ್ನೆ ಕುಣಗಲ್ಲಿಂದ ಬೆಂಗಳೂರಿಗೆ ಬಂದೆ ಅಂತ ಅನ್ಕೊಂಡ್ರ? ಯು ಬಿ ಫೇರ್ ವಿತ್ ಮೀ, ಐ ವಿಲ್ ಬಿ ಫೇರ್ ವಿತ್ ಯು. ಅಲ್ಲೇನಿದೆ ಶಂಕರು? ಕಡಿಮೆ ಅಂದ್ರು 8,000. 170 ಕೋಟಿ ಪ್ರಾಜೆಕ್ಟ್. 70 ನಮಗೆ ಅಂತ ಇಟ್ಬಿಡಿ. ಎಲೆಕ್ಷನ್ಗೆ ಮುಂಚೆ 20 ಕೊಡಿ. ರಿಸಲ್ಟ್ ಬಂದ ಮೇಲೆ ಫಸ್ಟ್ ಡೀಲೇ ನಿಮ್ಮದು. ಡೀಲು ಡೀಲು ಡೀಲ್ ಮಾಸ್ಟ್ರು. ಕಚ್ಚಡ ನನ್ನ ಮಗ. ಎಲ್ಲ ಡೀಲು ಅವನೇ ಮಾಡ್ತಾನೆ. ಬೆಂಗಳೂರು ಅವ್ರ ಅಪ್ಪಂದು ತೋರ್ಸ್ಬೇಕಿ ಸರ್. ಏನೇ ಆದ್ರೂ ಮಂಜಣ್ಣ, ಈ ಪ್ರಸಾದನ್ ಸೋಲ್ಸೋದು ಅಂದ್ರೆ. ಏ ರಮೇಶಪ್ಪ, ಎದ್ರುಕೋಬೇಡ ನೀನು. ನಿಂತ್ಕೋ ಅಷ್ಟೇ. ಈ ಸಾರಿ ಬ್ಯಾನರ್ ಕಟ್ಟೋಕು ಒದ್ದಾಡ್ಬೇಕು ಅವನು. ಹಂಗ್ ಮಾಡ್ತೀನಿ. ನಾವ್ ಗೆಲ್ಲಲ್ಲ, ಅವನ್ನ ಮನೆ ಕಳ್ಸೋಣ. ಏನ್ ಸುರೇ? ರಮೇಶಪ್ಪ ಹೆದರ್ಕೋಬಿಡಿ, ಅಣ್ಣ ಹೇಳಿದ್ಮೇಲೆ ಮುಗೀತು. ಬಲ ಬಂದಿಯಾ? ಎಲ್ಲಿದ್ಯಾ? ಒಂದ್ ಕೆಲಸ ಮಾಡು, ಟ್ಯಾಕ್ಸಿಲಿ ಕೂತು ಡ್ರೈವರ್ಗೆ ಹೇಳು ಚರ್ಚ್ ಗೇಟ್ ಹತ್ರ ಫ್ಲೋರಾ ಫೌಂಟೇನ್ ಅಂತ. ಕ್ಯಾ ಹುವಾ? ಬಾಲ, ಈಗೇನಾಯ್ತು? ಸ್ಲಮ್ ನನ್ ಪಾರ್ವತವ. ಅಲ್ಲ, ಮಕ್ಕಳ ತರ. ಇಲ್ಲಿ ನೋಡು, 1 ವರ್ಷ ಅನ್ನೋದು ಮುಂಬೈಗೆ ಏನೂ ಅಲ್ಲ. 6 ನಿಮಿಷ ಹೋದಂಗೆ ಹೋಯ್ತದೆ. ತಗೊಳ್ಳೋ, ತಿನ್ನೋ. ನೋಡು, ನೀ ಚೆನ್ನಾಗಿ ತಿನ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ಆರಾಮಾಗಿದ್ಬಿಡು. ತಿನ್ನು ಬಲ. ನಾಳೆ ನಂಬಾರಲ್ಲೇ ನಿನ್ಗೆ ಬೌನ್ಸರ್ ಕೆಲಸ ಕೊಡಿಸ್ತೀನಪ್ಪ, ಸರಿನಾ? ತಿನ್ನು ಬಲ.
ಬಾರಲ್ಲಿ ಚೋಕ್ರಿಗಳು ಚೋಕ್ರಿಗಳು ಕೈಗೆ ಒಂದು ಕಾಲ್ಗೆ ಒಂದು. ಏನ್ ಚೌಕ್ರಿ? ಅಯ್ಯೋ ನಿಂದೊಳ್ಳೆ ಚೋಕ್ರಿ ಹುಡುಗಿರ. ಸರಿನಾ ದೇಖೆ ಚಲ್. ಅರೆ ಚಲ್ ರೇ ಚಲ್. ಏನೋ ಇದು? ನೋಡಿದ್ಯಲ್ಲ ಹುಡುಗಿರು ಏನು ಅಂತ ಕೇಳ್ತಿದ್ಯಲ್ಲ, ಇದು ಬರೀ ಸ್ಯಾಂಪಲ್. ಇದು ಪೂರಾ ನಮ್ದೇ ಅಡ್ಡ. ಹೊರಗಡೆ ಬಾರು ಅಂತ ಬೋರ್ಡು ಅಷ್ಟೇ, ಒಳಗಡೆ ಈ ಕಡೆ ಬಾ ಈ ಕಡೆ. ಒಳಗಡೆ ನಮ್ ಜಗತ್ತೇ ನೀನ್ ಯಾಕೆ ಬೆಂಗಳೂರು ಕಡೆ ಬರ್ತಾ ಇಲ್ಲ ಅಂತ ನನ್ಗೆ ಇವಾಗ ಗೊತ್ತಾಯ್ತು ಬಿಡಲು. ಹಿಂಗೆಲ್ಲ ಇದ್ರೆ ಎಲ್ಲಿ ಈಚೆಗೆ ಬರಕ್ ಮನ್ಸು ಬರ್ತದೆ ನಿಮಗೆ? ಬಾಂಬೆನಲ್ಲಿ ಕೆಲಸ ಒಂದ್ ಸಿಕ್ಕಿದ್ರೆ ಕೈಗೆ ಕಾಸು ಬಾಯಿಗೆ ಬಿರಿಯಾನಿ. ಬಾ ಬಾಲ. ನಮಸ್ತೆ ಚಿನ್ನಣ್ಣ. ನಮಸ್ತೆ. ನಿನ್ನೆ ಹೇಳಿಲ್ಲ, ನಮ್ ದೋಸ್ತ್ ಬೆಂಗಳೂರು ಹುಡ್ಗ ಸ್ಲಮ್ ಬಾಲ. ಒಬ್ನೇ 4 ಜನನ ಕಂಟ್ರೋಲ್ ಮಾಡ್ತಾನೆ. ತಾಕತ್ ವಾಲ ಶೆಟಣ. कैसा है? ದಿನ 300 ರೂಪಾಯಿ. ಸರಿನಾ ರಜೋ? ಹಾ ಭಯ್ಯ. ಗಳಿದು ನನ್ನ ಮಗನೇ ದೂರದಲ್ಲಿ ಕುತ್ಕೊಂಡ್ರೆ ಯಾರು ಕೇಳಲ್ವಾ ನಿನ್ಗೆ? ಕನ್ನಡದವನಾಗಿ ಕನ್ನಡದ ಹುಡುಗಿನೇ ಗೋಳಿಕೊಂತೇನೋ? ಕೇಳಕ್ಕೆ ನಾನೇ ಅವನನ್ನ ಕೇಳಕ್ಕೆ? ನನ್ನ ಮಗನೇ ನಾಳೆಯಿಂದ ಬಂದು ದೂರದಲ್ಲೇ ಕುತ್ಕೊಂಡು ಎಲ್ಲ ಕೇಳ್ಬೇಕು. ಮೈ ಮುಟ್ಟೋದು, ತೀಟೆ ಮಾಡೋದು, ಏನನ್ನ अरुण भैया ले ले। थैंक यू भैया। ऋतिक तू बोला था ना वो मसाज पार्लर पे गया था। अच्छा पूरा बदन। रजू भैया क्या हुआ? ನೀನ್ ಇನ್ನೂ ಹೊರಡ್ಲಿಲ್ಲ? ನನ್ ಬಿಟ್ ವ್ಯಾನ್ ಹೊರಟ್ಬಿಟ್ಟಿದೆ, ಎಲ್ಲಾರು ಹೋದ್ರು. ನೀನ್ ಯಾವಾಗ್ಲೂ ಹಿಂಗೆ ಮಾಡ್ಕೋತೀಯ. 7 ಗಂಟೆ ನನ್ ಗಾಡಿನೂ ಇಲ್ಲ, ಯಾರನ್ನ ಕಳ್ಸೋದು? ಬಾಲ ಇವಳನ್ನ ಅಲ್ಲಿವರೆಗೂ ಸ್ವಲ್ಪ ಬಿಟ್ಬಿಟ್ಟು ಬಂದ್ಬಿಡ. ये बार है रे, अकेला लड़की नहीं जाने का. ಒಂದು ಟ್ಯಾಕ್ಸಿ ಮಾಡಿ ಹತ್ತಿಸ್ಬಿಟ್ಟು ಬಂದ್ಬಿಡು. ಹೋಗೋ. ನನ್ನ ಹೆಸರು ಬಾಲ, ನಿಮ್ಮ ಹೆಸರು ಹೇಳ್ರಿ. ಬಾಂಬೆನಲ್ಲಿ ಹೆಸರು ಕೇಳತ್ತಪ್ಪ. ಅಯ್ಯ, ನಾನು ಯಾವತ್ತು ಇನ್ನೊಬ್ಬರ ಜೊತೆ ಮಾತಾಡಿದ್ರೆ ಹಿಂಗೆ ನಡೆದಿದ್ದೇ ಇಲ್ಲ. ಹೆಸ್ರು ಹೇಳ್ರಿ ಅಂದ್ರೆ ಏನ್ರಿ? ಹೋಗು, ಇವತ್ತಲ್ಲ ನಾಳೆ ನಾನು ಇಂಥವನು ಅಂತ ಗೊತ್ತಾಯ್ತದೆ. ಬಾಲ ಆವಾಗಿಂದ ಕರಿತಾ ಇದ್ದೀನಿ, ಬಾರೋ ಹತ್ರ. ಏನ ಬಾಲ, ಬಾಂಬೆಗೆ ಬಂದ್ಮೇಲೆ ನಾ ಸ್ವಲ್ಪ ಬೆಳಗಾಗಿದ್ದೀನಿ ಅನ್ನಿಸ್ತಿಲ್ವಾ? ಹೌದು, ತುಂಬಾ ಬೆಳಗಾಗಿದ್ಯಾ? ಮರ್ತೇ ಹೋಗಿದ್ದೆ. ಹೆಂಗ್ ಬೆಳಗಾದೆ? ಬಲ ಹೇಳ್ತೀನಿ ಕೇಳು. ಬಾಂಬೆನಲ್ಲಿ ಗಾಳಿಲೇ ನೋಡ್ಕೊಂಡು ಹಾರಾಡ್ತವೆ. ಅವನ್ನೆಲ್ಲ ಹಿಡ್ಕೊಂಡ್ಬಿಟ್ರೆ ಇವೆಲ್ಲ ಸಿಗ್ತವೆ. ಇವೆಲ್ಲ ಹಚ್ಕೊಂಡ್ಬಿಟ್ರೆ ಬೆಳ್ಳಗಾಗ್ಬಿಡ್ಬೋದು. ಇವಾಗ ನೀನ್ ಬಂದಿದ್ಯಲ್ವಾ, ನಿನ್ನೂ ಬೆಳಗ್ ಮಾಡ್ಬಿಡ್ತೀನಿ ನೋಡು. ಏಯ್ ನಂಗ್ ಬೇಡಪ್ಪ, ನೀನೇ ಹಚ್ಕೊಂಡು ನೀನೇ ಬೆಳಗಾಗ್ಬಿಡು. ಬೇಡ ಅಂದ್ರೆ ಬಿಡು. ಅವನ್ ಫೋನ್ ಮಾತಾಡ. ಅವ ಹಲೋ, ನಾನ್ ಕಣೋ ಮಣಿ. ಏಯ್ ಇನ್ನು ಯಾಕೆ ಇಟ್ಕೊಂಡಿದ್ದೆ ಫೋನ್? ಕೊಡ ಅವನ್ ಕೈಯಲ್ಲಿ. ತಗೊಳವ. ಅವ್ವ ಹುಷಾರಾಗಿದ್ಯವ? ನಂಗೆ ದಿನ ನಿಂದೇ ಜ್ಞಾನ ಕಣಪ್ಪ. ಆಸ್ಪತ್ರೆಗೆ ಹೋಗಿದ್ದ, ಔಷಧಿ ತಗೊಂಡವ? ಅಯ್ಯೋ, ಔಷಧಿ ಮನೆ ಹಾಳಾಗೋಯ್ತು ಕಣಪ್ಪ. ನೀನ್ ಬಂದ್ರೆ ಎಲ್ಲ ಸರಿ ಹೋಯ್ತದೆ. ಅಲ್ಬೇಡ ಕಣವ, ಇನ್ಮೇಲೆ ಯಾವತ್ತು ನಾನು ನಿನ್ ಬಿಟ್ಟು ಬರೋ ಕೆಲಸ ಮಾಡಲ್ಲ ಕಣವ. ಆಯ್ತು, ಆ ಸಾಬು ಕೊಡು. ಹೇಳವ, ನನ್ ಮಗಿನ್ ಚೆನ್ನಾಗಿ ನೋಡ್ಕೊಳೋ. ಲೇ ಬೇವರ್ಸಿ, ನನ್ ಮಗ ಅಲ್ಲೂ ಗಲಾಟೆ ಮಾಡ್ಕೊಳಕ್ ಬಿಡ್ಬೇಡ ಕಣಪ್ಪ. ಬಾಲ, ಇದೇ ಶಾರುಖ್ ಖಾನ್ ಮನೆ, ಒಂದ್ಸತಿ ಹೋಗಣ್ವಾ? ಶಾರುಖ್ ಖಾನ್ ವಿಷಯ ಬಿಟ್ಟಾಕು, ನಮ್ ವಿಷಯ ಏನಾದ್ರು ಮಾತಾಡು. ನಮ್ ವಿಷಯನಾ? ನೀನಾವತ್ತು ನಂಗ್ ಟ್ಯಾಕ್ಸಿ ಹತ್ಸೋಕ್ ಬಂದಾಗ ಹೇಗನ್ಸಿತ್ತು ಗೊತ್ತಾ? ಹೆಂಗನ್ಸಿತ್ತು? ದೊಡ್ಡ ಟಪೋರಿ ಅನ್ಸಿತ್ತು. ಹೌದಾ? ಈಗ ಅದನ್ ಬಾಯ್ಬಿಟ್ ಬೇರೆ ಹೇಳ್ಬೇಕಾ? ಹಂಗೆ ಹೇಳಿದ್ರೇನೆ ನನಗೆ ಗೊತ್ತಾಗೋದು. ತುಂಬಾ ತುಂಬಾ
ಒಳ್ಳೆಯವನು ನನ್ನ ಹುಡುಗ ಅನಿಸ್ತಿದೆ. ನಂಗೆ ಈ ತರ ಯಾವ ಹುಡುಗಿನೂ ಮಾತಾಡ್ಸೇ ಇರ್ಲಿಲ್ಲ. ಹೌದಾ? ನನ್ಗಿವಾಗ ಏನ್ ಅನಿಸ್ತಿದೆ ಗೊತ್ತಾ ಬಾಲ? ಏನ್ ಅನಿಸ್ತಾ ಇದೆ? ಮದ್ವೆ ವಯಸ್ಸಿಗೆ ಬಂದಿರೋ ನಮ್ ಬಾಲನ್ನ ಯಾವ ಹುಡುಗಿರು ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂತಾನೆ ಪೊಲೀಸ್ನವರು ನಿನ್ನ ಬಾಂಬೆ ಕಳ್ಸಿದ್ರು ಅನ್ಸುತ್ತೆ. ಎಂತ ಮಾತಾಡಿದೆ ನೋಡಿ ನೀನು. ಏನಾಯ್ತು ಪ್ರಸಾದಿ? ಆ ರಮೇಶಪ್ಪ ಎಲೆಕ್ಷನ್ ನಿಲ್ತಿದ್ದಾನೆ, ಏನಾಯ್ತು ಅಂತ ಬೇರೆ ಕೇಳ್ತಿದೀಯ? ರಮೇಶಪ್ಪ ನೀನ್ ವಿರುದ್ಧ ಹೋಗಲ್ಲ ಅಂತಿದ್ದ? ಆ ಭದ್ರಾವತಿ ಮಂಜ ಜಾಕ್ ಕೊಟ್ಟಿದ್ದಾನೆ. ನಾನು ಅವತ್ತೇ ನೀನು ಬಡ್ಕೊಂಡೆ, ಕೇಬಲ್ ಬಿಸ್ನೆಸ್ ಅವನು ಒಬ್ಬನಿಗೆ ಒಪ್ಪಿಸ್ಬೇಡ ಅಂತ. ನಾನು ಮಾತು ಕೇಳ್ದ, ಈಗ ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟ, ಕೊಬ್ಬಿಟ್ಟಿದ್ದಾನೆ. ದೇವನಹಳ್ಳಿ ಡೀಲಲ್ಲಿ ಅವ್ನು ಸರಿಯಾಗಿ ಸಿಕ್ಕಿಲ್ಲ ಅಂತ ಉರಿ. ಒಂದು ಕೆಲಸ ಮಾಡೋಣ ಪ್ರಸಾದಿ, ನಿನಗೆ ಚೆನ್ನಾಗಿ ನೋಡ್ಕೋತೀವಿ ಅಂತ ನಮ್ಮ ಶಂಕರು ಕೈಯಿಂದ ಒಂದು ಫೋನ್ ಮಾಡ್ಸೋಣ. ಒಪ್ಕೋತಾನೆ ನೋಡು. ಎಲೆಕ್ಷನ್ ಮುಗಿಯೋವರೆಗೂ ನೀನು ಸ್ವಲ್ಪ ಟಾಲರೇಟ್ ಮಾಡ್ಕೊ, ಆಮೇಲೆ ಅವನ್ನ ಎಲ್ಲಿ ತುಳಿಬೇಕೋ ಅಲ್ಲಿ ತುಳಿಯೋಣ. ಶಂಕರು. ಪೊಲೀಸರ ಕಾಟ ಜಾಸ್ತಿ ಆಗ್ಬಿಟ್ಟಣ ಜಯನಗರದಲ್ಲಿ. ಫೋನ್ ಯಾರ? ಶಂಕರ್ ಅಂತೆ. ಹಲೋ ಮಂಜಾ, ನಾನು ಶಂಕರಣ್ಣ. ಓಹೋ, ಹೆಂಗಿದೆಯಾ? ಏನ್ ಶಂಕರ, ಬೆಳಗ್ಗೆ ನಾನ್ ನೆನಪಾಗ್ಬಿಟ್ಟಿದ್ದೀನಿ. ಹೆಂಗ್ ನಡೀತಾ ಇದೆ ಎಲ್ಲ? ಮಂಜಾ, ಎಲ್ಲ ಚೆನ್ನಾಗಿದೆ. ನೀನು ಸ್ವಲ್ಪ ಗರಂ ಆಗಿದೆಯಾ ಅಂತ ನ್ಯೂಸು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಪ್ಪ, ದೊಡ್ಡವ್ರಿಗೆ ಹೇಳಿ ನಾನು ಸರಿ ಮಾಡಿಸ್ತೀನಿ. ಏನ್ ಸರಿ ಮಾಡ್ತಾನಂತ ನಿನ್ ದೊಡ್ಡವನು? ದುಡ್ಡು ಕೊಟ್ಟು ನನ್ನ ಕೊಂಡ್ಕೋತಾನಂತ? ಜೊತೆಗಿದ್ದವ್ ನೀನು ಸ್ವಲ್ಪ ನೀಯತ್ ತೋರಿಸ್ಬೇಕು ಮಂಜ. ಏಯ್ ಶಂಕರ, ಯಾರಿಗ್ ನೀಯತ್ತು? ಅದೆಲ್ಲ ನನ್ನ ಹತ್ರ ಬೇಡ. ನೀಯತ್ತಲ್ಲೇ ಇರೋನು ನಾನು, ನೀಯತ್ತೆ ಗೊತ್ತಿಲ್ದಿರೋನು ಆ ನಿಮ್ಮ ಪ್ರಸಾದ್ ನಾಯಕ. ಜನಗಳನ್ನ ಹೆಂಗ್ ಬೇಕೋ ಹಂಗ್ ಉಪಯೋಗಿಸ್ಕೊಂಡು ಆಮೇಲೆ ಊಟದೆಲ್ಲ ಎಸ್ದಂಗೆ ಎಸಿತಾನ ನಿಮ್ ನಾಯಕ. ನನಗೆ ಹೇಳ್ತೇನೋ ನೀಯತ್ತಿನ ಬಗ್ಗೆ? ನನಗೆ? ಏಯ್ ಶಂಕರ, ಈಗ ನಾನು ಹೇಳೋದನ್ನ ಕೇಳಿಸ್ಕೊ. ಈ ಸಾರಿ ರಮೇಶನ್ನ ನಿಲ್ಸಿ ನಿಮ್ಗೆ ಠೇವಣಿ ಬರ್ದಂಗ್ ಮಾಡ್ತೀನಿ. ಟೇಬಲ್ ಹಾಕಕ್ಕೂ ಹುಡುಗರಿರಲ್ಲ ನಿಮ್ಗೆ. ನೋಡ್ತಾ ಇರಿ, ಈ ಮಂಜನ್ ಕಿಮ್ಮತ್ ಏನು ಅಂತ ತೋರಿಸ್ತೀನಿ. ಈ ಎಲೆಕ್ಷನ್ ಒಂದು ಮುಗಿಲೋ, ನಾನ್ ಕೂತಿದ್ರೆ ನಿಮ್ಮ ಪ್ರಸಾದ್ ನಾಯಕ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಂಡು ನಾನು ಮುಂದೆ ನಿಂತ್ಕೋಬೇಕು. ಹಂಗ್ ಮಾಡ್ತೀನಿ, ನೋಡ್ತಿರೋ? ಇನ್ನು ಸುಮ್ಮನಿದ್ರೆ ಕೆಲಸ ಕೆಟ್ಟೋಗುತ್ತೆ. ನಾವೇ ಬೆಳೆಸಿದ್ದು, ಏನು ಮಾಡೋಕ್ಕಾಗಲ್ಲ. ದಾರಿ ಕಾಣಿಸೋಣ. ಹುಡುಗನ್ ರೆಡಿ ಮಾಡು. ನಮ್ಮಪ್ಪ ಗಣಿಲ್ ಕೆಲಸ ಮಾಡ್ತಿದ್ರು. ನಮ್ಮಪ್ಪ ಅಂದ್ರೆ ನಂಗೆ ಪ್ರಾಣ. ಅವ್ರು ಯಾವಾಗಲೂ ಏನು ಹೇಳ್ತಿದ್ರು ಗೊತ್ತಾ? ಏನೇ ಕಷ್ಟ ಬಂದರೂ ಚಾಮುಂಡವ್ವ 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 ಅಂತ 3 ಸಾರಿ ಹೇಳು, ನಿನ್ನ ಎಲ್ಲ ದುಃಖನೂ ಪರಿಹಾರ ಆಗುತ್ತೆ ಅಂತ. ಅಂಥ ಅಪ್ಪ ನಂಗೆ 11 ವರ್ಷ ಆಗಿದ್ದಾಗ ಸಾಲ ತೀರ್ಸಕ್ಕಾಗದೆ ನಮ್ಮಮ್ಮಂಗೂ ನನಗೂ ವಿಷ ಕುಡಿಸಿ ಅವನು ವಿಷ ಕುಡ್ದಿದ್ದ. ಬೆಳಗ್ಗೆ ಎದ್ದಾಗ ಅವರಿಬ್ರು ಸತ್ತೋಗಿದ್ರು. ನಾನು ಬದುಕಿದ್ದೆ. ಆಮೇಲೆ ಗೊತ್ತಿರೋರ ಮನೆಗಳಲ್ಲಿ ಬೆಳೆದೆ, PUCನೂ ಮಾಡಿದೆ. ಬಾಲ, ಹೆಣ್ಮಕ್ಳು ಅಂದರೆ ಎಲ್ರಿಗೂ ಹೊರೆನೇ ಅಲ್ವಾ? ಅದಕ್ಕೆ ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದೆ. ನಂಗೆ ಚಿಕ್ಕ ವಯಸ್ಸಿಂದಲೂ ಹಾಡೋದು ಕುಣಿಯೋದು ಅಂದರೆ ಇದೇ ಸ್ಪಾಟು. ಕರೆಕ್ಟ್ ಟೈಮು. ಎಷ್ಟು ದಿನ ಕಾದಿದ್ದಕ್ಕೆ ಇವತ್ತು ಮುಹೂರ್ತ ಕೂಡ ಬಂದಿದೆ.
ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು ಅನಿಲ. ನನ್ನ ಜೊತೆ ಹುಡುಗರು ಸುತ್ತ ಕವರ್ ಆಗಿದ್ದಾರೆ. ಯಾವಾಗ ಅಟ್ಯಾಕ್ ಮಾಡಬೇಕು ಅಂತ ಸಿಗ್ನಲ್ ನಾನು ಕೊಡ್ತೀನಿ. ಅನಿಲ, ಕೆಲಸ ಮುಗಿಸ್ಲೇಬೇಕು. ಮತ್ತೆ ಇಂಥ ಚಾನ್ಸ್ ನಮಗೆ ಸಿಗೋಲ್ಲ. ನೀವೇನು ವರಿ ಮಾಡ್ಕೊಬೇಡಿ ಗುರು, ಕೆಲಸ ಆದಂಗೆ ತಿಳ್ಕೊಳ್ಳಿ. ಲವ್ ಮಗ, ಈ ಮಂಜ ಬೆಳಗ್ಗೆನೆ ಹುಡುಗಿ ಮನೆಗೆ ಯಾಕೆ ಬಂದವನೇ? ಗುಗ್ಗು, ಈ ಬಾಸ್ಗಳು ದಿಗ್ಲು ನನ್ ಮಕ್ಳು. ರಾತ್ರಿ ಹೊತ್ತಲ್ಲಿ ಯಾರು ಲಾಂಗ್ ಬೀಸ್ತಾರೋ, ಯಾರು ಗುಂಡಾರಿಸ್ತಾರೋ ಅಂತ ಭಯ. ಅದಕ್ಕೆ ತಿಂಡಿ ತಿನ್ನೋ ಹೊತ್ತಲ್ಲ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾರ. ಜೋರ ನಗಬೇಡ್ರೋ. ಇವತ್ತು ನಮ್ಮ ಮಂಜಣ್ಣ ಎಲ್ಲ ನೆಮ್ಮದಿಯ ಮುಗಿಸ್ಕೊಂಡು ಬರ್ಲಿ. ಸುರೇ, ಗಾಡಿ ತೆಗೆ. ಅನಿಲ, ಅವನು ಹೊರಟ. ಗನ್ಲಾಕ್ ಓಪನ್ ಮಾಡ್ಕೊ. ಏನ್ ಮಾಡ್ತಾ ಇದ್ಯೋ? ಪಾಸ್ ಆಗ್ತಾ ಇದ್ದಾನಲ್ಲ, ಗಾಡಿಗೆ ಪಾಸ್ ಆಗ್ಬಿಟ್ರೆ ಬಚಾವ್ ಆಗ್ಬಿಡ್ತಾನೆ. ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ ಗುರು. ನಾನೇನ್ ಮಾಡ್ಲಿ ಗುರು, ಗಾಡಿ ಕೈ ಕೊಡ್ತು. ಹುಳ ನನ್ನ ಮಕ್ಕಳು. ಹಾ, ಬಾಲಾ, ಏನು ನಿಂಗೆ ಯಾವ ಜಾತಿ? ಜಾತಿನ ನಂಗೆ ಗೊತ್ತಿಲ್ಲ. ಹೌದು, ಯಾಕೆ? ಸುಮ್ಮನೆ ಕೇಳ್ದೆ. ನಾನು ಯಾವತ್ತೂ ನಮ್ಮ ಪಾರ್ವತವನ್ ಕೇಳಲಿಲ್ಲ. ಹಾಂ, 3ನೇ ಕ್ಲಾಸಲ್ಲಿ ಓದೋವಾಗ ಯಾರೋ ಕೇಳಿದ್ರು ಅಂತ ಕೇಳಿದೆ. ಹುಟ್ಟಿದಾಗಲೇ ಅಪ್ಪ ಅವನ್ ತಿನ್ಕೊಂಡಿದ್ದು ಬೇವರ್ಸಿ ನೀನು ಜಾತಿ ಕಟ್ಕೊಂಡು ಏನಾಗಬೇಕು ಅಂತ ಹೇಗೆ ಬಿಟ್ಲು? ಸರಿ ಬಿಡು, ನಿಮ್ ಪಾರ್ವತ ಒಂದ್ ಯಾವ ಜಾತಿ? ಅದು ಗೊತ್ತಿಲ್ಲ. ಹಾ, ಆದ್ರೆ ಅವಳು ಈ ಸೋಮವಾರ, ಗುರುವಾರ, ಶನಿವಾರ ಮಾಂಸ ತಿನ್ನಲ್ಲ. ನಾನ್ ತಿಂದ್ರು ಬಾಯಿ ಬಂದಂಗೆಲ್ಲ ಬೈದಾಕ್ಬಿಡ್ತಾಳೆ. ಹಂಗಾದ್ರೆ ಅವಳು ಯಾವ ಜಾತಿ ಅಂತೀಯ? ಬಾಲ, ನಿನಗ್ ಜಾತಿ ಇದ್ರೇನು ಅಂತಾನೆ ಗೊತ್ತಿಲ್ಲ ಬಿಡು. ಒಳ್ಳೆ ಜಾತಿ ಸವಾಸ ಆಯ್ತಲ್ಲ ನಿಂದು. ಹೌದು, ಇದೆಲ್ಲ ನನ್ಗೆ ಯಾಕೆ ಕೇಳ್ತಾ ಇದ್ಯಾ? ನೋಡು, ನೀನ್ ಕಳ್ಳ ಆಗಿರೋ, ರೌಡಿ ಆಗಿರೋ, ಕೇಬಲ್ ಆಪರೇಟರ್ ಆಗಿರೋ, ಇಲ್ಲ ಸ್ಲಮ್ ಬಾಲಾನೇ ಆಗಿರೋ, ಈ ಮದ್ವೆ ವಿಷಯ ಎಲ್ಲ ಬರುತ್ತಲ್ಲ, ಅವಾಗ ಈ ಅವ್ವಂದ್ರೆಲ್ಲ ಕೇಳೋದು ಒಂದೇ, ಹುಡುಗಿ ಜಾತಿ ಯಾವ್ದು ಅಂತ. ಅದಕ್ಕೆ ಕೇಳ್ದೆ. ಹೌದು, ಇಷ್ಟೆಲ್ಲ ಕೇಳ್ತೀಯಲ್ಲ, ನಿಂದ್ಯಾವ ಜಾತಿ? ಹಯ್ಯ, ನಿನ್ಗೆ ಜಾತಿ ಇಲ್ಲ ಅಂದ್ಮೇಲೆ ನನ್ ಜಾತಿನ ಕಟ್ಕೊಂಡು ನೀನೇನ್ ಮಾಡ್ತೀಯಾ? ಅದು ಸರಿ ಅನ್ನೋ. ದೊಡ್ಡ ಬೋಟ್ ನೋಡ್ಬೇಕು ಅಂತಿದ್ಯಲ್ಲ, ಅಲ್ಲಿ ನೋಡ್ ಬರ್ತಾನೆ. 5 ವರ್ಷದಿಂದ ಎಂತ ಹುಡುಗರನ್ನು ಸಾಕಿದಾನೆ ಅಂತ ನೋಡು. ಕೈಯಲ್ಲಿ ಹೊಡಿ ಅಂತ ಹೇಳಲಿಲ್ಲ, ಮಚ್ಚೆತ್ತೋಕ್ ಹೇಳಲಿಲ್ಲ, ಶೂಟ್ ಮಾಡೋದಕ್ಕೂ ಧೈರ್ಯ ಇಲ್ಲ ಅಂತಂದ್ರೆ ನಾನೇ ಶೂಟ್ ಮಾಡ್ತೀನಿ ಅಂದ್ರೆ ಇವನು ಬೇಡ, ನನ್ನ ಹೆಸರು ಹೊರಗೆ ಬಂದ್ಬಿಡುತ್ತೆ ಅಂತಾನೆ. ನಾನು ಏನ್ ಮಾಡ್ಲಿ ಹೇಳು? ತಲೆ ಕೆಟ್ಟೋಗಿದೆ ಶಾಂತು ನನಗೆ. ಸರಿಯಾಗಿ ನಿದ್ದೆ ಮಾಡಿ 25 ದಿವಸ ಆಯ್ತು. ತಗೋ ದಮ್ಮುಡಿ. ಪ್ರಸಾದಿ, ಒಬ್ಬನ್ ಮುಗಿಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಕಣ. ಅದರಲ್ಲೂ ಆ ಮಂಜಿನ ಲೆವೆಲ್ ಹೋದವನ್ ಮುಗಿಸೋದು ಅಂದ್ರೆ ತುಂಬಾ ಕಷ್ಟನೇ. ಅಕಸ್ಮಾತ್ ಕೈ ಹಾಕಿ ಹೆಚ್ಚು ಕಮ್ಮಿ ಆದ್ರೆ ಅನ್ನೋ ಭಯ ಎಂತವನ್ಗೂ ಇದ್ದೇ ಇರುತ್ತೆ ಕಣ. ಸರಿನಪ್ಪ, ಹಂಗಾರೆ ಏನು ಮಾಡು ಅಂತೀರಿ? ಎಲೆಕ್ಷನ್ಗೆ ಎಳ್ಳು ನೀರು ಬಿಟ್ಬಿಡ್ಲಾ? ಕೋಪ ಮಾಡ್ಕೋಬೇಡ ಕಣ. ಒಂದ್ ಮಾತು ಹೇಳ್ತೀನಿ ಕೇಳು. ಇಂಥ ಕೆಲ್ಸಕ್ಕೆಲ್ಲ ಹೊಸ ಕೈ ಬೇಕು. ಈ ಬಡ್ಡಿಂಗ್ ರೌಡಿಗಳಿದಾರಲ್ಲ, ಅವರಲ್ಲಿ ಯಾರಾದ್ರೂ ಒಬ್ಬನ ಹುಡುಕಿ ನಮ್ಮ ಕೆಲಸ ಮುಗಿಸ್ಕೋಬೇಕು. ಅವರೆಲ್ಲ ಈ ಮಂಜಿನ ಮೇಜ್ ಗೆದ್ರವ್ರಲ್ಲ. ಅಂಥವ್ರು ಯಾರು ನನ್ನ ಕಣ್ಣಿಗೆ ಬಿದ್ದಿಲ್ಲ ಶಾಂತು.
ಒಬ್ಬ ಇದ್ದಾನೆ, ಸ್ಲಮ್ ಹುಡುಗ. ಗ್ರೂಪ್ ನಮ್ದೇ ಇರಲಿ, ಅವನ ಕೈಲಿ ಟ್ರಿಗರ್ ಪ್ರೆಸ್ ಮಾಡಿಸ್ಬೋದು. ಹೌದಾ? ಯಾರ ಹುಡುಗ? ಯಾವ ಏರಿಯಾ? ವಿನಾಯಕ ಸ್ಲಮ್ನವನು. ತುಂಬಾ ಕದರಿರೋ ಹುಡುಗ. ಅವನ ನಾನೇ ಗಡಿಪಾರ್ ಮಾಡಿದ್ದೀನಿ. ನನ್ನ ಕಣ್ಣು ಅಳ್ತೇನೆಲ್ಲ ಇದ್ದಾನೆ. ಆದಷ್ಟು ಬೇಗ ನಿಂಗೆ ಟಚ್ ಮಾಡಿಸ್ತೀನಿ. ಈಗ ಎಲ್ಲಿದಾನವನು? ಮುಂಬೈನಲ್ಲಿ. ರಜಾಕರ ಹುಡುಗನ ಜೊತೆನಲ್ಲಿ. ಬಾಲ, ನಂಗೆ ಬಾರಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟನೇ ಆಗ್ತಿಲ್ಲ ಕಣೋ. ಯಾಕೋ? ನಾನಿದ್ದೀನಲ್ಲ, ಏನೇನೋ ಯೋಚನೆ ಮಾಡಬೇಡ, ಸುಮ್ಮನೆ. ಅದಲ್ಲ ಬಾಲ, ಆ ಬಾರು, ಆ ಹುಡುಗರು, ಆ ಕುಡ್ತಾ, ಡ್ಯಾನ್ಸು, ನನ್ನ ತಿನ್ನೋ ಹಾಗೆ ನೋಡೋದು ಬೇಡ. ನಂಗದೆಲ್ಲ ಇಷ್ಟ ಆಗ್ತಿಲ್ಲ ಬಾಲ. ಪುಟ್ಟ, ಸ್ವಲ್ಪ ದಿನ ತಡ್ಕೋ, ಸ್ವಲ್ಪ ದಿನ ಅಷ್ಟೇ. ಈ ನನ್ನ ಮಗನ ಕಂಡ್ರು ಹಿಡ್ಕೊಂಡು ತಗೋ. ಬಡವ ನನ್ನ ಮಕ್ಕಳು ಮಲ್ಗೆ ಬರ ಬಾತ್ಸೋನ್ ಬಾ. ನಡಿ 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 ನಡಿ. ನನಗೆ ಹೊಡಿತೇನೋ? ನಾನು ಯಾರು ಗೊತ್ತೇನೋ? ಸಣ್ಣ ಸಣ್ಣ ವಿಷಯಕ್ಕೂ ಕೊಲೆಗಳಾಗ್ತವೆ ಇಲ್ಲಿ. ಸಣ್ಣ ವಿಷಯ ನನ್ನ ಮಗನೇ, ಆ ನನ್ನ ಮಗ ಇಲ್ಲಿ ಹೊಡಿಬೇಕಲ್ಲ, ಗಾಳಿಯಲ್ಲ ಕಡಲ. ಎಲ್ಲ ಗಲಾಟೆ ನನ್ನ ಮಗನೇ. ಹುಡುಗಿ ಹುಚ್ಚಿ ಕಲೆಗಳು ಗಲಾಟೆ ಮಾಡೋದಿಲ್ಲ. ಗಂಚಾಗಿದ ನನಗೆ ಹೊಡಿಬೇಕಲ್ಲ ಅವಳನ್ನ. ಇವತ್ತು ನೋಡ್ತೀನಿ ಅವನೇನು ಅಂತ. ಒಂಚೂರು ಜಾಸ್ತಿ ಆಗಿದ್ರು ಹೊಲಿಗೆ ಹಾಕಿಸ್ಬೇಕಾಯ್ತು ಕಣಲ್ಲಿ. ಇದೆಲ್ಲ ಯಾವ ಲೆಕ್ಕ? ಮುಂದೆ ಏನ್ ಹೇಳಲ್ಲ? ನಾಳೆ ಅವಂದು ನಿಖಾಲಿ ಮಾಡ್ಸಣ. ಬಾಲ, ನನ್ನಿಂದ ನೀನ್ ಇಲ್ಲೂ ಜಗಳ ಆಡೋ ಹಂಗಾಯ್ತಲ್ಲ. ನಾವಿರೋ ಕಡೆ ಅಷ್ಟು ಆಗದೆ ಇರತ್ತ ಬಿಡು ಮಲ್ಲಿಗೆ. ಆ ನನ್ ಮಗ ಹಿಂಗ್ ಮಾಡ್ತಾನೆ ಅಂತ ಗೊತ್ತಿದ್ರೆ ನನ್ನ ಮಗ 6 ತಿಂಗಳು ಮೇಲೆ ಕೆದ್ರಬಾರ್ದಾಗಿತ್ತು. ಹಂಗ್ ಕೊಡ್ತಾ ಇದ್ದೆ ಅವನ್ಗೆ. ನೋಡ, ಆ ನನ್ ಮಗಂದ ಫೋನ್ ನೋಡೋ. ಆ ನನ್ ಮಗ ಆದ್ರೆ ಕೊಡೋ ಇಲ್ಲಿ ಫೋನು. ತೋರ್ತೀನಿ ಏನು ಅಂತ. ಬೆಂಗಳೂರು ಕಾಲು. ಹಲೋ, ಯಾರು? ಹೌದು, ನೀವ್ ಯಾರು? ಇನ್ಸ್ಪೆಕ್ಟರ್ ಶಾಂತಾರಾಮ್ ಮಾತಾಡ್ತಾ ಇದ್ದೀನಿ. ಶಾಂತಾರಾಮ್ ಸಾಹೇಬ್ರು. ಇಷ್ಟು ಬೇಗ ನಾವು ಘಾಟೆ ಮಾಡ್ಕೊಂಡಿರೋ ವಿಷಯ ಬೆಂಗಳೂರವರೆಗೂ ಶಾಂತಾರಾಮ್ ಸಾಹೇಬ್ರಿಗೆ ಹೆಂಗ್ ಗೊತ್ತಾಗೋಯ್ತು? ಯಾವನೋ ನನ್ನ ಮಗ ಕಟಾಯಿಸಿರಂಗವನೇ. ಕಿರಣ್ಗೇನಾದ್ರೂ ಬೆಂಗಳೂರಲ್ಲಿ ಕನೆಕ್ಷನ್ ಇದೆಯಾ? ಇಲ್ಲಿ ಗಲಾಟೆ ಆದ್ರೆ ಅವ್ರು ಯಾಕೆ ತಲೆ ಕೆಡ್ಸ್ಕೊತಾರೋ? ನಿಂದೊಳ್ಳೆ. ನೀನು ಏನು ಅಂತ ಕೇಳ್ಬೇಕಾಗಿತ್ತು. ಹೌದಲ್ವಾ? ಬೆಂಗಳೂರಲ್ಲಿ ಏನಾದ್ರೂ ನಮ್ಮ ಹುಡುಗರು ಕಿರಿಕ್ ಮಾಡ್ಕೊಂಬಿಟ್ಟವ್ರ? ಅವ್ರಿಗೆ ಫೋನ್ ಕೊಡು. ಫೋನ್ ಯಾಕೋ ಕಟ್ ಮಾಡ್ದೆ? ಸರ್ ಅದು ಗೊತ್ತಾಗ್ಲಿದೆ ಸರ್. ಸರಿ, ತಕ್ಷಣ ನೀನ್ ಬೆಂಗಳೂರು ಹೊಟ್ಬಾ. ಜೊತೆಲ್ಲ ರಜ್ಜುನು ಕರ್ಕೊಂಬಾ. ಸರ್ ರಜ್ಜು ಕೆಲಸ ಆಗ್ಬೇಕಾಗಿದೆ. ಅದು ಸರ್, ಅದು ನನ್ನ ಗಡಿಪಾರು. ನನಗೆ ಗೊತ್ತಿಲ್ವಾ ವಿಷಯ? ಹೇಳಿದಷ್ಟು ಮಾಡೋ ಅಷ್ಟೇ. ತಕ್ಷಣ ಹೊಟ್ಬಾ. ನಿಮ್ಮಿಬ್ಬರಿಗೂ ಅರ್ಜೆಂಟಾಗಿ ಒಂದು ಕೆಲಸ ಇದೆ.
ಹಿಂದಿ ಮಾಲಮ್ ಹೇ ಬೇಟಾ? ಬರುತ್ತೆ ಆಂಟಿ. ನೀವ್ ಒಳ್ಳೆ ಹಿಂದಿ ಮಾಲೂಮ್ ಅಂದ್ರೆ ಆಡೇನ ಕೇಳ್ರಿ ಎಷ್ಟ್ ಜಾನ್ಕಿ ತರ ಆಡ್ಬಿಡ್ತಾಳ ಅವಳು. ಬಾಯಿಲಿ ಕುತ್ಕೋ ಕುತ್ಕೋ. ठंडा पानी में नहाने का अब भी छोड़िया नहीं देख तू. पाला बेटा पार्वतम्मा को बोलूं बोल को भेजूं? ಯಾಕಮ್ಮಿ? ಯಾಕೆ ಅಂದ್ರೆ ಮಲ್ಗೆ ಬೆಟ್ಟಿನ ಪಾರ್ವತಮ್ಮಂಗೆ ತೋರಿಸ್ಬೇಕಲ್ವಾ, ಅವಳಿಗೂ ಆಸೆ ಇರುತ್ತಲ್ವಾ. ಅಯ್ಯ ನಿನ್ ನಾಸೆ ಮನೆ ಹಾಳಾಯ್ತು ಹೋಗು. ಅಲ್ಲ ಇಲ್ಲಿ ನಿನ್ಗೋಸ್ಕರ ಗುಡ್ಸ್ತಲ್ಲಿ ಸಾಯ್ತಾ ಬಿದ್ದಿದ್ದೀನಿ, ನೀನೋ ಯಾವ್ದೋ ಹುಡುಗಿನ ಮದ್ವೆ ಆಗಿ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಅನ್ಬಿಟ್ಟು ನನ್ನ ಪರ್ಕೆಯಲ್ಲೇ ಹೊಡೆದು ಜೀವ ತೆಗೆದಾಕ್ಬಿಡ್ತಾಳ ಅಷ್ಟೇ. ಆಮೇಲೆ ಘಾಟಿ ಸರಿ ಮಗ, ಚೊಕ್ರಿ ಕು ದೇಖ್ನೆ ಸೆ ದಿಲ್ ಖುಷ್ ಹೋ ಜಾಯೇಗಾ. ಅಯ್ಯ ನೋಡಮ್ಮಿ, ನಾನು ಹೇಳೋವರೆಗೂ ನಾನು ಬಂದಿದ್ದೀನಿ ಅಂತ ನಿನ್ ಯಾರಿಗೂ ಹೇಳಕ್. ಸಾಹೇಬ್ರ ಫೋನ್. ಚಿಂತಾ ಮತ್ ಕರ್, ಹಮ್ ಸಬ್ ಹೈ ನಾ. ಸರ್ ಆಯ್ತು ಸರ್. ಕೆಲಸ ಮಾಡು. ಹಾ ಬಾಲ. ರಜ್ಜು ಸಲಾಂ. ಗಾಡಿ ಫಾಲೋ ಮಾಡಿ. ಏನನ್ಸುತ್ತೆ ಶಂಕರ? ಕಣ್ಣು ಬಾಡಿ ನೋಡಿದ್ರೆ ಫಿಟ್ಟಾಗಿ ಕಾಣಿಸ್ತಾನೆ. ಮೈದಾನಕ್ಕೆ ಬಿಟ್ಟ ಮೇಲೆ ತಾನೆ ಗೊತ್ತಾಗೋದು. ಕರಿತೀನಿ, ನೀನೇ ನೋಡು, ಐಡಿಯಾ ಬರುತ್ತೆ. ಬಾಲ ಮೇಲೆ ಬನ್ನಿ. ಅಣ್ಣ ಬಾಲ. ರಜ್ಜು. ನಮಸ್ತೆ ಅಣ್ಣ. ನಮ್ ವಿನಾಯಕ ಸ್ಲಮ್ನಲ್ಲೇ ಅಂತೆ ನೀನಿರೋದು? ನೀನು ಗೋರಿಪಾಳ್ಯದಲ್ಲಿ ಮನೆ ಆಯ್ತಣ್ಣ. ನಾನು ಬಾಲ ಬಚ್ಪನಿಂದ ದೋಸ್ತ್ಗಳು. ಶಾಂತಾರಾಮ್ ಸಾಹೇಬ್ರು ನಿನ್ನನ್ನು ಭಾಳ ಹೊಗಳ್ತಾ ಇದ್ರು. ಅವ್ರ ಮಾತಿನ ಮೇಲೆ ನಿಮ್ಮನ್ನ ಇಲ್ಲಿ ಕರೆಸಿದ್ದೀವಿ. ನಾವ್ ಏನ್ ಮಾತಾಡ್ತೀವಿ ಅದು ಇಲ್ಲಿ ಬಿಟ್ಟು ಬೇರೆಲ್ಲೂ ಹೋಗಬಾರದು. ನಮ್ ಸ್ಥಾನ ಏನು ಅಂತ ಗೊತ್ತಲ್ಲ. ಈ ಸಲ MLA, ಮುಂದಿನ ಸಲ ಮಿನಿಸ್ಟ್ರು. ಅರ್ಥ ಆಯ್ತಾ? ಏನ್ ಕೆಲಸ ಕೊಟ್ರು ನಿಯತ್ತಿಂದ ಜವಾಬ್ದಾರಿಯಿಂದ ಮಾಡಬೇಕು. ಆಗತ್ತಾ? ಕೆಲಸ ಕೊಟ್ರೆ ನಾವ್ ಎಂತ ಹುಡುಗರು. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಒಬ್ಬನ್ ತೆಗಿಬೇಕು. ನಿಮ್ ಕೈಲಾಗತ್ತಾ? ಪಾರ್ಟಿ ಯಾರು? ನೀವು ತೆಗಿಯೋಕ್ ರೆಡಿ ಅನ್ನ ಮೇಲೆ ತಾನೆ ಮಾತು. ಪಾರ್ಟಿ ಯಾರು ಅಂತ ಗೊತ್ತಾಗದೆ ನಮ್ ಕೈಲಿ ಆಗುತ್ತೋ ಆಗಲ್ವೋ ಅಂತ ಹೆಂಗೆ ಹೇಳಕ್ಕಾಗುತ್ತೆ ಗುರು? ನೀವು ಕೆಲಸಕ್ಕೆ ಒಪ್ಪದೆ ಪಾರ್ಟಿ ಹೆಸರು ಹೇಳೋಕ್ಕಾಗೋಲ್ಲ. ಸುಮ್ಮನೆ ವಿಷಯ ಲೀಕ್ ಆಗ್ಬೋದು ಅಲ್ವಾ? ಅದನ್ನ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಪಾರ್ಟಿ ಎಲ್ಲಿ ಸಿಗ್ತಾನೆ, ಯಾವಾಗ ಸಿಗ್ತಾನೆ ಅನ್ನೋ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ. ಜೊತೆಗೆ ನಾನೇ ಹುಡುಗರ ಜೊತೆ ಕವರ್ ಆಗಿರ್ತೀನಿ. ನೀವು ಶೂಟ್ ಮಾಡಬೇಕು ಅಷ್ಟೇ. ಯಾಕೆ ಮಚ್ಚಲ್ಲೋ ಲಾಂಗಲ್ಲೋ ಹೊಡೆದ್ರೆ ಆಗಲ್ವಾ? ಅವುಗಳು ಹೊಡೆತಕ್ಕೆಲ್ಲ ಸಿಗುವಂಥ ಪಾರ್ಟಿ ಅಲ್ಲ ಅವನು. ನಾವು ಯಾವತ್ತು ಗನ್ನೆಲ್ಲ ಹಿಡ್ದಿಲ್ಲ. ಹಿಡಿಸಿ ಹೇಗೆ ಬಳಸಬೇಕು ಅಂತ ಹೇಳ್ಕೊಡೋ ಕೆಲಸ ನನಗೆ ಬಿಡಿ. ಮೀಟ್ರ್ ಐತಾ? ನಮ್ಮನ್ನೇ ಮೀಟ್ರ್ ವಿಷಯ ಕೇಳಬೇಡಿ, ನಾವು ರೆಡಿ. ಏನ್ ಕೆಲಸ ಕೊಡ್ತೀರಾ ಕೊಡಿ. ಗ್ಯಾರಂಟಿ ತಾನೆ? ಪಾರ್ಟಿ ಯಾರು? ಮಂಜ, ಭದ್ರಾವತಿ ಮಂಜ. ಕೇಬಲ್ ಡೌನ್ ಭದ್ರಾವತಿ ಮಂಜ. ಸಿಗರೇಟ್ ಕೊಡಿ. ಹೌದು, ಅವನ್ನ ಮುಗಿಸೋದ್ರಿಂದ ನಮ್ಗೇನ್ ಫಾಯ್ದಾ? ಕೇಳೋ ಪ್ರಶ್ನೆನ ಇದು? ದೊಡ್ಡವರು ಪರ್ಸನಲ್ ಆಗಿ ನಿಮಗೆ ಒಪ್ಪಿಸ್ತಾ ಇರೋ ಕೆಲಸ ಇದು. ಕೆಲಸ ಮುಗಿದ ಮೇಲೆ ನಿಮಗೆ ಏನು ಬೇಕು ಕೇಳಿ. ಕೇಬಲ್ ಬಿಸ್ನೆಸ್ ಇಂದ ಹಿಡಿದು ಎಲ್ಲಾ ಡೀಲ್ಗಳು ನಿಮ್ಮ ಕೈಗೆ ಬರುತ್ತೆ. ಒಪ್ಗೆನಾ?
ದುಡ್ಡಿಟ್ಕೋ. ಬಾಲ, ಈ ಮೊಬೈಲ್ ತಗೋ. ಇದರಲ್ಲಿ ನನ್ನ ನಂಬರ್ ಫೀಡ್ ಆಗಿದೆ. ನೀನು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಸಿಗ್ತೀನಿ. ಆಯಿತು. ನಮಸ್ತೆ ಸರ್. ಎರಡು ಫೀಲ್ಡ್ ಕಂಡ್ರು. ಒಂದು ಪಾಲಿಟಿಕ್ಸು, ಇನ್ನೊಂದು ಅಂಡರ್ ವರ್ಲ್ಡು. ಮನುಷ್ಯನ ನಸೀಬ್ನ ಭಾಳ ಫಾಸ್ಟಾಗಿ ಚೇಂಜ್ ಮಾಡಿಬಿಡ್ತವೆ. ಹುಷಾರಾಗಿ ನಡ್ಕೊಂಡೋಗಿ. ಯಾರು ನೆನೆಸ್ಕೊಳಕ್ಕಾಗದಿರೋ ಲೆವೆಲ್ಗೆ ನೀವು ಹೊರಟೋಗ್ತೀರಾ. ನಿಮ್ಗಳ ಬಗ್ಗೆ ದೊಡ್ಡವ್ರ ಹತ್ರ ಮಾತಾಡಿದ್ದೀನಿ. ನಿಯತ್ತಿಂದ ನಡ್ಕೊಳ್ಳಿ. ಅಚ್ಚಾ ಸಾಬ್. ಸರ್, ನೀವು ಹೇಳಿದ್ಮೇಲೆ ಮುಗೀತು ಸರ್. ದೊಡ್ಡವ್ರ ಕೆಲಸ ನಾವು ಮಾಡಿ ಮುಗಿಸ್ತೀವಿ. ಆದರೆ ಏನು ಸರ್, ಜೈಲಿಗೆ ಮಾತ್ರ ಬೇಡ ಸರ್. ಯಾಕೆ ಬಾಲ, ಒಳ್ಳೆ ಹೆಸರು ಬರುತ್ತಲ್ಲೋ. ಸರ್, ನನ್ನೇ ನಂಬ್ಕೊಂಡಿರೋರವ್ರೆ, ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ ಸರ್. ಆದರೆ ಜೈಲಿಗೆ ಮಾತ್ರ ಬೇಡ ಸರ್. ದಡ್ಡ ಕೇಸಲ್ಲಿ ಫಿಟ್ ಆಗೋದಕ್ಕೆ ಒಂದು ಹುಡುಗರ ದಂಡೆ ಇದೆ. ವರಿ ಮಾಡ್ಕೋಬೇಡ. ರಜು ಸಾಬ್, बहुत अकल का आदमी रहे तू, लेकिन इसको थोड़ा कम है. तो इसका ब्रेन जैसे काम करना, ठीक है? हाँ साहब. बाला सर, ನಿನ್ನ ಮೊಬೈಲಲ್ಲಿ ನನ್ನ ನಂಬರ್ ಫೀಡ್ ಮಾಡ್ಕೊ. ಏನು ಹೆಸರು ಹಾಕೋತೀಯ? ಶಾಂತಾರಾಮ್ ಸಾಹೇಬ್ರು ಸಾಬ್. ಸಾಹೇಬ್ರು? ನಾನು ಯಾವಾಗಲೂ ಇಲ್ಲ ತನ ಸಿಗೋದು. ಒಂದು ಕೆಲಸ ಮಾಡು ಸಾಬ್, ದೇವಸ್ಥಾನ ಅಂತ ಹಾಕೋ. ಸಾಹೇಬ್ರಂತ ಬೇಡ. ಹಾ ಸಾಬ್. ನಾವಿಲ್ಲಿ ಮೀಟ್ ಮಾಡೋ ವಿಚಾರ ಯಾವುದೇ ಕಾರಣಕ್ಕೂ ಯಾರು ಗೊತ್ತಾಗಬಾರ್ದು. ಸರ್, ನಮ್ಮ ಅವನಾಣೆಗೂ ಯಾರಿಗೂ ಹೇಳಲ್ಲ ಬಿಡಿ ಸರ್. ಅಲ್ಲಾಹ್ ಕೆ ಕಸಮ್ ಸಾಬ್. ನೈ. ಸರ್ ಸರ್, ನನ್ನ ಗಡೀಪಾರು ದೊಡ್ಡವ್ರ ಕೆಲಸ ಮುಗಿಸಿದ್ರೆ ಅವರೇ ನಿನ್ನ ಗಡೀಪಾರು ತೆಗೆಸ್ತಾರೆ. ಬೇರೆ ಕಡೆ ಮಾತ್ರ ಹೋಗ್ಬೇಡ. ಉಳ್ಕೊಳ್ಳೋಕೆ ಎಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಸರ್, ನಮ್ಗೆ ಗೊತ್ತಿರೋರು ಹಾಸ್ಟೆಲ್ ಇದೆ ಸರ್. ಸಣ್ಣ ಪುಟ್ಟ ಗಲಾಟೆಗಳಿಗೆ ತಲೆ ಹಾಕ್ಬೇಡ. ಸರ್, ದೇವರಣೆಗೂ ಇಲ್ಲ ಸರ್. ಏನ್ರೋ ಎಲ್ಲ ಎದ್ದು ಬಂದ್ಬಿಟ್ಟಿದ್ದೀರಾ? ಸಂದೇಶ ಹೆಂಗಿದ್ಯೋ? ಚೆನ್ನಾಗಿದ್ಯಾನೋ? ನಾನ್ ಚೆನ್ನಾಗಿದ್ದೀನಣ್ಣ. ಬಾಂಬೆಲೆಲ್ಲ ಜೋರ? ಓ, ಅದನ್ನ ಏನ್ ಕೇಳ್ತೀಯ ಬಿಡಪ್ಪ. ಗುರು, ನಮ್ಮ ಹಾಸ್ಟೆಲ್ ಎಲ್ಲರೂ ಸೇರ್ಕೊಂಡು ಕನ್ನಡದವ್ರನ್ನ ಕೈಲಾಗ್ದಿರೋರು ಅಂತ ಚುಡಾಯಿಸ್ತಾ ಇದ್ರು. ಇನ್ನಿನ್ ಬಂದೆಲ್ಲ ಗುರು, ಇನ್ನೈತೆ ತೋರ್ಸೋಣ ನನ್ನ ಮಕ್ಕಳಿಗೆ, ಬಿಡಬಾರ್ದು ಗುರು. ಹೌದು ಗುರು. ಅಲ್ಲ ಗುರು, ನಮ್ ತಾಣ ಹೇಳ್ತೀನಿ ಗುರು, ಆ ಸಂಘದವ್ರು ಸಿಕ್ಕಾಪಟ್ಟ ಗುರು, ಬಲ್ ಕಿರಿಕ್ ಮಾಡ್ತಾರೆ ಗುರು. ತಗೋ ಗುರು, ನಾನೇ ಹಾಸ್ಟೆಲ್ ವಾರ್ಡ್ನ ಹತ್ರ ಇಸ್ಕೊಂಡ್ ಬಂದಿದ್ದ, ಗೊತ್ತಾ? ಕುಡಿ ಗುರು. ನೋಡ್ ಗುರು, ನಾನೇ ತುಂಬಿಸಿದ್ ಕಳ್ಳಿ ಮಲ್ಲಿ ಇದು. ಸಖತ್ತಾಗಿದೆ ಟೇಸ್ಟು. ಹೆಂಗಿರುತ್ತೆ ಗೊತ್ತಾ? ಹೊಡೆದ್ರೆ ಸೂಪರ್ ಆಗಿರುತ್ತೆ. ಸೇದ್ ಗುರು ನೀನು, ಸೇದು. ಕಡ್ಡಿ ಹೊಡಿಯೋ. ಬಾಲ ಇಲ್ಲವನೇ ಅಂತ ಹೊರಗಡೆ ಯಾರು ಊದವ್ರಿಲ್ಲ ತಾನೇ ಇಲ್ಲಿ? ಇಲ್ಲಿ ಯಾರು ಅಂತವ್ರಿಲ್ಲ, ಎಲ್ಲ ನಮ್ಮವರೇ ಗುರು. ನಮ್ ಗುರು ಅಂದ್ರೆ ಇಡೀ ಹಾಸ್ಟೆಲ್ ಖಾಲಿ ಮಾಡ್ಕೊಡ್ತೀನಿ ಗುರು. ನೋಡ್ರು, ನಮ್ ಗುರು ಎರಡು ನಮ್ಗೆ ಸ್ಟೋನಿ ಆಗ್ಬಿಟ್ಟ. ಬಿಡು ಗುರು, ನೀನ್ ಸಖತ್ತಾಗಿ ನುಡ್ಸ್ತಿ ಅಂತ ನಮ್ಗೆಲ್ಲ ಗೊತ್ತು. ಕೈಯಲ್ಲಿ ಇರೋದನ್ನ ಕೆಳಗಡೆ ಇಟ್ಬಿಟ್ಟು ಬಾಂಬೆಲ್ ಏನಂತ ಹೇಳ್ಗುರು. ಹೇಳೋ ಗುರು, ಪ್ಲೀಸ್ ಹೇಳ್ಗುರು, ಹೇಳ್ಗುರು. ಬೇಕು, ನಂಗೆ ಬೇಕು.
ಏನ್ ಬೇಕು ಗುರು ನಿನ್ಗೆ? ಏನ್ ಬೇಕಂತ ಹೇಳಿ ಕರೆಕ್ಟಾಗಿ ರಮ್ಮ ದಮ್ಮ. ಏಯ್ ಮೈ ಸ್ಲಮ್ ಮೈ ಪಾರ್ವತವ. ಬೇಕು ಮೈ ಸ್ಲಮ್ ಮೈ ಪಾರ್ವತವ ಮೈ ಪೀಪಲ್. रात में मजाक नहीं करने का. ಮಲ್ಕೊಳ. ನಾಳೆ ಬೆಳಗ್ಗೆ ಸ್ಲಮ್ ಕರ್ಕೊಂಡು ಹೋಗ್ತೀನಿ ಕಣ. ಮಲ್ಕೊಳ್ಳೋಣ ಕಣ ಈಗ ಬಲ. ಮೈ ಸ್ಲಮ್ ಮೈ ಪಾರ್ವತವ ಇವಾಗ್ಲೇ ಹೋಗ್ಬೇಕು. ಇವಾಗ್ಲೇ ಹೋಗ್ಬೇಕಲ್ಲ ಗುರು. ಶಂಕರಣ್ಣ, ಒಂದ್ ಚಿಕ್ಕ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಇಲ್ಲಿ ಬಂದಿದ್ರೆ ಚೆನ್ನಾಗಿತ್ತು. ಏನ್ ಪ್ರಾಬ್ಲಮ್? ಏನಿಲ್ಲ, ನಮ್ ಬಾಲನ್ ಒಂದ್ಸತಿ ಸ್ಲಮ್ ಕರ್ಕೊಂಡು ಹೋಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಗುರು. ಇಷ್ಟೊತ್ನಲ್ಲಿ ಸ್ಲಮ್ಗ ಬೇಜಾರ್ ಮಾಡ್ಕೋಬೇಡಿ ಗುರು. ಬಾಲಂಗೆ ಸ್ವಲ್ಪ ಜಾಸ್ತಿ ಬಾಲ ಬಿದ್ದೋಗ್ತೇನೆ. ಅದು ಶ್ರೀಗಂಧ ಹಾಸ್ಟೆಲ್ ಗುರು. ಗುರು ಕೇಬಲ್ ಆಫೀಸ್. ಶಾಂತಾರಾಮ್ ಸಾಹೇಬ್ರು ಹೇಳೋರೆ ಹೆಚ್ಚಿಗೆ ಹೊತ್ತು ಅಲ್ಲಿ ಇರಬಾರ್ದು. 2 ನಿಮಿಷ ಸೈಲೆಂಟ್ ಆಗಿ ಹೋಗಿ ಸೈಲೆಂಟ್ ಆಗಿ ಬರ್ಬೇಕು. ಹೋಗು. ಸೈಲೆಂಟ್ ಆಗಿ ಹೋಗಯ್ಯ. ಸೈಲೆಂಟ್ ಆಗಿರಿ ಅನ್ಬಿಟ್ಟು ಇವರೇ ಆಡ್ಕೊಂಡವ್ರೆ. ಅಲ್ಲಿ ಜಾಸ್ತಿ ಹೊತ್ತಿರಬಾರ್ದು. 2 ನಿಮಿಷ. ನಮ್ ಸ್ಲಮ್ ಏನ್ ಸಖತ್ ಕಾಣ್ತೈತಪ್ಪ. ಓ ಮನೆ ಸುಂದ್ರಿ, ಗಲಾಟೆ ಮಾಡ್ಬೇಡ. ಬೈ ಪಾರ್ವತವ. ಬಾಲ ನೀನು ಬಾಲ ಕನಸ ಏನು? ಅಯ್ಯೋ ಏನೋ ಮಣಿ ನಿಂದು ಸೊರತ್ನಲ್ಲಿ. ನಾನಲ್ಲವೋ. ಬೆವರ್ಸಿ 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 ಕನಸಲ್ಲಿ ಬಂದ್ಬಿಟ್ಟಿದ್ದಲ್ಲಪ್ಪ. ಇವಾಗ ನಿಜವಾಗ್ಲೂ ಬಂದ್ಬಿಟ್ಟಿಲ್ಲ. ಅಯ್ಯೋ ನನ್ನಪ್ಪನೇ, ನನ್ನ ಮಗನೇ. ಅಯ್ಯೋ ಸಾಬು ನೀನು ಬಂದಿದ್ಯಪ್ಪ. ಬಾರ 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 ಒಳಗೆ ಬಾರ ಬಾರ ಬಾ ಕೂತ್ಕೋ ಕೂತ್ಕೋ. ಏಯ್ ಹುಡ್ಕ ಬಂದಿದ್ಯಾ? ನಿನ್ನಣಗೂ ಇಲ್ಲವೋ. ಮತ್ ಗಬ್ಬನಾಡ್ತಾ ಇದೀಯಲ್ಲ. 190. ಏಯ್ ರಜ್ಜು, ಏನು ಬಾಂಬೆಲ್ ಬರೀ ಬಿರಿಯಾನಿನೇನಾ ಊದ್ಕೊಂಡ್ಬಿಟ್ಟಿದ್ಯಾ? ನನ್ ಮಗನ್ ಮಾತ್ರ ಸಣ್ಣ ಮಾಡ್ಬಿಟ್ಟಿದ್ಯಾ? ಅದು ಸರಿ ಬಿಡವೋ. ಅಗಲ 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 ರಾಮು ಚಂದ್ರ. ಬಾಬು ಹೆಂಗಿದ್ಯಾ ಶಂಕ್ರಿ? ಎಲ್ರಿಗೂ ಬಾಲ 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 ಕಣಪ್ಪ. ಕುಂತ್ರ ಬಾಲ ನಿಂತ್ರ ಬಾಲ, ನಿಂತ್ರ ಬಾಲ ಕುಂತ್ರ ಬಾಲ. ಏನ್ ಸೈನ್ಯ ಕಣೋ ನಿನ್ ಸೈನ್ಯ. ಮೈ ಪಾರ್ವತವ ಮೈ ಸ್ಲಮ್ ಮೈ ಪೀಪಲ್. ಆಗಲ್ಲ ಹೆಣ್ಮಕ್ಳೆಲ್ಲ ಬಂದ್ ನಿಂತವ್ರೆ. ಬಾರವಾಗ ಅವ್ರವ ಬಾ ಬಾ. ಮಗ ಒಂದು ತನ್ನ ಕಲ್ಸ್ಕೊ ಬರ್ಲಾ? ಬೇಡ ಕಣವೋ, ಒಟ್ಟು ತುಂಬಿಟ್ಟದೆ. ಒಂದು ಬೇಡ ಕಣವೋ. ಲೇ ನೀನ್ ಸರೋತಲ್ಲಿ ಯಾಕೆ ಬಂದಿದ್ಯಾ? ಕದ್ ಬಂದಿದ್ಯಾ ರಜ್ಜು? ಕದ್ ಕರ್ಕೊಂಡ್ ಬಂದಿದ್ಯಾನೋ? ಅಯ್ಯಯ್ಯೋ ಪೊಲೀಸ್ನವ್ರಿಗೆ ಏನಾರು ಗೊತ್ತಾಗ್ಬಿಟ್ರೆ ಬೇವರ್ಸಿ ನನ್ ಏನ್ ಯವ್ವ ನಿಂಗೆ ಅವೆಲ್ಲ ಗೊತ್ತಾಗಕ್ಕಿಲ್ಲ. ನಿಂಗೆ ವಿಷಯ ಹೇಳ್ಕೊಡ್ತೀನಿ ಬಾಯಲ್ಲಿ. ಎಲ್ಗೆ? ನೀವೇನು ಯೋಚನೆ ಮಾಡಬೇಡಿ ಪಾರ್ವತಮ್ಮ. ಇಲ್ಲ ಕಣಪ್ಪ, ನಿಮ್ ವಿಷಯನ ನನ್ ಮಗ ಎಲ್ಲ ಹೇಳೋನೆ. ದೊಡ್ಡವ್ರ ಕಣ್ಣು ಬಾಲನ್ ಮೇಲೆ ಬಿದ್ದಿದೆ. ನಿಮ್ ಹುಡುಗನ ಎಲೆಕ್ಷನ್ಗೋಸ್ಕರ ಕರೆಸ್ಕೊಂಡವ್ರೆ. ಎಲೆಕ್ಷನ್ ಮುಗಿಯೋ ತನಕ ಹಿಂಗೆಲ್ಲ ಸ್ಲಮ್ ಅಲ್ಲಿ ಅಡ್ಡಾಡೋದ್ ಬೇಡ, ಓಪನ್ ಆಗಿ. ಪೊಲೀಸ್ ಪ್ರಾಬ್ಲಮ್ ಇದೆ ನೋಡಿ, ನೀವು ಅವನ್ನ ಇಲ್ಲಿಗೆ ಬಾ ಅಂತ ಒತ್ತಾಯ ಮಾಡ್ಬೇಡಿ. ಎಲೆಕ್ಷನ್ ಒಂದ್ ಮುಗಿಲಿ, ಆಮೇಲೆ ನಿಮ್ ಮಗ ರಾಜ ರಾಜ ಇದ್ದಂಗಿರ್ತಾನೆ. ಆಯ್ತಮ್ಮ? ಆಯ್ತಪ್ಪ, ನೀವ್ ಹೇಳ್ದಂಗೆ ನಾನು ಒತ್ತಾಯ ಮಾಡಕ್ ಹೋಗಕ್ಕಿಲ್ಲ. ನೀವು ಒಳ್ಳೆ ರಂಗ್ ಕಾಣ್ತೀರಿ. ನನ್ನ ಮಗ ಸ್ವಲ್ಪ ಹೊರಟ, ಗಲಾಟೆ ಪಲಾಟೆ ಅಂದ್ರೆ ತೊಡಕ್ಕನ್ನು ನುಗ್ಗಿಬಿಡ್ತಾನೆ. ಅವನ್ನ ನೀವು ಜೊತೆಲೆ ಇಟ್ಕೊಂಡು ಅವನ್ ಸ್ವಲ್ಪ ಉದ್ಧಾರ ಮಾಡ್ಬಿಡಿ ಅಷ್ಟೇ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದು.
ಬಾಲ ಮುಂದೆ ಬಾ. ನೋಡ್ಕೋ, ಚೆನ್ನಾಗಿ ಜ್ಞಾಪಕ ಇಟ್ಕೋ. ಗ್ಯಾಸ್ ಅನ್ನು ಗ್ಯಾಸು GAS ಗ್ರಿಪ್ ಏಮ್ ಅಂಡ್ ಸ್ಕ್ವೀಸ್. ಗುರು ನಮಗೆ ಗೊತ್ತಿರೋ ಇಂಗ್ಲೀಷ್ ಅಂದ್ರೆ ಮೈ ಸ್ಲಮ್ ಮೈ ಪಾರತವ ಅಷ್ಟೇ. ಆಯ್ತಾಯ್ತು, ನೋಡ್ಕೋ. ಗ್ರಿಪ್ ಅಂದ್ರೆ ಗೊತ್ತಲ್ಲ? ಗ್ರಿಪ್ ಗೊತ್ತಾ? ಏಮ್ ಅಂದ್ರೆ ಗುರಿ. ನಾವ್ ಯಾರಿಗೆ ಶೂಟ್ ಮಾಡ್ತೀವೋ ಅವ್ರ ಕಡೆ ನೇರವಾಗಿ ಗನ್ನನ್ನು ಗುರಿ ಇಡೋದು. ಸ್ಕ್ವೀಸ್ ಅಂದ್ರೆ ಈ ಟ್ರಿಗರ್ ಇದೆಯಲ್ಲ, ಟ್ರಿಗರ್ ಅದನ್ನ ಒತ್ತೋದು ಅಂದ್ರೆ ಹೊಡೆಯೋದು. ಗ್ರಿಪ್ಪು ಗುರಿ ಹೊಡಿ ಕೊಡಗುರು. ಮೊದಲು ನಾನು ಹೊಡಿತೀನಿ, ನೋಡ್ಕೋ. ಆಯ್ತಾಯ್ತು. ಕೈ ಸ್ವಲ್ಪ ಅಲುಗಾಡ್ಬಿಟ್ರು ಗುಂಡು ಎತ್ತೆತ್ಲಗೋ ಹೋಗ್ಬಿಡುತ್ತೆ. ಸರಿಯಾಗಿ ನೋಡ್ಕೋ. ಇಲ್ಲಿ ತುಂಬಾ ಡಿಸ್ಟೆನ್ಸ್ ಇದೆ, ಅಲ್ಲಿ ಇನ್ನೊಂದು 6 ಅಡಿ ಡಿಸ್ಟೆನ್ಸ್ ಇಂದ ಶೂಟ್ ಮಾಡ್ತೀಯ ಅವನ್ನ. ಟ್ರೈ ಮಾಡ್ತೀಯಾ? ತಗೋ. ಇದೇನ್ ಗುರು, ಒಳ್ಳೆ ಮೈ ಮೇಲೆ ಬಂದಂಗ ಆಗೋಯ್ತು. ಯಾವ್ದ ಮಗ ಕಂಡಿಡ್ದ ಇದನ್ನ? ಬೇಡ ಗುರು, ತಗೊಳಕ್. ಬಾಲ, ಮೊದಲನೇ ಸರ್ತಿ ಶೂಟ್ ಮಾಡಿದಾಗ ಎಲ್ರಿಗೂ ಹೀಗೆ ಆಗೋದು. ಇನ್ನೊಂದ್ ಸರ್ತಿ ಟ್ರೈ ಮಾಡು. ತಗೋ. ಬೇಡ, ಇದು ಸಾಹಸನೇ ಬೇಡ ನನ್ಗೆ. ಇದು ಒಳ್ಳೆ ತಲೆನೋವು ಆಯ್ತಲ್ಲ. ನೋಡು, ನಿನ್ಗೆ ಆಗೋಲ್ಲ ಅಂದ್ರೆ ಹೇಳು, ನಾವು ಬೇರೆಯವ್ರನ್ನ ಹುಡ್ಕೋಬೇಕಾಗತ್ತೆ. ಕೊಡಿ ಗುರು, ಇಲ್ಲಿ ನಾನು ಟ್ರೈ ಮಾಡ್ತೇನೆ. ಬರಲ್ಲ, ಮೊದ್ಲೇ ಕುಡ್ದು 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 ಅವ್ನ ಕೈಯಲ್ಲ. ಲ ಗನ್ನು ಕಪ್ಪಗೈತೆ, ಮುಟ್ಟಿದ್ರೆ ಇನ್ನೂ ಕಪ್ಪಗಾಗೋಗ್ಬಿಡ್ತೀಯ. ಕೊಡ್ಗುರು ಇಲ್ಲಿ. ಬಿಡ. ನಾನು ಯಾವತ್ತೂ ಬೆಳ್ಳಗಾಗಬೇಕು ಅಂತ ಸ್ನೋ ಪೌಡರ್ ಹಚ್ಕೊಂಡವನೇ ಅಲ್ಲ. ನೀನು ಕರಿಯ, ನಾನು ಕರಿಯ. ಸಾಥ್ ಕೊಡ್ತೀಯಾ? ನನ್ನ ಜೀವನನೇ ನಿನ್ನ ಕೈಯಲ್ಲೈತೆ. ಏನ್ ಗುರು ಹೇಳಿದ್ದು? ಗ್ರಿಪ್ಪು, ಏಮು. ಹೊಡಿ ಹೊಡಿ, ಕರೆಕ್ಟ್ ಕರೆಕ್ಟ್, ಹೊಡಿ. ಬಸೋದೆ, ಇದುವರೆಗೂ ನಾನು ಎಷ್ಟು ಹುಡುಗರಿಗೆ ಗನ್ ಟ್ರೈನಿಂಗ್ ಕೊಟ್ಟಿಲ್ಲ. ಕಡಿಮೆ ಅಂದ್ರು 20 ಹುಡುಗರಿಗೆ ಏನೋ. ಆದ್ರೆ ಮೊದಲನೇ ದಿವಸನೇ ಬಾಲನಷ್ಟು ಈಸಿಯಾಗಿ ಒಬ್ನೇ ಒಬ್ಬ ಹುಡುಗನೋ ಗನ್ ಹ್ಯಾಂಡಲ್ ಮಾಡಿಲ್ಲ. ಹೆಂಗ್ ಗೊತ್ತಾ? ಕೈ ಸ್ವಲ್ಪನೂ ಶೇಕ್ ಆಗ್ಲಿಲ್ಲ. ಪ್ರಸಾದೆ, ಅವಂದು ಚಿರ್ತೆ ಗುಂಡ್ಗೆ ಅವಂದು ಬಾಲ. ನಮ್ ಶಾಂತು ಅಂದ್ರೆ ಶಾಂತೂನೇ ಕಣು. ಎಂಥ ಹುಡುಗನ್ನ ನಮ್ ಕೈ ಕೊಟ್ಟಿದ್ದಾರೆ ನೋಡು. ನಿಮ್ಮವ್ವನ ನಾನು ಯಾವಳ ನಿಂಗೆ ತಲ್ಕೆಟ್ ಮುದ್ಕಿ ಒಂಟೆ ಜೀವ ಗಂಡಿಲ್ದೋಳು ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮೊಗ ಅಂತ ಜೀವ ಬಿಡ್ತಾ ಇರ್ತಾಳಂತಿದ್ದನು. ಬಾಂಬೆಗೆ ಹೋಗ್ಬಿಟ್ಟು ಅವಳ ಜೊತೆ ಚಕ್ಕಂತ ಆಡ್ಬಿಟ್ಟು ಅವಳನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ನೋಡಕ್ ಬೇರೆ ಕರ್ಕ ಹೋಯ್ತಾ. ಒಳ್ಳೆ ಲಡ್ಕಿ, ಒಂದ್ಸರ್ತಿ ನೋಡ್ಬಿಡವ. ಸುಮ್ನೆ ಗಾಡಿ ಓಡಿಸಿದ್ರೆ ಸರಿ ನೀನು. ಅಲ್ಲ ಕಣೋ, ನಿಮ್ಮವ್ವ ಆ ಬಾಂಬೆ ಹುಡುಗಿನ ಅದೆಂಗೋ ಮನೆ ಒಳಗ್ ಸೇರ್ಸುದ್ಲು. ದೊಡ್ಡ ಮನ್ಸ ಅನ್ಸ್ಕೊಂಡಿದ್ದೆ, ತೋರ್ಸ್ಬಿಟ್ಟಲ್ಲ ನಿನ್ ಕಚಡ ಬುದ್ಧಿನ. ಅವೋ ಸುಮ್ಕಿರವ, 3 ಜನ ದಬಾಕೊಂಡ್ಬಿಡ್ತೀವಿ ಅಷ್ಟೇ. ಆಮೇಲೆ ದಬಾಕ್ಬಿಡು, ಎಲ್ಲ ದಬಾಕೊಂಡ್ಬಿಡಣ. ಚಪ್ಪರ್ ನನ್ನ ಮಗನೇ.
ನಂಗೆ ಮದುವೆ ಮಾಡು ಒಂದ್ ಹುಡುಗಿ ನೋಡ್ಕೊ ಅಂತ ಅಂದಿದ್ರೆ ನಾನು ಹುಡುಗಿ ಹುಡುಕ್ತಿರ್ಲಿಲ್ವೇನೋ ಚಪ್ಪರ್ ನೀನು ಚಪ್ಪರ್ ಇವತ್ ಎರಡ್ರಲ್ಲಿ ಒಂದ್ ಆಗ್ಬಿಡ್ಬೇಕು ಕಣೋ. ಪರ್ಕೆ ತಗೊಂಡು ಅವಳು ಹೊಡೆದ್ರೆ ಅವಳು ಹೆಂಗ್ ಬಾಂಬೆಯಿಂದ ಬಂದಿಲ್ಲ ಹಂಗೆ ಒಯ್ತಾ ಇರ್ಬೇಕು. ಪಾರ್ವತವ್ವ ಮಾಡ್ತಾ ಶಬು ಗುಡ್ಸಕ್ಕೆ ಬೇರೆ ಟೈಮ್ ಇಲ್ಲ, ಅವ್ವ ಬಂದೈತೆ ನೋಡಲ್ಲಿ. ಅಮ್ಮಿ ಅವ್ವ ಇದಾರಾ? ನಮಸ್ತೆ ಅವ್ವ. ಚಲೋ ದಮ್ಮಯ್ಯ ಕಣವ ಕುಕ್ಕರ್ಸ್ ಬಾ. ಅವ್ವ ಹೆಂಗಿದ್ದೀರಾ? ಸ್ಲಮ್ ಕಡೆ ಬರ್ಲಿಕ್ಕಾಗ್ಲಿಲ್ಲ ನಿಮ್ಮನ್ ನೋಡಕ್ಕೆ. ಅಯ್ಯ ನನ್ ನೋಡಕ್ ಟೈಮ್ ಎಲ್ಲ ಐತವ ನಿನಗೆ? ಇವ್ರನ್ನೆಲ್ಲ ಕಟ್ಕೊಂಡ್ ಗುಡ್ಡೆ ಹಾಕೊಂಡು ನೀನ್ ಕುಣಿಸ್ಬೇಕಲ್ಲ. ಹೌದಿದಿ ಅವ ಮಲ್ಲಿಗೆ ಬತ್ತ ಅವಳು ನೋಡೆ ಅವ. ಪಾರ್ವತವ ನೀವ್ ಹೇಗಿರ್ತೀರಾ ಅನ್ಕೊಂಡಿದ್ನೋ ಹಾಗೇ ಇದ್ದೀರಾ. ಅವ್ವ ಈ ತಬ್ಲಿನಂತೂ ಎದೆ ಮೇಲೆ ಇಟ್ಕೊಂಡು ಸಾಕಿದ್ದೀರಾ. ಇನ್ಮೇಲಿಂದ ಈ ತಬ್ಲಿಗೂ ಎಲ್ಲ ನೀವೇ. ಲೋ ಬೇವರ್ಸಿ, ಎಲ್ಲಿ ಸಿಕ್ತೋ ಈ ಗೊಂಬೆ ನಿಂಗೆ? ಇವಳು ನಿಂಗೆ ಸಿಗ್ಬೇಕು ಅಂತ ಕಬಾಳಮ್ಮ ನಿನ್ ಬಾಂಬೆ ಕರ್ಕೊಂಡೋದ್ಲೇನೋ? ನಾನ್ ಕಬಾಳಮ್ಮ ಗರ್ಸ್ಕೊಂಡಿದ್ದೆ ನನ್ ಸೊಸೆ ಹಿಂಗಿರ್ಬೇಕು ಅಂತ. ನಡಿ ಇವಳು ಬಟ್ಟೆನೆಲ್ಲ ತುಂಬ್ಕೊ. ಇವಳನ್ನ ಮಾರಾಣಿ ಕರ್ಕೊಂಡೋದಂಗ ನನ್ ಜೊತೆ ಸ್ಲಮ್ ಕರ್ಕೊ ಹೋಯ್ತೀನಿ. ಅವ್ವ ಬಾಲ ಸ್ಲಮ್ಗೆ ಆರಾಮಾಗಿ ಬಂದು ಹೋಗಕ್ಕಾಗಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಅದು ಸರಿನೇ. ನಮ್ ಸ್ಲಮ್ ಜನ ಈ ಪಾರ್ವತವನ್ ಮಗ ಅದ್ಯಾವ್ದೋ ಹುಡುಗಿನ ಬಾಂಬೆಯಿಂದ ಹೊಡ್ಕೊಂಡ್ ಬಂದ್ಬಿಟ್ಟವನೇ ಅಂದ್ಬಿಡ್ತಾರೆ. ತೂತು ಬೇಡ ಬೇಡ. ನಿನ್ ಕರ್ಕೊಂಡೋದ್ರೆ ಇಲ್ಲೋಡು ನಿಂಗ್ ಮದುವೆ ಮಾಡೇ ಮಾರಾಣಿ ಹಂಗೆ ನಮ್ ಸ್ಲಮ್ ಕರ್ಕೊಂಡ್ ಹೋಗೋದು. ಈ ಹುಡುಗಿನ ನೀನ್ ಚೆನ್ನಾಗ್ ನೋಡ್ಕೋಬೇಕು ಲೇ. ಇನ್ಮೇಲಾದ್ರೂ ನೆಟ್ಟಗಿರೋ ಕಂದ. ಬಾಲ ಇದೆ ದೇವಸ್ಥಾನ. ನಾಳೆ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಈ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬರ್ತಾನೆ. ಯಾವ ಕಾರಣಕ್ಕೂ ಮಿಸ್ ಆಗಬಾರ್ದು. ಅಯ್ಯ ನಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಗುರು. ಆದ್ರೆ ಇನ್ಫಾರ್ಮೇಶನ್ ಬಂದಿರೋದು ಎಷ್ಟು ಗ್ಯಾರಂಟಿ? ಇನ್ಫಾರ್ಮೆಂಟು ನೇರವಾಗಿ ದೊಡ್ಡವ್ರ ಜೊತೆನೇ ಮಾತಾಡೋದು, ಹಾಗಾಗಿ ಮಿಸ್ ಆಗೋಲ್ಲ. ನೀನು ರೆಡಿ ಆಗು. ಏನೋ ಇಂಥ ಚಾನ್ಸ್ ತಿರ್ಗಾ ಸಿಗ್ತದ? ಇದನ್ನ ಏರ್ಪಾಟ್ ಮಾಡೋದಕ್ಕೆ ಎಷ್ಟು ಹೆಣಗಿದ್ದೀನಿ ಗೊತ್ತಾ? ನಿನ್ನ ನಂಬ್ಕೊಂಡಿದ್ದೆ ನನ್ನ ತಪ್ಪಾಯ್ತು. ಅವನದು ಜೊತೆ ಅವನ್ ತಾಯಿನೂ ಇತ್ತಲ್ಲ, ನಮ್ ಬಾಲಂಗೆ ಆಗ್ಲಿಲ್ಲ ಅಣ್ಣ. ಬಾಳ ಹೇಳ್ಕೊತಿದ್ದೆ ಅವನ್ ಗನ್ ಹಿಡಿಯೋದ್ ನೋಡಿದ್ರೆ ಬಾಳ ಗೆಟ್ಸಿದೆ ಅಂತ. ಬೀಸ್ಟ್ಲಿ ಅಂತಿದ್ದೆ. ನಿನ್ ಚಿರತೆಗಿರೋದು ಚಿಕನ್ ಹಾರ್ಟ್. ಬಾಲ ನಿನಗೆ ತಾಕತ್ತಿದ್ರೆ ಕೆಲಸ ಮಾಡ್ತೀನಿ ಅಂತ ಹೇಳು, ಆಗದೆ ಹೋದ್ರೆ ಆಗಲ್ಲ ಅಂತ ಹೇಳು. ಸುಮ್ಮನೆ ಏನೇನೋ ನೆಪ ಹೇಳಬೇಡ. ಅವನ್ ಮುಂದೆನೆ ಮಗನ್ ನೋಡಿಯಕ್ ಮನ್ಸು ಬರ್ಲಿಲ್ಲ ಅಣ್ಣ. ಒಂದ್ ಕೆಲಸ ಒಪ್ಕೊಂಡ್ಮೇಲೆ ನಿಯತ್ತಿಂದ ಮಾಡಿ ಮುಗಿಸ್ಬೇಕು. ಅದು ಇದು ಅಂತ ನೆಪ ಹೇಳಬಾರ್ದು. ನೋಡ್ರು, ರಾಮ ರಾಮನ್ ತರನೇ ಇರ್ಬೇಕು, ರಾವಣ ರಾವಣನ್ ತರನೇ ಇರ್ಬೇಕು. ರಾವಣ ತನ್ನ ಎದೆ ಒಳಗಡೆ ರಾಮನ್ ಇಟ್ಕೋಬಾರ್ದು. ನಾನು ಹೇಳಿದ ಅರ್ಥ ಆಯ್ತಾ? ರಜ್ಜು ಸಾಬ್, कोई भी अकल वाला मार्केट में इज्जत गिराने को ಚಾನ್ಸ್ ನೈ ದೇತಾ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ನಿನಗೆ ಕೇಳ್ತಾ ಇರೋದು. ಬುದ್ಧಿವಂತ ಆದವನು ಮಾರ್ಕೆಟ್ನಲ್ಲಿ ಯಾವತ್ತೂ ತನ್ನ ಮರ್ಯಾದೆ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ.
ಅರ್ಥ ಮಾಡ್ಕೋಬಲ್ಲ. ಚಾನ್ಸ್ ಸಿಕ್ಕಿದಾಗ ಅದನ್ನು ಯೂಸ್ ಮಾಡೋದು ನೋಡು. ನೀನ್ ಇಲ್ಲಿಗೆ ಬಂದು ಅರ್ಧ ಗಂಟೆ ಆಯ್ತು, ಯಾಕೆ ಏನು ಮಾತಾಡ್ತಿಲ್ಲ? ಏನಾಯ್ತು ಬಾಲ, ಏನಾಯ್ತು ಹೇಳು. ಏನಂತ ಹೇಳಿ ಮಲ್ಲಿಗೆ, ಸಿಕ್ಕಾಪಟ್ಟೆ ಸಂಕಟ ಆಗ್ತಾ ಇದೆ. ಸ್ಲಮ್ಮಲ್ಲಿರೋ ನನ್ನಂಥವ್ರಿದೆ ಅಲ್ಲಿ ಜನ ಏನು ಇರೋದಿಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲೇ ನನ್ನ ಪಾರ್ವತವ್ವ, ನನ್ನ ಸ್ಲಮ್ಮು, ನೀನು ಎಲ್ಲ ಇಲ್ಲೇ ಇದ್ದೀರಾ ಅಂತ ಅವ್ರಿಗೇನು ಗೊತ್ತು? ನೀನು ನನ್ನ ನಂಬ್ಕೊಂಡು ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದೀಯ. ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ದಂಗೆ ಆಗೋಯ್ತಲ್ಲ. ಅಯ್ಯೋ ಬಾಲ, ನಾನು ಪಾರ್ವತವ್ವ, ಅರಜ್ಜು, ಅಮ್ಮಿ ಎಲ್ಲಾರು ನಿನ್ನಿಂದಾನೇ ಕಣೋ ಇಷ್ಟೊಂದು ನೆಮ್ಮದಿಯಾಗಿರೋದು. ಮತ್ ಯಾಕೋ ನೀನ್ ಹಾಗೆ ಸಂಕಟ ಪಡ್ತೀಯಾ? ಹತ್ರದಲ್ಲೇ ಇದ್ಕೊಂಡು ನಮ್ಮವ್ವನ್ನ ಬಾಯಿ ತುಂಬ ಮಾತಾಡ್ಸಕ್ಕಾಗ್ತಾ ಇಲ್ಲ. ನಮ್ಮ ಸ್ಲಮ್ ತುಂಬ ಹೆಂಗ್ ಬೇಕೋ ಹಂಗೆಲ್ಲ ಓಡಾಡ್ತಾ ಇದ್ದೆ, ಅದಕ್ಕೂ ಸ್ವಾತಂತ್ರ್ಯ ಇಲ್ಲ. ನಿನ್ನ ಕಣ್ ತುಂಬ ನೋಡಕ್ಕಾಗ್ತಾ ಇಲ್ಲ. ಕತ್ಲೆ ಕತ್ಲೆ ಆಗೋಯ್ತೆಲ್ಲ. ನಾನು ಯಾರು ಹೇಳ್ಕೊಂಡ್ಲಿ ಈ ಸಂಕಟನ? ಯಾರು ಹೇಳ್ಕೊಂಡ್ಲಿ ಈ ಸಂಕಟ? ನೋಡು ನೋಡು, ನೀನ್ ಕಣ್ಣು ನೋಡಿದ್ಯಾ? ಬೇರೆಯವ್ರ ತರ ಕಪ್ಪಗಿಲ್ಲ ಕಣೋ, ಬೂದಿ ಕಲರ್ ನಿನ್ ಕಣ್ಣು. ಈ ಬೆಳಕಲ್ಲಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಚಾಮುಂಡವ್ವ, ಚಾಮುಂಡವ್ವ, ಚಾಮುಂಡವ್ವ. ಈ ಸರ್ತಿ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ನಾನು ಸ್ವಲ್ಪ ದೂರದಲ್ಲಿ ಕವರ್ ಆಗಿರ್ತೀನಿ. ರಾತ್ರಿ 11 ಗಂಟೆ ಹೊತ್ತಿಗೆ ಇಲ್ಲಿಗೆ ಊಟಕ್ಕೆ ಬರ್ತಾನೆ. ಜೊತೆಲಿ 4 ಹುಡುಗರು ಇರ್ತಾರೆ. ಬಾಲ, ಇದೇ ನಿನಗೆ ಲಾಸ್ಟ್ ಚಾನ್ಸ್. ಏ ರಜ್ಜೋ, ಸರ್ ಆರ್ಡರ್ ಹೇಳ್ತೀರಾ? 2 ಕೋಲ್ಡ್ ಕಿಂಗ್ ಸೈಜ್ ಬಿಯರ್, 2 ಪ್ಲೇಟ್ ಬೋನ್ಲೆಸ್ ಚಿಕನ್ ಟಿಕ್. ಓಕೆ ಸರ್. ಏನನ್ಸುತ್ತೆ? ಅನ್ಸೋದೇನು, ಬಂದ್ರೆ ಮುಗ್ಸದೆ. ಹೌದಾ? ಥತ್ ಸರಿ ಬಿಡು, ಅದು ಯಾವತ್ತು ಅವನ್ ನಸೀಬ್ ಮುಗಿಯುತ್ತೋ ನೋಡೋಣ. ಶಂಕರ, ಏನ್ ಪ್ರಸಾದೆ? ಇವತ್ತು ಆಪರೇಷನ್ ಆಫ್ ಅಂತ ಹೇಳ್ಬಿಡು. ನಿನ್ ಚಿರತೆಗೆ 4 ಹುಡುಗರು ಸಾಕು ಅಂದವನು 20 ಹುಡುಗರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಿನ್ ಚಿರತೆ ಗನ್ ತೆಗಿಯೋದ್ರೊಳಗೆ ಅದುಮ್ಕೊಂಡ್ಬಿಡ್ತಾರೆ ಅಷ್ಟೇ. ಏಯ್ ಹೊಡ್ರ. ಪ್ರಸಾದೆ, ಹೇಳೋ ಶಂಕರ. ಆ ರಜ್ಜು ಫೋನ್ ಆಫ್ ಮಾಡ್ಕೊಂಡಿದ್ದಾನೆ. ಬಾಲನ್ ಫೋನು ಹೆಂಗೆ ಸೌಂಡ್ ಬರ್ತಾ ಇದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇಂಥ ಕೆಲಸದ ಟೈಮ್ನಲ್ಲೂ ಯಾವಳ ಜೊತೆ ಮಾತಾಡ್ತಾ ಇದ್ದಾನೋ? ನಾನ್ ಕನ್ಸ್ ಬಗ್ಗೆ ಹೇಳ್ತಿದ್ರೆ ನೀನ್ ಬೇರೆ ಏನೋ ಕೇಳ್ತಾ ಇದ್ಯಾ? ಫೋನ್ ಆಫ್ ಮಾಡು, ಫೋನ್ ಕಟ್ ಮಾಡು. ಮಂಜಣ್ಣ, ಮೊದಲು ಡೌಟ್ ಪಡೋದು ಬಿಡು. ಏನಾಯ್ತು ಅಂದ್ರೆ 4 ಜನ ಬರ್ತಾರೆ ಅಂದ್ರು. ಇಲ್ಲಿ ನೋಡಿದ್ರೆ 20 ಜನಕ್ಕೆ ಮೇಲೆ ಬರ್ತಾ ಇದ್ರಲ್ಲ ಬಾಲ. 20 ಜನ ಅಂದ್ರೆ ಬಸ್ಸಿಂದ ಜನ ಇಳಿತಿದ್ದಾರೆ ಅಂದ ರಜ್ಜು. ಫೋನ್ ಮಾಡ್ತೀನಿ ಚಿನ್ನ. ಅದಕ್ಕೆ ನಾನು ನಿನ್ನ ನಂಬ್ಕೊಂಡ್ರು. ಯಾರೋ ನೀನು? ಬಾಂಬೆ वाले साहब, खाना खाने के लिए आए, अभी चले जाएंगे.
ಬಾಸ್ ಬಂದಿದ್ದಾರೆ, ಬೇಗ ಊಟ ಮಾಡ್ಕೊಂಡು ಕಳ್ಸ್ಕೊಳ್ತಾ ಇರ್ಬೇಕು. ಏಯ್ ಹಲೋ, ಬಿಲ್ ಇಸ್ಕೊಂಡು ಎಲ್ಲ ಕಳಿಸ್ತಾ ಇರಲ್ಲ. ಆಯ್ತಣ್ಣ. ಹಲೋ ಅಲ್ಲ, ಎಷ್ಟೊತ್ತಿನಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಎಂಗೇಜ್ ಫೋನ್ ಬರ್ತಾ ಇದೆ. ದೊಡ್ಡವ್ರು ಹೇಳಿದ್ದಾರೆ ಇವತ್ತು ಆಪರೇಷನ್ ಆಫ್. ಹೊಟ್ ಬಾ. ಏಯ್, ಏನ್ ಮಕ ನೋಡ್ತೀಯಾ? ಹೊರಡ. ಯಾರ್ದು ಫೋನ್ ಬಾಲ? ಗುರುದು ತಾನೆ ಫೋನು. ಏನಂತೆ ಬಾಲ? ಏನಂದ್ರು? ಗಾಡಿ ಸ್ಟಾರ್ಟ್ ಮಾಡ್ಕೊಳಕ್ಕೆ ಎಷ್ಟೊತ್ತಾಗುತ್ತೆ? ಒಂದ್ಸರ್ತಿ ದೊಡ್ಡವ್ರ ಹತ್ರ ಮಾತಾಡ್ಬಿಡೋಣವಾ? ಚಿಟಿಕೆ ಹೊಡೆಯೋದ್ರ ಕಡೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡು. ರಿಸ್ಕ್ ಅನ್ಸತ್ತೆ. ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋ ಬಾಲ. ಯೋ ರಮೇಶಪ್ಪ, ನನ್ ಸಮಾನ ನಡಿವಾಗ ನೀನ್ ಯಾವತ್ತು ಟೆನ್ಷನ್ ಆಗ್ಲೇಬೇಡ, ಆರಾಮಾಗಿರೋ. ಹೋಗಿ ಗಾಡಿ ಸ್ಟಾರ್ಟ್ ಮಾಡು. ಅವರ ಬಹುಕಾಲದ ಹಿಂಬಾಲಕರಾದ ಸ್ಲಂ ರಮೇಶ್ ಅಪ್ಪರವರು ಸಹ ಸ್ಪರ್ಧೆಯಲ್ಲಿರುವುದು ಅವರ ವೋಟ್ ಬ್ಯಾಂಕ್ಗೆ ಲಗ್ಗೆ ಹಾಕುವ ಸಾಧ್ಯತೆಗಳಿವೆ. ಕಂಗ್ರಾಚುಲೇಷನ್ಸ್ ಪ್ರಸಾದಿ, ಗೆದ್ದುಬಿಟ್ಟೆ ಬಿಡು ನೀನು. ಇನ್ನು ಯಾರು ನಿನ್ನ ಹಿಡಿಯಕ್ಕಾಗೋದಿಲ್ಲ. ಜೋಕ್ ಮಾಡ್ತಿದ್ದೀಯಾ? ಮಾಡು. ಆ ಡರ್ಟಿ ಫೆಲೋ ರಮೇಶ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾನೆ. ನೀನೊಬ್ಬ ಯೂಸ್ಲೆಸ್ ಫೆಲೋ ತಂದು ನನ್ ತಲೆ ಕಟ್ಟಿದೆ. ಇಲ್ಲೊಬ್ಬ ಲೇಸಿ ಫೆಲೋ ಗರಡ್ಗಂಬ ತರ ನಿಂತ್ಕೊಂಡಿದ್ದಾನೆ. ಇನ್ನು ನಾನು ಉದ್ಧಾರ ಆದ ಹಾಗೆ, ಗೆದ್ದ ಹಾಗೆ. ಯಾಕೆ, ನಿನಗಿನ್ನು ನ್ಯೂಸ್ ಗೊತ್ತಾಗಿಲ್ವಾ? ಏನ್ ನ್ಯೂಸು? ಹೋದ್ನಲ್ಲ ಮಂಜ. ಶಾಂತು, ಏನ್ ಹೇಳ್ತಿದ್ಯಾ? ನಾನು ಏನ್ ಕೇಳಿಸ್ಕೊಳ್ತಾ ಇದ್ದೀನೋ ಅದನ್ನೇ ಹೇಳ್ತಿದ್ಯಾ ನೀನು? ಹೌದಪ್ಪ, ಮಂಜ ಹೋದ. ಏ ಶಂಕರ, ಈ ಶಾಂತು ಏನೇನು ಹೇಳ್ತಾ ಇದ್ದಾನೆ, ಸ್ವಲ್ಪ ಕೇಳಿಸ್ಕೊಂಡು ಹೇಳು ನನಗೆ ಸರಿಯಾಗಿ. ಶಾಂತು, ಮಂಜ ಹೋದ. ಹೌದಾ? ಇದು ಡಿಪಾರ್ಟ್ಮೆಂಟ್ ಮೆಸೇಜ್. ಡಿಪಾರ್ಟ್ಮೆಂಟ್ ಮೆಸೇಜಾ? ಪ್ರಸಾದೆ, ಬಾಲ ಬಾಲ. ಬಾಲ ಬಾ ಬಾ ಬಾ. ಬೇಡಣ್ಣ, ಪರವಾಗಿಲ್ಲ. ಕೂತ್ಕೋ. ಶಂಕರ, ತಾಕತ್. ಕೂತ್ಕೋ. ಏ ರಜ್ಜು, ನಿಂಗ್ ಬೇರೆ ಹೇಳ್ಬೇಕಾ? ಕೂತ್ಕೋ ಕೂತ್ಕೋ. ನೀನು ಆರ್ಡಿನರಿ ಅಂತೂ ಅಲ್ಲ, ಚಿರತೆ. ನಾನು ಚಿರತೆ ನೀನು. ಚಿರತೆ ಚಿರತೆ. ರಜ್ಜು ಅಣ್ಣ, ರಜ್ಜು ರಜಾಕ್, ಮೆಂಟಲ್ ರಜಾಕ್. ನಮ್ ಚಿರತೆಗೆ ಒಳ್ಳೆ ಜೋಡಿ. ತಗೋ. ಕುಡಿಯಲ್ಲಣ್ಣ? ತಗೋ. ನಿಮ್ ಮುಂದೆ ಕುಡಿಯಕ್ ನಾಚಿಕೆ ಆಯ್ತದೆ. ಏಯ್, ಇವತ್ತು ನಮ್ ಜೊತೆ ನೀನು ಸೆಲೆಬ್ರೇಟ್ ಮಾಡ್ಲೇಬೇಕು. ಏಯ್, ತಗೋ ತಗೋ. ಬಾಲ, ನೀನೆಲ್ಲಿದೀಯಾ? ಹಾಸ್ಟೆಲ್ ಇದ್ದೀನಣ್ಣ. ಈಗೆಲ್ಲಿದೀಯಾ? ಅಲ್ಲ, ಇಲ್ಲಲ್ಲ. ಇವತ್ತಿಂದ ನೀನು ಈ ಪ್ರಸಾದ್ ನಾಯಕ್ ಎದೆಯಲ್ಲಿದೀಯ? ಎಲ್ಲಿದೀಯ ಹೇಳೋ? ಬಾಲ, ಮುಂದೆ ನಾನು ಚೀಫ್ ಮಿನಿಸ್ಟರ್ ಆಗ್ಲಿ, ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಇದೇ ನಿನ್ನ ಜಾಗ. ಏನ್ ಬಲ?
ಸರ್ ಎಲ್ಲಿದ್ಯಾ? ದೊಡ್ಡವ್ರ ಹತ್ರ ಇದ್ದೀನಿ ಸರ್. ಆಮೇಲೆ ನೀನೇ ಮಾಡು. ಆಯ್ತು ಸರ್. ಯಾರು ಮಾಡಿದ್ದು? ಅದೇ ಶಾಂತಾರಾಮ್ ಸಾಹೇಬ್ರಣ್ಣ. ಶಾಂತುನ ಸಾಹೇಬ್ರು ಅಂದ್ಯಾ? ಶಾಂತಾರಾಮ್ ಸಾಹೇಬ್ರು. ನನ್ನ ಎದಲ್ಲಿರೋ ನೀನು ಯಾರನ್ನು ಸಾಹೇಬ್ರು ಅನ್ಬಾರ್ದು. ನೋ, ಶಾಂತು ಶಾಂತು ಅನ್ಬೇಕು. ಅಣ್ಣ ಅಣ್ಣ ಸಾಹೇಬ್ರು ನಂಗೆಲ್ಲ ನನ್ ಮನ್ಸಿಗೆ ನೆಮ್ಮದಿರಲ್ಲ. ನನ್ ಫೋನಲ್ಲೇ ಫೋನ್ ಮಾಡಿ. ದಯವಿಟ್ಟು ಬೇಡ, ನಿಮ್ ಕಾಲ್ ಮುಗಿತೀನಿ ಅಣ್ಣ. ಅಣ್ಣ ಬೇಡ ಅಣ್ಣ. ಹಲೋ ಶಾಂತು. ಏನೋ ಶಾಂತು ಹೇಳೋ. ನೀನು ನಮ್ ಬಾಲಂಗಿ, ನನ್ ಎದೆಲಿರೋ ಬಾಲಂಗಿ. ಅಂಡರ್ಸ್ಟ್ಯಾಂಡ್? ಕೊಡ್ತೀನಿ. ಮಾತಾಡು ಮಾತಾಡು. ಶಾಂತು ಅನ್ನು, ಶಾಂತು ಅನ್ನು ಅನ್ನು ತಗೊಳ್ಳಿ ಶುಕ್ಲಾ ಫೋನು. ಯಾವ ಶುಕ್ಲಾಚಾರ್ಯ? ತಗೊಂಡ್ ಮಾತಾಡಿ ಸರ್. ಬಾಲ, ದೊಡ್ಡವ್ರು ತುಂಬಾ ಎಮೋಷನಲ್ ಆಗಿದ್ದಾರೆ. ಡೋಂಟ್ ವರಿ. ಒಂದ್ ಕೆಲಸ ಮಾಡೋ, ನೀವ್ ಹೆಂಗ್ ಹೇಳಿದ್ರು ಹಂಗೆ ಹೇಳ್ದೆ ಅಂತ ಹೇಳಿ ಅರ್ಧ ಗಂಟೆಲಿ ನಮ್ಮ ಮಾಮೂಲಿ ಜಾಗ ಬಂದ್ಬಿಡು. ಓಕೆ? ಸರಿ ಸರ್. ಎಸ್ ಆಗ್ಬೋದು. ಯು ಕ್ಯಾನ್ ಕಮ್. ಏನಂದೆ? ಅದು ನೀವ್ ಹೇಳ್ದಂಗೆ ಹೇಳಿದ್ದೀನಿ ಅಣ್ಣ. ನಾನು ಹೇಳ್ದಂಗೆ ಹೇಳಿದೀಯಾ? ಶಂಕರ, ಇವನು ಬಾಲ, ಸ್ಲಂ ಬಾಲ ಅಲ್ಲ, ಬೆಂಗಳೂರು ಬಾಲ. ಬಾಲಣ್ಣವ್ರೆ, ಬಾಲಣ್ಣವ್ರೆ ಅನ್ನೋ ಅನ್ನೋ. ಬಾಲಣ್ಣವ್ರೆ ಗುರು, ಈಗ ಹೊರಡಿ. ದೊಡ್ಡವರು ಮಲಗೋ ಹೊತ್ತಾಯ್ತು. ಹೊರಡೋದು ಅಂದ್ರೆ ಬರಿಗೇಳ್ ಕಳಿಸ್ತೀಯ? ಬ್ಯಾಗ್ ತಗೊಂಬ, ಹೋಗೋ ಹೋಗೋ. ಶಂಕರಂಗೆ ಇದು ಚಿಕ್ಕದು. ತಗೊಳ್ಳಿ ಬಲ, ತಗೋ. ಇಂಥವು ನಿನಗಿನ್ನೂ ಸಾವಿರಾರು ಸಿಗ್ತವೆ. ತಗೋ, ತಗೊಳ್ಳಿ, ತಗೊಳ್ರಪ್ಪ. ಇಟ್ ಇಸ್ ಯುವರ್ಸ್. ಹೊಡ್ತೀನಿ ಅಣ್ಣ. ಅಣ್ಣ, ಬಾಲಂದು ಗಡಿಪಾರು. ಗಡಿಪಾರ್? ಬಾಲಣ್ಣವ್ರನ್ನ ಗಡಿಪಾರ್ ಮಾಡಿದವ್ರನ್ನ ಗಡಿಪಾರ್ ಮಾಡ್ಬಿಡ್ತೀವಿ. ಇನ್ ದಿ ನೇಮ್ ಆಫ್ ಗಾಡ್. ಎಲೆಕ್ಷನ್ ಮುಗಿದು ಬಿಡ್ಲಿ. ನೋ ಗಡಿಪಾರ್, ಓನ್ಲಿ ಬಾರ್. ಎಸ್ ಎಸ್. ಬಾಯ್ ಬಾಯ್. ನೋ ಗಡಿ. ಅಂತೂ ನಿಯತ್ತಾಗಿ ಅನ್ಕೊಂಡಿದ್ ಕೆಲಸ ಮಾಡಿ ಮುಗಿಸ್ಬಿಟ್ರಿ. ಇನ್ನು ನಿಮ್ಮನ್ನು ಹಿಡಿಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆದ್ರೆ ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿರ್ಲಿ. ನಿಮ್ಮ ಫೀಲ್ಡ್ ನಲ್ಲಿರೋರು ದೊಡ್ಡ ಗೋಳೇನ್ ಗೊತ್ತಾ? ತಲೆಯಲ್ಲಿ ಬುದ್ಧಿ ಇರೋದಿಲ್ಲ, ಕಳಕ ಬೀಜ ಇರ್ತದೆ. ಹುಷಾರಾಗಿ ಹೆಜ್ಜೆ ಇಡಿ, ಗೊತ್ತಾಯ್ತಾ? ನಿಮ್ಮ ಗ್ಯಾಂಗ್ ಮಂತ್ರ ಒಂದೇ ಆಗಿರ್ಬೇಕು ಕಣ್ರೋ. ಚೆನ್ನಾಗಿ ದುಡ್ಡು ಮಾಡಿರೋರ್ನ ನೆಮ್ಮದಿಯಾಗಿರಕ್ ಬಿಡಬೇಡಿ. ಮಂಜುನ್ ಕೊಲೆ ಕೇಸಲ್ಲಿ ಹುಡುಗರು ಫಿಟ್ ಆಗೋವರೆಗೂ ನೀವು ಸ್ವಲ್ಪ ಹುಷಾರಾಗಿರಿ. ಆಯ್ತು ಸರ್. ಸಾಬ್, ನಾವು ನಿಮ್ಗೆ ಏನಾದ್ರೂ ಪ್ರೆಸೆಂಟ್ ಮಾಡಬೇಕು ಅಂತ. ಮುಜೆ ಕ್ಯೂರೆ ಸರ್, ನಾವು ನಿಮ್ಗೆ ಏನಾರ ಕೊಟ್ಟರೆ ನಮಗೂ ಖುಷಿ ಸರ್. ದೊಡ್ಡವರು ದೊಡ್ಡ ಬ್ಯಾಗ್ನೇ ಕೊಟ್ಟಂಗಿದೆ. ನಮ್ಮ ಹುಡುಗರು ನೀವು ಚೆನ್ನಾಗಿ ಬೆಳಿಬೇಕು. ನನ್ನ ವೈಫು ಒಂದು ಹೊಸ ಕಾರ್ ತಗೋಬೇಕು ಅಂತ ಹೇಳ್ತಾ ಇದ್ರು. ಅಯ್ಯೋ, ನಾಳೆ ನಾವು ದುಡ್ಡು ಕೊಟ್ಬಿಡ್ತೀವಿ ಬಿಡಿ ಸರ್. ಹಾ ಸರ್. ರಜ್ಜು, ಶಬ್ಬು ಶಾದಿನ ತುಂಬಾ ಜೋರಾಗಿ ಮಾಡೋಣ ಕಣೋ. ಅಮ್ಮಿಗೆ ಹೇಳು, ಒಳ್ಳೆ ಹುಡುಗನ ಹುಡ್ಕೋದಿಕ್ಕೆ. ಇಲ್ಲ, ಏನು ಮಾಡಿದ್ರು ಅರ್ಥ ಆಗೋಲ್ಲ. ಒಂದ್ ಲೆವೆಲ್ ವರ್ಗು ಬಿಗಿ ಆಗಿರ್ತಾನೆ, ಆಮೇಲೆ ಫುಲ್ ತಲೆ ಮೇಲೆ ಕೂರಿಸ್ಕೊತಾನೆ. ನಮ್ಮವನು ನಮ್ಮ ಜೊತೆಲಿ ಓದ್ ಬೆಳೆದವನು ಅಂತ ನಾವು ನಿನ್ನ ಹತ್ರ ಗುಲಾಮ್ರ ತರ ಕೆಲಸ ಮಾಡ್ತಾ ಇದ್ರೆ ನೀನ್ ನಮ್ಮನ್ನ ಯಾವನೇ ಅವನಿಗೂ ಗುಲಾಮ್ರಾಗಿ ಮಾಡ್ತೀಯಾ? ಅಯ್ಯೋ ನಿಂದಿರ್ಲಿ ಶಾಂತು. ಹೆಂಡತಿ ಮಕ್ಕಳು 100 ಬಿಟ್ಟು ಇವನು ಚಾಕ್ರಿ ಮಾಡ್ಕೊಂಡಿದೀನಿ. ನನ್ನ ಕೈಲಿ ಎದುರಿಗೇನೆ ಬಾಲಣ್ಣ ಬಾಲಣ್ಣ ಅನ್ಸುದಪ್ಪ. 2 ಸಲ ಬಾಲಣ್ಣ ಅಂತ ಅನ್ನಿಸ್ಲಿಲ್ಲ, ಒಂದೇ ಸಲ ಅಲ್ವೇನಾ? ಅವನು
ಆ ಸ್ಲಂ ಬಾಲ 4 ಸಲ ನನ್ನ ಕೈಯಲ್ಲಿ ರುಬ್ಬಿಸ್ಕೊಂಡವನೆ. ಅಂತವನ್ ಕೈಯಿಂದ ನನ್ನನ್ನು ಶಾಂತು ಅಂತ ಹೇಳಿಸ್ತೀಯಲ್ಲ, ಏನ್ ಹೇಳಿ? ಆಯ್ತಪ್ಪ ಆಯ್ತು, ಇನ್ನೊಂದ್ಸಲ ಈ ತರ ಲೂಸ್ ಆಗಿ ಬಿಹೇವ್ ಮಾಡೋದಿಲ್ಲ. ಅದು ನಾವು ಆಗಲ್ಲ ಬೇಡ ಅಂದಾಗ್ಲೂ ಹುಡುಗ ಕೆಲಸ ಮುಗಿಸ್ಬಿಟ್ಟಲ್ಲ, ನಂಗೆ ಬಹಳ ಬಹಳ ಕಿಕ್ ಕೊಟ್ಬಿಡ್ತು. ಬಿಡ್ರಪ್ಪ, ಇನ್ ಎಲೆಕ್ಷನ್ಗೆ ರೆಡಿ ಆಗೋಣ. ಹುಡುಗರನ್ನ ಯಾವ ಸರೆಂಡರ್ ಮಾಡಿಸ್ತೀವಿ ಶಂಕರು? 4 ದಿನದಲ್ಲಿ. ಬಾಲ ಶೂಟ್ ಮಾಡಿದ ಗನ್ನು ಕೊಟ್ರು, ನನ್ನ ಹತ್ರನೇ ಇದೆ. ಒಂದು ಕೆಲಸ ಮಾಡಿ ಶಂಕರು, ಸರೆಂಡರ್ ಆಗೋ ಹುಡುಗರ ಕನ್ನಲ್ಲಿ ಲೋಕಲ್ ಗನ್ ಕೊಟ್ಬಿಡು. ಶುರುವಾಯ್ತು ಬೆಳಿಗ್ಗೆನೆ ಬರೀ ಮೇಕಪ್ ದ ಕೆಲಸ. ಲೈ, ಆ ವಾಷಿಂಗ್ ಪೌಡರ್ ನಿರ್ಮ ಹಾಕೊಂಡು ನಿನ್ ಮಕ ತೊಳೆದ್ಬಿಡ್ಲಾ, ಬೆಳ್ಳಿಗಾಗೋಯ್ತೀಯ. ಅಲ್ಲ ಕಣ, ನಾವು ಆ ಮಂಜಿನ ಹತ್ರ ಏನಾನ ಮಿಸ್ ಆಗೋಗಿದ್ರೆ ನಮ್ ಗತಿ ಏನಾಗೋದು ಅಂತೀಯ? ಏನಾಗ್ತಿತ್ತು ಅಂದ್ರೆ, ನೀನ್ ಹಿಂಗ್ ದಬಾಕೊಂಡ್ ಮಲ್ಕೊಂಡು ನನ್ನ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ನನ್ ಕೈ ಲಕ್ಷ ಲಕ್ಷ ರೂಪಾಯಿ ಎಣಿಸ್ತಿರ್ಲಿಲ್ಲ. ಹಂಗಂತ್ಯಾ? ಲವ್, ಕೈಯಲ್ಲಿ ಕಾಸೈತೆ, ಬೆಂಗಳೂರೇ ನಮ್ದಾಗೈತೆ, ಮಸ್ತಿ ಮಾಡೋಣ ಅನ್ನೋದ್ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡ್ತಿರ್ತೀಯ. ಎದ್ದಾಳಲೈ. ಏಯ್, 4 ದಿನ ಯಾರ ಕಣ್ಗೂ ಬೀಳ್ಬೇಡ ಅಂತ ಸಾಹೇಬ್ರು ಹೇಳವ್ರೆ. ಸಿಕ್ಕಾಕೊಂಡ್ರೆ ಫುಲ್ಲ ಮುಕ್ಕೊಂಡ್ಬಿಡ್ತಾರೆ. ಅದು ಸರಿ, ಏನ್ ಮಾಡೋಣ ಅಂತೀಯ ಇವಾಗ? ನಾನು ಬಾಡಿ ಮಸಾಜ್ ಮಾಡಿಸ್ಕೊಳಕ್ ಹೋಗ್ತಾ ಇದ್ದೀನಿ. ಹೆಂಗಿರುತ್ತೆ ಗೊತ್ತಾ? ಹುಡುಗಿರು ಕಣೋ ಮಸಾಜ್ ಮಾಡೋದು. ಬಾಡಿ ಮಸಾಜ್? ಅದು ಹುಡುಗಿರು. ನಡಿಲಿ ನಡಿಲಿ, ನೀನು ಬನ್ನ ಜೊತೆ. ಬಾಡಿ ಮಸಾಜು, ಅದು ಎಣ್ಣೆಕ್ಳು ಬೇರೆ ಮಾಡೋದು ಅಂತೀಯ? ಆಗಬಹುದು. ಏ, ಮಲ್ಲಿಗೆ ಗೊತ್ತಾಗ್ಬಿಟ್ರೆ? ಮಲ್ಲಿಗೆಗೆ ನೀನ್ ಹೇಳ್ಬೇಕು ಇಲ್ಲ ನಾನ್ ಹೇಳ್ಬೇಕು? ಇಬ್ರು ಹೇಳ್ದೆ ಇದ್ರೆ ಗೊತ್ತಾಗದ ಹೆಂಗೆ? ಅದು ಸರಿ ನಡಿಯಲ್ಲ. ಅದ್ಯಾವ ಮಸಾಜೋ ಅದ್ಯಾವ ಹುಡುಗಿರ್ ಮಾಡ್ತಾರೋ ನೋಡೇ ಬಿಡ. ಅಯ್ಯಪ್ಪ, ನಾನ್ ಬರಲ್ಲಪ್ಪ. ಯಾಕೆ ಇದ್ದಕ್ಕಿದ್ದಂಗೆ? ಏಯ್, ಬಲ್ ನನ್ ಮಗ ಇದ್ದಂಗಿದ್ಯಾ ನೀನು. ಒಳ್ಳೆ ಟೈಮ್ ನೋಡಿ ಮಲ್ಗೆ ಕಿವಿಲ್ ಊದ್ ಬಿಡು. ಮಸಾಜ್ಗೆ ಹೋಗಿದ್ದ ಅಂತ ಚೊಪ್ಲಿ ಕಿತ್ತೋಂಗ್ ಹೊಡಿತಾಳೆ. ನಿನ್ ನಂಬಕ್ ಆಗಲ್ಲಪ್ಪ. ಹೋಗಲೇ, ನನ್ ಫ್ಯಾಮಿಲಿ ಮ್ಯಾನ್. ನಾನ್ ನೋಡು ಯಾವನ ಅವನಿಗೆ ಇದ್ರಿಲ್ಲ, ಇವಳಿಗೆ ಎದ್ರಂಗ ಆಗೋಗ್ಬಿಟ್ಟೈತೆ. ಹೆಂಗೆ ಗಾಡಿ ದೊಡ್ಡವ್ರು ಕೊಡ್ಸಿರೋದ್ ಕಣವ, ದೊಡ್ಡದಾಗಿ ಓಡಾಡ್ಕೊಂಡಿರ್ಲಿ ಅಂತ. ಬಾರವಾ, ಒಂದ್ ರೌಂಡ್ ಓಡಿಸ್ತೀನಿ ಬಾ. ನಂಗ್ ಬೇಡ ಕಣಪ್ಪ, ನಂಗ್ ಬೇಡ. ನೀನ ಮಲ್ಗೆನ್ ಕರ್ಕೊಂಡು ಹೋಗ. ಅವ್ವ ಜೊತೆ ನೀವು ಬನ್ನಿ. ಕುತ್ಕೊಂಡ್ ನೋಡು, ಏರೋಪ್ಲೇನ್ ಹೋದಂಗ್ ಕರ್ಕೊಂಡು ಹೋಗ್ಬಿಡ್ತೀನಿ ನೀನ. ಹೋಗ್, ಟೈಮ್ ಬರ್ತದ, ಹೋಗ್ ಎತ್ತ ಗಾಡಿನ. ಅಲ್ಲ ಕಣೋ, ನನ್ ಮಾತ್ ಸ್ವಲ್ಪ ಕೇಳು. ಇಂತ 10 ಗಾಡಿ ಬೇಕಾದ್ರೆ ಇಸ್ಕೋ, ಆದ್ರೆ ಜೈಲ್ಗೆ ಹೋಗುವಂತ ಕೆಲಸ ಮಾತ್ರ ಮಾಡ್ಬೇಡ ಕಣಪ್ಪ. ಈ ಜೀವ ನಿನ್ಗೋಸ್ಕರ ಕಾಯ್ತಾ ಇರ್ತದೆ ಕಣೋ. ಅವ್ವ, ನಾನಿವಾಗ ತುಂಬಾ ದೊಡ್ಡದಾಗಿ ಬೆಳೆದಿದ್ದೀನಿ, ನೀ ಏನೋ ತಲೆ ಕೆಡ್ಸ್ಕೋಬೇಡ. ಮಲ್ಗೆ ಹೇಳೇ ಒಂಚೂರು. ರಜು, ತಗೊಂಡೋಗ್ ಬಿಡ ಅವನ್ನ. ಅಲ್ಲ, ಕೋದಂಡರಾಮಪುರದ ಕಿಟ್ಟಿ ಗ್ಯಾಂಗಿನ 11 ಪಾತಕಿಗಳನ್ನು ಸ್ಪೆಷಲ್ ಸ್ಕ್ವಾಡಿನ ಮುಖ್ಯಸ್ಥರಾದ ಶಾಂತರಾಮರವರು ಮತ್ತು ಅವರ ತಂಡ ಚೆನ್ನೈನಲ್ಲಿ ಬಂಧಿಸಿ ತಂದಿದ್ದಾರೆ. ಕೊಲೆಗೆ ಬಳಸಿದ ಗನ್ನನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ. ನೀವು ಮುಂಜಾನೆ ಮುಗಿಸಿದ್ ನಾವೇ ಅಂತ ಪ್ರಚಾರ ಮಾಡದೆ ಹೋದ್ರೆ ಕೇಬಲ್ ದಂಧೆನ ಇನ್ಯಾರಾದ್ರೂ ಕೈಗೆ ಹಾಕೋತಾರೆ ಬಾಲಣ್ಣ. ಬಲ ವಾಪಸ್ ಬಂದು ಅಡ್ತಾ ಇದ್ದೀನಿ ಗುರು. ನಾನೇ ನಿನಗೆ ಫೋನ್ ಮಾಡೋಣ ಅಂತ ಇದ್ದೆ. ಇಲ್ಲ ಗುರು, ಅದೇ ಕೇಬಲ್ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದೆ. ಕೇಬಲ್ ದಂಧೆ ನಿನಗಲದಲ್ಲೇ ಮತ್ತಿನ್ ಯಾರಿಗೆ ಹೋಗುತ್ತೆ? ಮಾತಾಡೋಣ. ಏ, ಬೇಡ 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 ಬೇಡ, ಈಗತ್ ಬೇಡ. ದೊಡ್ಡವರು ನಿನ್ನನ್ನು ಇಲ್ಲಿ ಯಾವ್ದೆಲ್ಲ ಇಟ್ಕೊಂಡಿದ್ದಾರೆ ಗೊತ್ತಲ್ಲ ನಿನ್ಗೆ. ಆದ್ರೆ ಹುಡುಗರೆಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ಎಲೆಕ್ಷನ್ ಮುಗಿಯೋವರೆಗೂ ನಾವ್ಯಾರು ದೊಡ್ಡವ್ರಿಗೆ ಟೆನ್ಷನ್ ಕೊಡೋದು ಬೇಡ. ನಾಳೆ ಸಂಜೆ ಏನ್ ವಿಷಯ ಗುರು? 7 ಗಂಟೆಗೆ ನೀನು ದೊಡ್ಡವ್ರ ಮನೆ ಹತ್ರ ಬಂದ್ಬಿಡು. ಬಾಲ, ಬೆಂಗಳೂರು ಬಾಲ. ರಜ್ಜು, ಶಂಕರ, ಗಾರಿ. ಅಣ್ಣ. ಏನವ? ಅಣ್ಣ, ಇನ್ಯಾವತ್ತೂ ಅವ್ರು ನಿಮ್ಮ ಎದುರಿಗೆ ನಿಲ್ಲೋದಿಲ್ಲಣ್ಣ. ನಾನ್ ಭಾಷೆ ತಗೊಂಡಿದ್ದೀನಣ್ಣ. ಈ ತಂಗಿ ಮುಖ ನೋಡ್ಕೊಂಡು ಅವ್ರು ಮಾಡಿದ ತಪ್ಪನ್ನ ಹೊಟ್ಟೆಗೆ ಹಾಕೊಂಡ್ಬಿಡಿ ಅಣ್ಣ.
ನನ್ನ ಎದುರಿಗೆ ನಿಂತ್ಕೊಂಡಿದ್ದಿ ನಾನೇ. ಅಣ್ಣನ ಮೇಲೆ ಹೇಗ್ ಹೋಗ್ತೀಯ ಅಂತ ಪೊರ್ಕೆ ತಗೊಂಡ್ ಬುದ್ಧಿ ಕಲಿಸ್ಬೇಕಾಗಿತ್ತವ್ವ ನಿನ್ನ ಗಂಡನಿಗೆ. ಆಯ್ತು ನಡಿಯವ್ವ, ನಿನ್ನ ಗಂಡನ್ ಕಳಿಸು. ಸರಿ ಅಣ್ಣ. ಹೆಂಡ್ತೀನ್ ಕಳ್ಸಿದ್ರೆ ಮಾಫಿ ಸಿಗ್ತದೆ ಅಂದ್ಕೊಂಡ್ಯಾ? ನೋಡು, ಗೊತ್ತಾಗ್ಲಿಲ್ವಾ? ಫೈಟರ್ ಬಾಲ, ಮೆಂಟಲ್ ರಜಾಕ್ ಇಬ್ರು 17 ಜನಕ್ಕೆ ಟಿಕೆಟ್ ಕೊಟ್ಟವ್ರೆ. ಅವರಲ್ಲಿ ಮಂಜಾನು ಒಬ್ಬ. ನಿನಗೂ ಟಿಕೆಟ್ ಕೊಡಿಸ್ಬೇಕು ಅಂತಿದ್ದೆ. ಎಲೆಕ್ಷನ್ 6 ತಿಂಗಳು ಪೋಸ್ಟ್ಪೋನ್ ಆಗ್ಬಿಡ್ತಿತ್ತು ನೋಡು, ಅದಕ್ಕೆ ಉಳ್ಕೊಂಡೆ. ಅಣ್ಣ ನನ್ನ ತಪ್ಪು ಆಗೋಯ್ತಣ್ಣ, ನನ್ನನ್ನು ಕ್ಷಮಿಸ್ಬಿಡೋಣ. ಇನ್ಯಾವತ್ತೂ ಈ ತಪ್ಪು ಕೆಲಸ ಮಾಡಲ್ಲಣ್ಣ. ಅಣ್ಣ ನಿನ್ನ ಕಾಲ್ ಕೊಡೋಣ, ನಿಮ್ಮ ಕಾಲು ಹಿಡ್ಕೊಂಡು ಆಣೆ ಮಾಡ್ತೀನಿ ಅಣ್ಣ. ನಾಳೆನೇ ನಿಮ್ಮ ಪರವಾಗಿ ವಿತ್ಡ್ರಾ ಮಾಡ್ಕೋತೀನಣ್ಣ. ಶಂಕರ, ನಾಳೆ ಮಂಗಳವಾರ ಬೇಡ, ನಾಡಿದ್ದು ಬುಧವಾರ ವಿತ್ಡ್ರಾ ಮಾಡಿಸು. ಸರ್, ಅದು ಎಲೆಕ್ಷನ್ ಮುಗಿಯೋವರೆಗೂ ಬೇರೆ ಎಲ್ಲೂ ಓಡಾಡಬೇಡ, ಎಲೆಕ್ಷನ್ ಕೆಲಸದ ಕಡೆ ತುಂಬ ಗಮನ ಕೊಡು ಅಂತ ಶಂಕರಣ್ಣವರು ಆಮೇಲೆ ದೊಡ್ಡವರು ಹೇಳಿದ್ದಾರೆ ಸರ್. ಹೌದು ಸರ್. ಸರ್, ಸ್ಲಮ್ಗೆ ಹೋಗ್ಲಾ ಸರ್? ಯಾವುದೇ ಕಾರಣಕ್ಕೂ ನೀನು ಸ್ಲಮ್ ಕಡೆ ಹೋಗೋದು ಬೇಡ. ಒಂದು ಕೆಲಸ ಮಾಡು, ನೀನು ಎಲ್ಲಿರ್ತೀಯೋ ಅಲ್ಲೇ ನಿನ್ನ ಹುಡುಗರನ್ನ ಕರ್ಸ್ಕೊಂಡು ಕೆಲಸ ಮಾಡು. ನೀವು ಹೆಂಗೆ ಹೇಳ್ತೀರಾ ಹಂಗೆ ಸರ್. ಶುಕ್ಲಾಜಿ, ಫೈಟರ್ ಬಾಲ, ವಿನಾಯಕ ಸ್ಲಮ್ನಲ್ಲೇ ಇರೋದು. ಇಡೀ ಸ್ಲಮ್ಮು ಇವನು ಹೇಳ್ದಂಗೆ. ಬಾಲ, ಶುಕ್ಲಾಜಿ ಅವ್ರಿಗೆ ನಿನ್ನಿಂದ ಒಂದು ದೊಡ್ಡ ಕೆಲಸ ಆಗಬೇಕು, ಮಾಡಿಸ್ಕೊಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಅಯ್ಯೋ, ನನ್ ಕೇಳೋದೇನಣ್ಣ, ನೀವು ಹೇಳಿದ್ಮೇಲೆ ಮುಗೀತು. ಎಲೆಕ್ಷನ್ ಮುಗಿಲಿ, ನೀನ್ ನಡಿ. ಬರ್ತೀವಣ್ಣ. ಶುಕ್ಲಾಜಿ, ಅರೇಂಜ್ ಮಾಡಿದ್ದೀರಾ? 10 ಕೋಟಿ ರೆಡಿ ಇದೆ ಸರ್. ಇನ್ನು 10 ಮುಂದಿನ ವಾರ ಕೊಡಿ. ನಿಮ್ಮ ಒಟ್ಟು ಯಾರಿಗೆ? ನಿಮ್ಮ ಒಟ್ಟು ಯಾರಿಗೆ? ನಿಮ್ಮ ಮನೆ ಒಂದು ಓಟು ಮಿಸ್ ಆಗಬಾರ್ದು, ಎಲ್ಲ ದೊಡ್ಡವ್ರಿಗೆ ಹಾಕ್ಬೇಕು. ಆಯ್ತ್ರಪ್ಪ. ಮೆಹಮೂದ್, ಲೇಲೆ ಪೈಸೆ. ಟೀಕೆ ಭಯ್ಯ. ಸೆಲ್ವಂ, ಇಡೀ ಏರಿಯಾ ಓಟು ಬಾಲಣ್ಣ ಹೇಳ್ದವ್ರಿಗೆ ಹಾಕ್ಬೇಕು. ಈ ಸಲ ದೊಡ್ಡವರು 1 ಲಕ್ಷ ಡಿಫ್ರೆನ್ಸ್ ಅಲ್ಲಿ ಗೆಲ್ತಾರೆ ಬಾಲಣ್ಣ. ಲವ್, ಏನ್ ಎಲೆಕ್ಷನ್ ಅಂದ್ರೆ ಏನ್ ಹುಡುಗಾಟ ಅಂತ ತಿಳಿದಿದೀಯ ನೀನು? ಹಬ್ಬ ಅಂದ್ರೆ 50,000 ಅಷ್ಟೇ. 20,000 ಬೆಟ್ಸು ಕಟ್ತ್ಯಾ? 20,000 ಏನೋ, 40,000 ಕಟ್ತೀನಿ. ನೀನೇನಂತೀಯ ಬಾಲ? ನಾನೇನು ಅನ್ನೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತೀನಿ. ಕೊನೆ ಸುತ್ತಿನ ಎಣಿಕೆಯ ನಂತರ ಪ್ರಸಾದ್ ನಾಯ್ಕ್ ರವರು 1,02,465 ಮತಗಳ ಭಾರಿ ಅಂತರದಿಂದ ಗೆಲುವು ಸಾಧಿಸಿದರು. ಎಲ್ಲ ನಮ್ಮ ಹುಡುಗ್ರೆ ಅಣ್ಣ. ಒಬ್ರೊಬ್ರು ಎಷ್ಟು ಕೆಲಸ ಮಾಡಿದಾರೆ ಅಂದ್ರೆ ಹಗಲು ರಾತ್ರಿ ನಿದ್ದೆ ಕೆಟ್ಟವ್ರಣ್ಣ. ನೀವು ಒಂದು ಮಾತು ಹೂ ಅಂದ್ರೆ, ಅಣ್ಣವ್ರ ಅಣ್ಣವ್ರು, ನೀವು ಒಂದು ಮಾತು ಹೂ ಅಂದ್ರಣ್ಣ, ಇಷ್ಟು ಜನ ಸೇರಿ ನಿಮ್ಗೆ ಪ್ರಾಣ ಕೊಡ್ತೀವಿ ನಾವು. ನೋಡೋ ದಡ್ಡ, ನೀನು ಇಲ್ಲಿರೋವಾಗ ನಿನ್ನ ಹುಡುಗರು ನನ್ ನೋಡ್ಬೇಕು ಅಂದ್ರೆ ನಾನು ಬರ್ದೇ ಇರ್ತೀನ? ನೋಡ್ರಪ್ಪ, MLA ನಾನಲ್ಲ, ಬಾಲ MLA. ಬಾಲ್ನಿಂದಾನೆ ನಾನು ಗೆದ್ದಿದ್ದು. ಬಾಲ, ಯಾರು ಏನ್ ಕೇಳ್ತಾರೆ ಕೊಡ್ಸು. ಅದು ಅಣ್ಣ, ನಾನು ಮರ್ತಿದ್ದೆ, ಅದೇ ನಮ್ಮ ಎಲೆಕ್ಷನ್ ಅಲ್ಲಿ ಕಳ್ಳೋಟಕ್ಕೆ ಅದಕ್ಕೆ ತುಂಬಾ ಸಹಾಯ ಮಾಡ್ತೇನೆ ಅಂತ ಹೇಳಿದ್ನಲ್ಲ, ಒಳ್ಳೆ ಮನುಷ್ಯ. ಏನ್ ಹೆಸರು? ಬಾಬು ಅಂತ. ಬಾಬು? ಬಾರ ಅಣ್ಣ, ಮಣಿ ಅಂತ. ತುಂಬಾನೇ ಒಳ್ಳೆ ಹುಡುಗ. ನಮ್ ಇಡೀ ಸ್ಲಮ್ ಇನ್ಚಾರ್ಜ್ ಇವನ್ಗೆ ಬಿಟ್ಕೊಟ್ಬಿಟ್ಟಿದ್ವಿ ಅಣ್ಣ. ನೀವು ಬರೀ MLA ಆಗಿದ್ರೆ ಸಾಕಾಗಲ್ಲ ಅಣ್ಣ, ಒಂದ್ ಸಲಾನಾದ್ರೂ ಮಿನಿಸ್ಟರ್ ಆಗ್ಬೇಕಣ್ಣ. ಮಿನಿಸ್ಟರ್ ಅಲ್ಲ ಅಣ್ಣ, CM ಆಗ್ಬೇಕು. ಆಮೇಲೆ
ಒಂದಪ್ಪನಾರು ನಮ್ ದೇವೇಗೌಡ್ರ ತರ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಣ್ಣ. ನೀವೆಲ್ಲ ಹೀಗೆ ಇರಿ, ಒಂದಲ್ಲ ಒಂದಿನ ಆದ್ರೂ ಆಗಬಹುದು. ಏನಂದ ನಿನ್ನ ಹೆಸರು? ಮಣಿ ಅಣ್ಣ. ಬಾಲ ಅಣ್ಣ ಏನಣ್ಣ? ಹುಡುಗರನ್ನ ಚೆನ್ನಾಗಿ ಇಟ್ಕೊಂಡಿದ್ಯಾ? ಅವ್ರು ಏನ್ ಕೇಳ್ತಾರೋ ಅದನ್ನೆಲ್ಲ ಕೊಡ್ಸು. ಶಂಕರ ಆಯ್ತು ಗುರು. ಏಯ್ ಪೌಡ್ರಸ್ನ ಬರ್ಗೆಟ್ ಹೋಗಿದ್ದೆಲ್ಲ ಕುಡಿಯೋಗು. ಏಯ್ ಕ್ಯಾರೇ MLA ಬಾಲ. ಸಚಿವ ಪದವಿಗಾಗಿ ರಾಮನಾಥ್ ರೆಡ್ಡಿ ಮತ್ತು ಪ್ರಸಾದ್ ನಾಯ್ಕ ನಡುವೆ ಭಾರಿ ಪೈಪೋಟಿ ನಡೆಯುತ್ತಿದೆ. ಇಲ್ಲ, ಆಂಧ್ರ ಮೂಲಗಳ ಎಂಪಿಗಳು ನನಗೆ ಚಾನ್ಸೇ ಇಲ್ಲ. ಎಂಬ ವದಂತಿಗಳಿವೆ. ಆ ಕಚಡ ನನ್ನ ಮಗ ರಾಮನಾಥ್ ರೆಡ್ಡಿ ಆಂಧ್ರ ಎಂಪಿಗಳನ್ನು ಕಟ್ಕೊಂಡು ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕಿಸ್ತಾ ಇದ್ದಾನೆ. ನಂಗೆ ಚಾನ್ಸೇ ಇಲ್ಲ, ಸಾಧ್ಯ ಇಲ್ಲ. ಆ ರಾಮನಾಥ್ ರೆಡ್ಡಿ ಇರೋವರೆಗೂ ನನಗೆ ಅವಕಾಶ ಸಿಗೋದೇ ಇಲ್ಲ. ಪ್ರಸಾದ್, ಈ ಸಲ ನೀವು ಮಿನಿಸ್ಟರ್ ಆಗೋದು ಗ್ಯಾರಂಟಿ. ಏನ್ ಹೇಳ್ತಾ ಇದೀಯಾ? ಗಾಂಧಿ ಪ್ರತಿಮೆಗೆ ಶೂಸ್ ಹಾಕೊಂಡು ಹಾರ ಹಾಕಿದ್ ರಾಮನಾಥ್ ರೆಡ್ಡಿಗೆ ಹೆಸರಿನಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ ಶ್ರೀ ವಸಂತ್ ಕುಮಾರ್ ಪಾಟೀಲ್, ಬಾಬು ಪ್ರಸಾದ್ ಕುಲಕರ್ಣಿ ಮತ್ತು ಇತರರು ಪ್ರಮಾಣ ವಚನ ಸ್ವೀಕರಿಸಿದರು. ಶಾಂತು, ನಮ್ಮ ಕಾಲೇಜ್ ಲೈಫ್ ನೆನೆಸ್ತವ. ಈ ಮೊದಲನೇ ಬೆಂಚಲ್ಲಿ ಕೂತ್ಕೊಂಡವರು ಡಾಕ್ಟ್ರು, ಇಂಜಿನಿಯರು, ಅದು ಇದು ಅಂತ ಪ್ರೊಫೆಷನಲ್ಗಳಾದ್ರು. ಈ ಮಧ್ಯದ ಬೆಂಚಲ್ಲಿ ಕೂತಿರೋರು ನಮ್ಮ ತರ ಏನೇನೋ ಆಗ್ಬಿಟ್ರು. ಈ ಕೊನೆ ಬೆಂಚಲ್ಲಿ ಕೂತವರು ಏನಾದ್ರು ಹೇಳ್ರಯ್ಯ ಧರ್ಮ ನಾಯ್ಡು. ಅದೇನು ಅಂತ ನೀನೇ ಬಗಳು. ಕೊನೆ ಬೆಂಚಲ್ಲಿ ಕೂತ್ಕೊಳ್ತಿದ್ದಂತ ನಮ್ಮ ಪ್ರಸಾದ್ ನಾಯಕ್ ನಮ್ತವ್ರು ರಾಜಕೀಯಕ್ಕೆ ಸೇರಿ ಮಂತ್ರಿಗಳಾದ್ರು. ಕರೆಕ್ಟ್ ಆಗಿ ಹೇಳಿದ್ರೆ ಲಿಂಗೇ ಸರ್. ನಾನು ಮಾತ್ರ ನನ್ನ ಮಗಂಗೆ ಹೇಳ್ಬಿಟ್ಟಿದ್ದೀನಿ, ಲೋ ನನ್ನ ಮಗನೇ, ನೀನೇನಾದ್ರೂ ಮುಂದೆ ಬೆಂಚಲ್ಲಿ ಕೂತ್ಕೊಂಡ್ರೆ ರ್ಯಾಂಕ್ ಬಂದ್ರೆ ಬೂಟಲ್ಲಿ ಹೊಡಿತೀನಿ ಅಂತ. ಅವನ್ ಕೊನೆ ಬೆಂಚಲ್ಲೇ ಕೂರ್ಬೇಕು, ನಾಯಕರ ತರ ಲೀಡರ್ ಆಗ್ಬೇಕು. ಒಳ್ಳೆ ನನ್ನ ಮಗ ಕಣ ನೀನು. ಇರ್ಲಿ ಇರ್ಲಿ. ಈಗ ಈ IPS ನೋಡ್ನ ನಮ್ ಕಂಟ್ರೋಲ್ ಇಟ್ಕೊಂಡು ಗುಮ್ಬೇಕು. ಏನಂತೀಯ ಶಾಂತು? ನಮ್ ಪ್ರಸಾದಿಗೆ ಹೇಳಿ ನಾವು 5 ಜನ DCPಗಳಿಗೆ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಯಾರಾದ್ರೂ ಇಬ್ಬರಿಗಾದ್ರೂ ಹಾಕ್ಸ್ಕೋಬಹುದು. ಆದ್ರೆ ಒಂದು, ಯಾವುದೇ ಕಾರಣಕ್ಕೂ ಈ ನಾರ್ತ್ ಇಂಡಿಯನ್ಸ್ ನ ಮಾತ್ರ ಹಾಕ್ಸ್ಕೋಬಾರ್ದು. ಯಾಕೆಂದ್ರೆ ಬಲ್ಲರ್ ಮಕ್ಳವರು ಕೆಲಸ ಆದ್ಮೇಲೆ ನಮಗೆ ಕೈ ಕೊಟ್ಬಿಡ್ತಾರೆ. ನೋಡ್ರಿ ಹೋಗೋಣ. ಲೋ ಶಾಂತು, ಇನ್ನೇನಪ್ಪ ನಿಂದು? ಅದೇ ಕಣಪ್ಪ ಸಂಪತ್ತು, ನಮ್ ಕಮ್ಮನಹಳ್ಳಿ ಸಂಪತ್ತು. ಅದೇ ಬನ್ನೇರ್ಘಟ್ಟ ಪ್ರಾಪರ್ಟಿದು ಅದೇ ಸುರೇಶ್ ಜೈನ್ ಅಗ್ರಿಮೆಂಟ್ ಆಗ ಇಲ್ವಲ್ಲಪ್ಪ. ಯಾರಾದ್ರೂ ಇಬ್ರು ಪಂಟ್ರನ್ನ ಕಳಿಸಿ ಆ ಸಂಪತ್ಕೊಂದು ಆವಾಜ್ ಹಾಕ ಕೇಳು. ಬೇಕಿದ್ರೆ ನಾನು ನೋಡ್ಕೋತೀನಿ. ನಮ್ಮ ಹತ್ರ ಅಂತ ಒಳ್ಳೆ ಪಂಟ್ರು ಯಾರನ್ನ ಇದ್ದಾರೆ? ನೀವೇ ಆ ಬಾಲನ್ ಕಳ್ಸ್ಬಿಟ್ರೆ ಹೆಂಗೆ? ಬಲ್ಲನ್ ಮಕ್ಳು ಕಟ್ರೋ ನೀವು ಎಲ್ಲ ನನ್ನ ತಲೆಗೆ ಕಟ್ಬಿಡ್ತಾ ಇದ್ರಾ? ರೆಡಿ? ಮಾಡ್ತೀನಾ? ಯಾಕೆ ಹೆಂಗಿದ ಮೈಗೆ? ರಜು, ಇದ್ ನೋಡ ಇಲ್ಲಿ ಹೆಂಗೆ ಪಳ 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 ಅಂತ ಹೊಳಿತಾ ಐತೆ. ಇದನ್ನ ಹಂಗೆ ತಗೊಂಡೋಗಿ ಈ ಹೊಟ್ಟೆ ಒಳಗಡೆ ಇಳಿಸಿದ್ರೆ ಏನಾಗ್ಬೋದು ರಜ್ಜು? ಬೆಂಕ ಬೋಟಿ ಎಲ್ಲ ಹೊರಗಡೆ ಬರ್ತದೆ.
ಸಂಪತ್ತು ಕಮ್ಮನಹಳ್ಳಿ ಸಂಪತ್ತು ಇಡೀ ಬನ್ನರ್ಘಟ್ಟ ಏರಿಯಾನೇ ನಿಂದು ಅಂತಾರಲ್ಲ. ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ನಾನು ಯಾರಿಗೂ ಅನ್ಯಾಯ ಮಾಡ್ದೋನಲ್ಲ, ಪ್ಲೀಸ್. ಅವ್ರ ಹತ್ರ ಹೋಗಿದ್ಯಾ? ಇಲ್ಲ, ನಾನೆಲ್ಲೂ ಹೋಗಿಲ್ಲ. ಅಯ್ಯೋ, ತಿರುಪತಿಗೆ ತಿಮ್ಮಪ್ಪನ ಹತ್ರ ಅಂತ ಹೇಳಿದ್ದು ಪ್ಯಾಡು ಪ್ಯಾಡು. ತಿಂಗಳಿಗೆ ಒಂದ್ಸರಿನಾದ್ರೂ ಹೋಗಿ ಹೋಗ್ತೀನಿ. ತಿಂಗಳಿಗೆ ಒಂದ್ಸತಿನಾದ್ರೂ ತಿರುಪತಿಗೆ ಹೋಗೇ ಹೋಗ್ತೀಯಾ? ಮತ್ ನಮ್ಮ ಹತ್ರ ಯಾಕೆ ಬರ್ಲಿಲ್ಲ? ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ತಯಾರಿಕಿ ನಾವ್ ಯಾರು ಅಂತ ಗೊತ್ತಿಲ್ಲ. ತಿಮ್ಮಪ್ಪ ಗೊತ್ತು, ರೌಡಿಗಳು ಗೊತ್ತಿಲ್ವಾ? ಬಾಲ ಫೈಟರ್ ಬಾಲ 18 ಜನ ನಿನ್ನಂತವ್ರನ್ನ ತಿಮ್ಮಪ್ಪನ ಪಾದಕ್ಕೆ ವಿಸಾ ಕೊಟ್ಟು ಕಳ್ಸಿದಾನೆ. ಸರ್ ರಜಾಕ್, ಮೆಂಟಲ್ ರಜಾಕ್, ಹೊರಗಡೆ ಕೂತವರಲ್ಲ ಛೋಟಾ ರಾಜನ್, ಅವ್ರ ಕಡೆಯಿಂದ ನಮಗೆ ಸಪ್ಲೈ ಮಾಡ್ತಾ ಇರ್ತೀನಿ. ಅವನು ಪಾಸ್ಪೋರ್ಟ್ ಕೊಟ್ಟ ಮೇಲೆನೆ ನಾನು ವೀಸಾ ಕೊಡೋದು. ಸರ್ ದಯವಿಟ್ಟು ನಾನು ಬಿಟ್ಬಿಡಿ, ನನ್ನನ್ನೇನು ಮಾಡಬೇಡಿ. ನಾನು ಮಕ್ಕಳೊಂದಿಗ ನೀವೇನು ಹೇಳ್ತೀರೋ ಅದು ಮಾಡ್ಕೊಡ್ತೀನಿ. ನಿನಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅಲ್ಲ? ಮಕ್ಕಳೊಂದಿಗ ನೀನು ನಿನ್ನ ಮಕ್ಕಳು ನಾವೇನು ಮಾಡಲ್ಲ. ಬನ್ನರ್ಘಟ್ಟ ರೋಡಲ್ಲಿ ಸುರೇಶ್ ಜೈನ್ಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಜಾಗ, ಅದನ್ನ ರಿಜಿಸ್ಟರ್ ಮಾಡ್ಕೊಟ್ಬಿಡು. ಆಮೇಲೆ ನಿನ್ನ ಮಕ್ಕಳ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು. ನನ್ನ ಲೈಫಲ್ಲೇ ನನ್ನನ್ನು ಯಾರು ಈ ತರ ಎದುರಿಸಿರ್ಲಿಲ್ಲ ಸರ್. ನನ್ನ ಕಾರಲ್ಲೇ ನನ್ನನ್ನು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹಾಕೊಂಡು ಹಿಂಸೆ ಮಾಡ್ಬಿಟ್ರು ಸರ್. ಮುಗಿಸೇ ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದ್ದೆ. ತುಂಬಾ ಗೊಳಕೊಂಡ್ಬಿಟ್ರು ಸರ್ ನನ್ನ. ಫೈಟರ್ ಬಾಲ, ಮೆಂಟಲ್ ರಜಾಕ್. ಬಾಲ ಈ ಕ್ರಿಮಿನ ನಾನೇ ಗಡಿಪಾರ್ ಮಾಡಿದ್ದೆ. ಈಗ ಮತ್ತೆ ಸಿಟಿ ಕಾಲಿಟ್ಟಿದಾನ. ಈ ರಜಾಕ್ ನೋಡಕ್ ಹೇಗಿದ್ದಾನೆ? ಅವನ್ ತರಾನೇ ಗುಂಡು ಕಲ್ಲಿದ್ದಂಗಿದ್ದಾನೆ ಸರ್. ದಾವೂದ್ ಮತ್ತು ರಾಜನ್ ಗುಂಪುಗಳಿಗೆ ವೆಪನ್ ಸಪ್ಲೈ ಮಾಡುತ್ತಿದ್ದಾನೆ. ಓಹೋ ಅಲ್ರಿ, ಆ ಸುರೇಶ್ ಜೈನ್ಗೆ ನಿಮ್ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಡಕ್ ಏನ್ರಿ ನಿಮ್ಗಳು? ಹಾಗಲ್ಲ ಸರ್. ನೀವು ಲಿಟಿಗೇಷನ್ ಕ್ರಿಯೇಟ್ ಮಾಡ್ಬಿಡಿ. ರೌಡಿಗಳು ನಿಮ್ಗೆ ಧಮಕಿ ಹಾಕ್ತಾರೆ. ನಾವು ನಮ್ ಜೀವನ ಕೈಲಿ ಇಟ್ಕೊಂಡು ಅವ್ರ ಬೆನ್ನಿಂದ ಬೀಳ್ಬೇಕು. ನಿಮ್ಮಂತವ್ರಿಂದನೇ ರೀ ಸಿಟಿ ಹಾಳಾಗ್ತಾ ಇರೋದು. ಹಾಗಲ್ಲ ಸರ್. ಅವನು ಬಿಸ್ನೆಸ್ ಮ್ಯಾನ್, ನಾನು ಬಿಸ್ನೆಸ್ ಮ್ಯಾನ್. 4 ತಿಂಗಳಲ್ಲಿ ರಿಜಿಸ್ಟರ್ ಮಾಡಿಸ್ಕೊತೀನಿ ಅಂತ ಸುರೇಶ್ ಜೈನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದ. 1.5 ವರ್ಷ ಆಗೋಯ್ತು ಸರ್. ಈಗ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹಳೆ ರೇಟ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕೊಡಿ ಅಂದ್ರೆ ಕೇಳ್ತಾ ಇಲ್ಲ. ಸುಮ್ಮನೆ ತರಲೆ ಮಾಡ್ತಾ ಇದ್ದಾನೆ ಸರ್ ಅವನು. ಆಯ್ತ್ರಿ, ನಾನು ಅವನ ಕರೆಸ್ತೀನಿ. ಒಟ್ಟು ಎಷ್ಟು ಸ್ಕ್ವೇರ್ ಫೀಟ್ ಅಂದ್ರಿ? 3,40,000. ಸ್ವಾಮಿ 2 ಕಾಫಿ ತೊಂಬ. ಆಯ್ತು ಸ್ವಾಮಿ. ಸ್ಕ್ವೇರ್ ಫೀಟ್ಗೆ 1,000 ಹೆಚ್ಚಿಗೆ ಕೊಡಿಸ್ಬಿಡಿ ಸರ್, ಸಾಕು. ಅಂದ್ರೆ 34 ಕೋಟಿ ಹೆಚ್ಚಿಗೆ. ಮಾಡ್ಸೋಣ. ಸಂಪತ್ ನಮ್ಗೇನ್ರಿ? ತಗೊಳ್ಳಿ ಸರ್, ಎಷ್ಟು ಬೇಕು ಕೇಳಿ. ನಿಮಗಿಲ್ಲ ಅನ್ನಕ್ಕಾಗತ್ತಾ? ನಿಮ್ಗೇನ್ ಬೇಕು ಕೇಳಿ ಸರ್. ಒಂದು 2 ಕೋಟಿ ಕ್ಯಾಶ್ ಕೊಡಿ. ನನ್ನ ಬಾಮೈದಿನ ಹೆಸರಲ್ಲಿ ಒಂದು BMW ಕಾರ್ ಕೊಡಿಸ್ಬಿಡಿ. ಆಗ್ಬೋದಾ? ಆಯ್ತು ಸರ್. ಈ ಪಿಟಿಷನ್ನ ಹಾಗೆ ಇಟ್ಕೊಳ್ಳ ಇಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಲಾ? ಅಯ್ಯೋ, ಹಾಗೆ ಮಾಡ್ಬಿಟ್ಟಿರ ಸರ್. ಕಂಪ್ಲೇಂಟು ಅಂದ್ರೆ ಎಲ್ಲ ರೌಡಿಗಳು ನನ್ನ ಮೇಲೆ ಬಿದ್ದ್ಬಿಡ್ತಾರೆ ಅಷ್ಟೇ. ಸುಮ್ಮನೆ ಇಟ್ಕೊಂಡಿರಿ ಸರ್. ಅವರಿಬ್ರು ಏನಾದ್ರು ಕೈಗೆ ಸಿಕ್ಕರೆ ಅವ್ರ ನಡ ಮುರಿದು ಯಾವತ್ತು ನನ್ನ ತಂಟೆಗೆ ಬರ್ದಿದ್ದಾಗ ಮಾಡ್ಬಿಡಿ ಸರ್. 1 ವಾರದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಟ್ಬಿಡಿ ಸರ್. ಕೈ ತೊಳ್ಕೊಂಡ್ಬಿಡ್ತೀನಿ. ಆಯ್ತ್ರಿ ಸಂಪತ್. ಥ್ಯಾಂಕ್ ಯು ಸರ್. ನೀವು ಹೊರಡಿ. ಬರ್ತೀನಿ ಸರ್. ರಾಮ್ಲಿಂಗು, ಏನ್ ಶಾಂತು? ಸಂಪತ್ ಬಂದಿದ್ದ. ಸ್ಕ್ವೇರ್ ಫೀಟ್ಗೆ 1,000 ರೂಪಾಯಿ ಜಾಸ್ತಿ ಕೇಳ್ತಾ ಇದ್ದಾನೆ. ನೀನೊಂದು ಕೆಲಸ ಮಾಡು, ಆ ಜೈನ್ ಹತ್ರ ಮಾತಾಡಿ 1,300 ಕೊಪ್ಸು. 300 ಅಂದ್ರೆ 10 ಕೋಟಿ ಚಿಲ್ಲರೆ ನಮ್ಗಿರ್ಲಿ. ಓಕೆ? ಒಪ್ಪಿಸ್ತೀನಿ ಬಿಡು. ಬಾಲ, ನಮಸ್ಕಾರ ಸರ್.
ಸಂಪತ್ತ ಬಹಳ ಚೆನ್ನಾಗಿ ದಾರಿ ತಂದಿದ್ಯಾ. ಗುಡ್. ನೀನು ಡೀಲ್ ಹ್ಯಾಂಡಲ್ ಮಾಡೋದನ್ನ ಕಲ್ತು ಬಿಡ ಕಣ. ಬೆಳಿತೀಯ, ಚೆನ್ನಾಗಿ ಬೆಳಿತೀಯ. ಕೀಪ್ ಇಟ್ ಅಪ್. ಬಾಲಾ, ಟಿವಿಲೆಲ್ಲ ನಿಮ್ ದೊಡ್ಡೋರ್ದೇ ಸುದ್ದಿ. ಮತ್ತೆ ದೊಡ್ಡೋರ್ ಅಂದ್ಮೇಲೆ ಯಾವಾಗ್ಲೂ ದೊಡ್ಡೋರೇನೆ. ಅದು ಬಾಲಾ, ಅವ್ರ ಮಿನಿಸ್ಟರ್ ಆದ ತಕ್ಷಣ ನೀನ್ ಗಡಿಪಾರ್ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳ್ತಿದ್ದೆ. ಹೌದು ಹೇಳ್ದೆ. ಅದೇನ್ ಬಿಡ, ಬೇಕು ಅನಿಸ್ದಾಗ ನಾನೇ ಹೋಗಿ ಅವನ್ನ ಕದ್ ನೋಡ್ಕೊಂಡ್ ಬರ್ತೀನಲ್ಲ. ಈಚೆಗ್ ನೀನ್ ಅದು ಮಾಡ್ತಾ ಇಲ್ಲ. ಪಾರ್ವತವ ಹೇಳ್ತಾ ಇದ್ರು, ಬಾಲಾ ಕದ್ದು ಗಿದ್ದು ಹೋಗೋ ಮಾತೆಲ್ಲ ಇನ್ಮೇಲಿಂದ ಬೇಡ. ಅದ್ ಏನಿದ್ಯೋ ಅದೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡು. ನನ್ನ ಯಾವಾಗ ಕರ್ಕೊಂಡು ಹೋಗ್ತೀಯ ಸ್ಲಮ್ಗೆ? ಒಂದ್ 3-4 ದಿನ ಆಗ್ಲಿ ಬಿಡು. ದೊಡ್ಡವ್ರಿಗೆ ತುಂಬಾ ಕೆಲಸ, ಇವಾಗ ಫುಲ್ ಬ್ಯುಸಿ ಆಗಿರ್ತಾರೆ. ಮಿಸ್ಟರ್ ಲಲಿತ್, ಈ CDP ಝೋನ್ ಸುತ್ತ 2 ಇಂಚಿನ ವ್ಯಾಲ್ಯೂ ಝೋನ್ ಅಂತ ಅನೌನ್ಸ್ ಮಾಡ್ಬಿಡ್ರಿ. ಓಕೆ ಸರ್. ಎಷ್ಟು ಏರಿಯಾ ಸಿಗ್ಬೋದ್ರಿ ಮಿಸ್ಟರ್ ಲಲಿತ್? ಅಪ್ರಾಕ್ಸಿಮೇಟ್ಲಿ 1,42,000 ಏಕರ್ ಸರ್. ಮುಂದೆ ನಾವು ಈ ವ್ಯಾಲ್ಯೂ ಝೋನ್ ನ ಲಿಫ್ಟ್ ಮಾಡಿದ್ರೆ ರೇಟು ಎಷ್ಟು ವೇರಿ ಆಗ್ಬೋದ್ರಿ? ಮಿನಿಮಮ್ ಅಂದ್ರೆ ಸ್ಕ್ವೇರ್ ಫೀಟ್ಗೆ 1,000 ರೂಪೀಸ್ ಸರ್. ನೋಡ್ರಿ ಲಲಿತ್ ಸರ್, ನೀವು ಒಂದು ಕೆಲಸ ಮಾಡಿ, ಇವತ್ತೇ ಇದನ್ನ ಮಾರ್ಕ್ ಮಾಡಿ ಗೆಜೆಟ್ ಅಲ್ಲಿ ನೋಟಿಫೈ ಮಾಡಿಸಿ. ಸರಿ ಸರ್. ಎಸ್, ಗೋ ಅಹೆಡ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಪ್ರಸಾದೇ. ಶುಕ್ಲಾ ಫೋನ್ ಮಾಡಿದ್ದ. ಬಾಲ ಇದ್ದಾಗ ಜ್ಞಾಪಿಸೋದಲ್ವಾ ನೀನು? ಆ ಸ್ಲಮ್ದು ಬೇಗ ಮುಗಿಸ್ಬೇಕು. ಆ ಬಾಲ ಗಡಿಪಾರು ಕೇಬಲ್ ಬಿಸ್ನೆಸ್ ಅಂತ ತಲೆ ತಿಂತವನೆ. ನೀಂದು ಒಳ್ಳೆ. ಆ ಸೂರಿ ಸ್ವಲ್ಪ ಕೊಸರಾಡ್ತಾ ಇದ್ದಾನೆ. ಲೈಟ್ ಆಗಿ ಶೋ ಕೊಡಕ್ ಹೇಳು ನಮ್ ಬಾಲಂಗೆ. ಏಯ್ ಸೂರಿ, ಯಾರಂತ ನೋಡು. ಬಾಲ ಆವತ್ತು ಡಾಬಾದಲ್ಲಿ ಮಂಜನ್ನ ಗೊತ್ತೋ? ಜಾಸ್ತಿ ಹೇಳೋ ಜರೂರತ್ತಿಲ್ಲ. ಗೊತ್ತಿದ್ಮೇಲೆ ನೀನ್ ಯಾಕೆ ನಾನು ಹುಡ್ಕೊಂಬರ್ಲಿಲ್ಲ? ನಾನೇ ಹುಡ್ಕೊಂಬರ್ಬೇಕಾಯ್ತಾ? ನೋಡ್ ಬಾಲ, ಬಾಲಣ್ಣ ಬಾಲಣ್ಣ ಅನ್ಬೇಕು. ಸರಿ ಬಾಲಣ್ಣ, ನನಗೂ ನಿಮಗೂ ಜಗಳ ಬೇಡ. ಇವತ್ತು ರಾತ್ರಿ ದೊಡ್ಡವರು ಪ್ರಸಾದಣ್ಣ ಅವ್ರ ಮನೆಗೆ ನಾನು ಬಂದ್ಬಿಡ್ತೀನಿ, ನೀವು ಬಂದ್ಬಿಡಿ. ದೊಡ್ಡವ್ರ ಮನೆಗೆ ಇವತ್ತು ರಾತ್ರಿ ಅವ್ರು ಹೇಳ್ದಂಗೆ ಆಗ್ಲಿ, ಬಂದ್ಬಿಡು. ಇನ್ಮೇಲೆ ನಿಮ್ಮೆಲ್ಲರ ಜವಾಬ್ದಾರಿ ದೊಡ್ಡದು. ಇಡೀ ಮೀಡಿಯಾ ಕಣ್ಣಿಟ್ಟಿರುತ್ತೆ ನನ್ನ ಮೇಲೆ. ದಂಧೆ ಬಹಳ ದಿವಸ ಚೆನ್ನಾಗಿರ್ಬೇಕು ಅಂದ್ರೆ ಹಂಚ್ಕೊಂಡು ಹೋಗಬೇಕು. ಆಗ ಯಾವ ಪ್ರಾಬ್ಲಮ್ಮು ಇರಲ್ಲ. ಸೂರಿ, ಬಾಲಂಗೆ ಹುಡುಗರು ಹೆಚ್ಚು, ಅವನಿಗೆ ಎಷ್ಟು ಅಂತ ಫೈನಲ್ ಮಾಡಿದೀಯಾ? ನಾನು ಅವತ್ತೇ ಹೇಳಿದ್ನಲ್ಲಣ್ಣ, ನಿಮ್ಮ ರಾಜಕೀಯಕ್ಕೆ 50 ಪೈಸಾ, ಶಾಂತಾರಾಮ್ ಸಾಹೇಬ್ರಿಗೆ 8 ಪೈಸಾ, ಬೇರೆ ಬೇರೆ ಹುಡುಗರಿಗೆ 12 ಪೈಸಾ, ಬಾಲಂಗೆ 5 ಪೈಸಾ. ಉಳಿದಿದ್ದು ನಮ್ಮ ದಂಧೆ ಮೇಂಟೈನ್ ಮಾಡಕ್ ಬೇಕಲ್ಲಣ್ಣ. ಅವತ್ತು ಆಗ್ಲಿ ಅಂದಿದ್ರಿ. ಅದು ಬಿಡು, ಅವತ್ತು ಯಾವುದೋ ಮೂಡಲ್ಲಿದ್ದೆ. ಇರ್ಲಿ, ಈಗ ಒಂದು ಕೆಲಸ ಮಾಡು. ಶಾಂತುಗೆ 1 ಪೈಸಾ ಇಳಿಸು. ಹೂನಣ್ಣ. ಬಾಲಂಗೆ 2 ಪೈಸಾ ಏರ್ಸು. ಆಯ್ತಣ್ಣ. ಬಹಳ ಕಷ್ಟಪಟ್ಟಿದ್ದಾನೆ ನಮ್ಮ ಹುಡುಗ. ಬಾಲ ಬಾಲ, ನಿನಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಬರೋ 1 ರೂಪಾಯಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಪೈಸೆ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಾ? ಅಣ್ಣ, ಮಂಜಿನ ಕೆಲಸ ಮುಗಿದ್ಮೇಲೆ ಇಡೀ ಕೇಬಲ್ ದಂಧೆ ನಮ್ದು ಅಂತ ಗುರು ಹೇಳಿದ್ರು. ಬಾಲ, ನಮ್ ಸೂರಿ ಅವನ್ ಸೆಟ್ ಮಾಡ್ಕೊಡದೆ ಹೋಗಿದ್ರೆ ಮಂಜ ನಿನ್ ಕೈಗೆಲ್ ಸಿಕ್ತಿದ್ದ. ಸೂರೇ, ನೀನ್ ನಡಿ. ಬಾಲ, 7 ಪೈಸಾ ಅಂದ್ರೇನು ಕಮ್ಮಿ ಅಲ್ಲ. ಆತರ ಪಡಬೇಡ.
ಹಂಚ್ಕೊಂಡು ಹೋಗೋದನ್ನ ಕಲಿಬೇಕು. ಈ ನನ್ನ ಮಕ್ಕಳು ರೌಡಿಗಳು ಅಂದ್ರೆ ಸದರ ಮಾಡ್ಕೊಂಬಿಟ್ಟವ್ರೆ ಕಣ್ರು. ಇವ್ರು MLA-ಗಳಾಗೋದಿಕ್ಕೆ ಮಂತ್ರಿಗಳಾಗೋದಿಕ್ಕೆ ನಾವಿಲ್ದೇ ಇದ್ರೆ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಿದ್ರು ನಮ್ಗೆ ಗೇಮ್ ಆಡ್ತಾರೆ. ಹಂಚ್ಕೊಂಡು ಹೋಗ್ಬೇಕಂತೆ ಹಂಚ್ಕೊಂಡು. ದೊಡ್ಡವ್ರೆ ಹಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನೀನ್ ಒಪ್ಕೊಂಬಾರ್ದಿತ್ತು ಬಾಲ. ದಂಧೆ ನಮ್ಗೆ ಕೊಡಿ, ಎಲ್ಲ ಗೋಡಿನೂ ನಮ್ ಕೈಯಿಂದಾನೆ ಹೋಗ್ಲಿ ಅನ್ಬೇಕಾಗಿತ್ತು. ಏಯ್ ಅದಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ಕಣೋ ಅಂತೀನಿ. ಅವ್ನು ಕರ್ಸ್ಬಿಟ್ಟು 7 ಪೈಸಾ ಫಿಕ್ಸ್ ಮಾಡ್ಬಿಟ್ರು. 7 ಪೈಸೆನಲ್ಲಿ ನಂಗೆ ಎಷ್ಟು ಪೈಸೆ ಬಾಲ? ಏಯ್ ಸುಮ್ನಿರ, ತಲೆ ಕೆಟ್ಟಿರುವಾಗ ಇನ್ನೂ ಕೆಡಿಸ್ಬೇಡ. ಎಂತ ಕಿಲಾಡಿ ನೋಡ ಆ ಸೂರ್ಯ ನನ್ ಮಗ. ದೊಡ್ಡವ್ರಿಗೆ ಚೆನ್ನಾಗಿ ಬಕೆಟ್ ಹಿಡ್ಕೊಂಡು ಇಡೀ ಬಿಸ್ನೆಸ್ ನ ಅವನ ಕೈ ತಗೊಂಡ. ಬಾಲ, ನಾವು ಸೂರಿಗೆ ಒಂದ್ ದಾರಿ ಕಾಣಿಸಿದ್ರೆ ಹೆಂಗೆ? ದಂಧೆ ನಮ್ ಕೈಗೆ ಸಿಗ್ತದೆ. ರಜ್ಜು ಕರೆಕ್ಟ್ ಕಣ, ಸರಿ ಕಣ ಮಗ. ಸೂರಿ ಯಾವ್ದಕ್ಕ ನಮ್ಗೆ ಸ್ಕೆಚ್ ಹಾಕರು, ಬೇಗ ದಾರಿ ಕಾಣಿಸ್ಬಿಡಣ. ಅಲ್ಲ ಬಾಲಣ್ಣ, ದೊಡ್ಡವ್ರು ಬೇಜಾರು ಮಾಡ್ಕೊಂಡ್ರ? ಏಯ್ ದೊಡ್ಡವ್ರನ್ನ ಶಂಕರ ಕೆಲ್ ಸರಿ ಮಾಡ್ತಿರ ಆಯ್ತು. ಈ ನಾಜುಕಯ್ಯ ತಾನೇ ದೊಡ್ಡದಾಗಿ ಹೇಳಿದ್ದು, ಮಂಜಿನ ಎತ್ಬಿಟ್ರೆ ಕೇಬಲ್ ತಂದೆ ನಮಗ್ ಕೊಡ್ತೀವಿ ಅಂತ. ನಾಜುಕಯ್ಯ, ದೊಡ್ಡ ನಾಜುಕಯ್ಯ. ಇವತ್ತೇನು ಗೊತ್ತಿಲ್ದಂಗೆ ಸುಮ್ಮನೆ ಕುತ್ಕೊಂಡವ್ರೆ. ನಾಟಕ ಎಲ್ಲರೂ ನಾಟಕ. ಏನು ಇವ್ರು? ಅಲ್ಲೋ ಶಂಕ್ರೆ, ನೀನ್ ಯಾಕೋ ಇಡೀ ಕೇಬಲ್ ದಂಧೆನ ಇವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ? ಅವತ್ತು ನಾವಿದ್ದ ಟೆನ್ಷನ್ ಅಲ್ಲಿ ಮಂಜುನ್ ತೆಗಿತೀವಿ ಅಂತ ಯಾರೇ ಬಂದಿದ್ರು ಕೇಬಲ್ ದಂಧೆ ಏನು ಇಡೀ ವಿಧಾನಸೌಧನೇ ಬರ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಿದ್ದೆ. ಸುಮ್ನಿರಪ್ಪ ನೀನು. ಆಯ್ತು ಬಿಡು, ತಲೆ ಕೆಡಿಸ್ಕೋಬೇಡ. ಆ ಬಾಲನ್ನ ಕರ್ಸು. ಆ ಶುಕ್ಲಂದು ಸ್ಲಮ್ ಡೀಲು ಅವನಿಗೆ ಕೊಡಿಸ್ಬಿಡೋಣ. ಒಂದೇ ಡೀಲಲ್ಲಿ 2 ಕೋಟಿ ಬರುತ್ತೆ ಅಂದ್ರೆ ಅವನು ರಿಲ್ಯಾಕ್ಸ್ ಆಗ್ತಾನೆ, ಅವನ್ ಹುಡುಗರು ತಣ್ಣಗಾಗ್ತಾರೆ. ಇಲ್ಲೂ ಸರಿಯಾಗಿ ಬಂದಿಲ್ಲ, ನನ್ನ ನೋಡಕ್ ಬೋರಲ್ಲ. ಇವ್ನ್ ಯಾವಾಗಂತೆ ನೆಟ್ಗಾಗದು? ಇಲ್ಲಿ ನೋಡ್ತಾಯಿ, ನೀನ್ ಅವನಿಗೆ ಸರಿಯಾಗಿ ಹೇಳ್ಬೇಕು ಕಣವ. ಅಲ್ಲ ಇವಾಗ ದೊಡ್ಡರ ಹತ್ರ ಅವನ ಇಲ್ವೋ? ಪೊಲೀಸ್ನವ್ರು ಯಾಕೆ ಇಡ್ತಾರವ? ಸುಮ್ಮನೆ ಬಂದು ಸ್ಲಮ್ನಾಗಿರ ಕೇಳು ಆ ಬೇವರ್ಸಿಗೆ. ಅವ್ವ, ಗಡಿಪಾರ್ ಕ್ಯಾನ್ಸಲ್ ಮಾಡ್ದೆ ಹೀಗೆಲ್ಲ ಓಡಾಡಿದ್ರೆ ಪೇಪರ್ನವ್ರು ನೋಡ್ಬಿಟ್ಟು ಬರ್ದ್ ಬಿಡ್ತಾರೆ ಅಂತ ದೊಡ್ಡವ್ರಿಗೆ ಭಯ. ಅದಕ್ಕೆ ಇವಾಗ ಏನು ಕೇಳ್ಬೇಡ ಅಂತ ಹೇಳಿದಾರಂತೆ. ಬಿಡೆ, ನಾ ಕಾಣದ್ದ? ಅವ್ವ, ನೀನ್ ಹೇಳ್ದಂಗ್ ಬಲ್ವಂತ ಮಾಡಿದ್ರೆ ಆಮೇಲೆ ತಿರುಗಿ ಬಾಲ ಬೆಂಗಳೂರು ಬಿಟ್ಬಿಟ್ಟು ಹೋಗ್ಬೇಕಾಗತ್ತೆ ಬಾಂಬೆಗೆ, ಅಲ್ವಾ? ಹಂಗ ಬೇಡ ಬೇಡ, ಹಂಗ ಕದ್ದ ಪದ ನನ್ ಕಣ್ ಮುಂದೆನೆ ಓಡಾಡ್ಕೊಂಡಿರ್ಲಿ. ಆದ್ರೂ ನೀನ್ ಹೇಳ್ಬೇಕು ಕಣಮ್ಮ, ಜಲ್ದಿ ಮುಗಿಸ್ಕೊಂಬಿಡು ಅಂತ. ನಂಗೆ ಇಸ್ಲಮ್ಮಲ್ಲೆಲ್ಲ ಎಲ್ಲಿ ನೋಡಿದ್ರು ಅವನೇ ಕಾಣ್ತಾನೆ ಕಣೆ. ಅವನು ಯಾವಾಗ ಸ್ಲಮ್ಗೆ ಗೊತ್ತಾನೋ, ಯಾವಾಗ ಸ್ಲಮ್ಮಲ್ಲೆಲ್ಲ ಕೈ ಬೀಸ್ಕೊಂಡು ಓಡಾಡ್ತಾನೋ ಅಂತ ಬಾಧಿಸ್ತದೆ ಕಣೆ. ಜನ್ಮ ಬಾಧಿಸ್ತದೆ. ಎಲ್ಲ ಸರಿ ಹೋಗುತ್ತವ. ಬಾಲ ಸರ್, 1 ವಾರದಿಂದ ನೀನ್ ಆ ಕಡೆ ಹೋಗಿಲ್ಲ ಅಂತಲ್ಲ? ಸ್ವಲ್ಪ ಹುಷಾರ್. ಶಂಕರ್ ಹೇಳ್ದ. ಒಂದ್ ಮಾತು ಹೇಳ್ತೀನಿ ಕೇಳ್ಬಾಲ, ದೊಡ್ಡವರು ದೊಡ್ಡವ್ರೆ. ಹೌದು ಸರ್. ಒಂದ್ ಕಡೆ ನಿನ್ನೂ ಇಟ್ಕೊಂಡಿರ್ಬೇಕು, ಇನ್ನೊಂದ್ ಕಡೆ ಆ ಸೂರ್ಯನೂ ನಿಭಾಯಿಸ್ಬೇಕು. ಅರ್ಥ ಆಯ್ತಾ? ಸರ್ ಅದೇನಿಲ್ಲ ಬಿಡಿ ಸರ್. ಅವತ್ತೇ ಹೇಳ್ದೆ ನಿನಗೆ ಸ್ವಲ್ಪ ತಲೆ ಕಮ್ಮಿ ಅಂತ. ಬೆಳಿತಾ ಇರೋನ್ ಕಣ ನೀನು. ಇವೆಲ್ಲ ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ನಾಳೆ ಬೆಳಗ್ಗೆನೆ ಹೋಗಿ ಮೊದಲು ದೊಡ್ಡವ್ರನ್ನ ಭೇಟಿಯಾಗು. ಓಕೆ? ಆಯ್ತು ಸರ್. ಬಾಲ, ನೀನಿನ್ನೂ ಆ ಕೇಬಲ್ಗಳಿಂದ ಹೊರಗಡೆ ಬಂದಂಗೆ ಕಾಣ್ತಾ ಇಲ್ಲ. ನೋಡು, ನೀನು ಇಲ್ಲಿರೋನ್ ನೀನು ಕೇಬಲ್ ದಂಧೆಗಿಂತ 100 ಸಂಪಾದನೆ ಮಾಡ್ತೀಯಪ್ಪ ಮುಂದೆ. ಖುಷಿಯಾಗಿರು ಬಾಲ. ನಾನವತ್ತು ಶುಕ್ಲಾಜಿ ಅಂತ ಒಬ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ಅದೇ ಆ ಬಿಲ್ಡ್ರಲ್ವಾಣ? ಹೌದು. ಈಗ ಒಂದ್ ದೊಡ್ಡ ಡೀಲ್ ಬಂದಿದೆ ಅವ್ರ ಕಡೆಯಿಂದ. ಒಪ್ಕೊಂಡ್ರೆ ಸೆಟ್ಲ್ ಆಗ್ಬಿಡ್ತೀಯ ಲೈಫಲ್ಲಿ ನೀನು. ಬಾಲ, ಆ ವಿನಾಯಕ ಸ್ಲಮ್ ಇದೆಯಲ್ಲ, ನಿಮ್ ಸ್ಲಮ್ಮು, ವಿನಾಯಕ ಸ್ಲಮ್ಮು, ಅಲ್ಲಿ ಎಷ್ಟು ಮನೆಗಳಿದ್ದಾವೆ? ಅಣ್ಣ, ಅಲ್ಲಿ ದಿನ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಅಲ್ಲಿ ಇಷ್ಟೇ ಮನೆಗಳು ಅಂತ ಹೆಂಗಣ ಹೇಳೋದು? 317 ಮನೆಗಳಿವೆ ಬಾಲ. ಯಾಕಣ್ಣ ಮನೆಗಳು ಎಣಿಸ್ತಾ ಇದ್ದೀರಾ? ನಮ್ ಸ್ಲಮ್ಗೆ ಅದು ಸಹಾಯ ಮಾಡ್ತೀರಾ? ಅದಲ್ಲ ವಿಷಯ ಬಾಲ. ಅಲ್ಲಿರೋರ್ಗೆ ಲೀಗಲ್ ಹೋಲ್ಡಿಂಗ್ ಇಲ್ಲ, ಅಂದ್ರೆ ಹಕ್ಕು ಪತ್ರ ಅಂತಾರಲ್ಲ, ಅದಿಲ್ಲ.
ಅವ್ರನ್ನ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ಸೋಣ. ಬಿಟ್ಟಿ ಅಲ್ಲ, ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಎಂದ ಆ ಬಿಲ್ಡರ್ ಶುಕ್ಲ. ನನಗೆ ಸಿಟ್ಟು ಬಂತು. ಚಪ್ಲಿ ತಗೊಂಡು ಹೊಡಿತೀನಿ ಎಂದೆ. ಬಡವ್ರು ಹೊಟ್ಟೆ ಮೇಲೆ ಹೊಡಿತ್ಯಾ ಅಂತ ರೇಗಿದೆ. ಕಡೆಗೆ ಮನೆಗೆ 3 ಲಕ್ಷ ಕೊಡ್ತೀನಿ ಅಂತ ದಾರಿಗೆ ಬಂದಿದ್ದಾನೆ. ಹೆಚ್ಚು ಕಡಿಮೆ 12-13 ಕೋಟಿ ಆಗುತ್ತೆ. ನಿನಗೆ 2 ಕೋಟಿ ಅಂತ ಫಿಕ್ಸ್ ಮಾಡಿದ್ದೀನಿ. ಯಾರ್ದು ಪ್ರಶ್ನವ್ರು ಹೇಳಿ. ನೀವು ಯಾವಾಗ ಬೇಕಾದ್ರೂ ಬರಬಹುದು. ನೀವು ಪತ್ರಕರ್ತರು ಎಲ್ಲಿಗೆ ಬಂದ್ರು ನಾನು ಹೇಳೋದು ಒಂದೇ ಮಾತು. ಇನ್ನು 3 ವರ್ಷದಲ್ಲಿ ಬೆಂಗಳೂರು ಸಿಂಗಾಪುರ್ ಆಗಿರುತ್ತೆ. ನಾವು ಸಾಧಿಸ್ತೋರ್ತೀವಿ. ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ಬೇಕು. ಥ್ಯಾಂಕ್ ಯು ಬಾಲ. ನೀನಿದನ್ನ ಸರಿಯಾಗಿ ನಿಭಾಯಿಸಿದ್ರೆ ಇಡೀ ಬೆಂಗಳೂರು ಬಿಲ್ಡರ್ಗಳು ನಿನ್ನ ಕಾಲನೆಕ್ಕೋದಕ್ಕೆ ಶುರು ಮಾಡ್ತಾರೆ. ಇವನಪ್ಪನ ಮೇಲೆ ಆಸ್ತಿ ನೋಡಿದ್ದು. ಈ ನನ್ನ ಮಕ್ಕಳನ್ನ ನೀರಿಲ್ಲದ ಜಾಗ ಕರ್ಕೊಂಡೋಗಿ ನಿಧಾನಕ್ಕೆ ಹಂಗೆ ಕೊಚ್ಚಿ ನಾಯಿಗಳಿಗೆ ಹಾಕ್ಬಿಡ್ಬೇಕು. ಲೋಫರ್ ನನ್ನ ಮಗನೇ, ಈ ನನ್ನ ಮಗ ರಜ್ಜುದೇನೆ ಕಣ ಎಲ್ಲ ಆಗಿದ್ದು. ಇವನ್ ತಡಿದೆ ಹೋಗಿದ್ರೆ ಅದೇ ಗಳಿಗೆ ಆ ದೊಡ್ಡವನ್ ಕುತ್ತಿಗೆ ಕೈಯಲ್ಲಿ ಹಿಡ್ಕೊಂಡ್ ಮೆಟ್ಟ ಇಸ್ಕಿ ರಕ್ತ ಕುಡ್ದಾಕ್ಬಿಡ್ತಾ ಇದ್ದೆ. ಆ ನನ್ನ ಮಕ್ಕಳನ್ನ ಸಿಗದು ತೋಡ ಕಟ್ಬಿಡ್ಬೇಕು. ಇವನ್ ಮಾತು ಯಾಕೋ ಕೇಳಕ್ ಹೋಗಿದ್ದೆ. ಆ ದೊಡ್ಡವನ್ ಮುಖನ ಅಲ್ಲೇ ಗುದ್ದಿ ಊಸ್ಟ್ ಮಾಡ್ಬಿಡ್ಬೇಕಾಗಿತ್ತು. ಸ್ಲಮ್ ಖಾಲಿ ಮಾಡ್ಸು ಅಂತಾನೆ ಅಂದ್ರೆ ಏನದ್ರ ಅರ್ಥ? ಆ ದೊಡ್ಡವನ್ ಇಷ್ಟೊಂದು ಕಚಡ ಅಂತ ನನಗೆ ಗೊತ್ತಿರ್ಲಿಲ್ಲ. ಬರೀ ಕಚಡ ಅಲ್ಲ ಬಾಲ, ಐನಾತಿ ಕ್ರಿಮಿನಲ್ ಅವನು. ಎಷ್ಟು ಹೋದ್ರದ್ರ ಅಷ್ಟೇ ಕಣ. ಅವು ನಮ್ಮನ್ನ 7 ಪೈಸೆ ಪಾರ್ಟ್ನರ್ ಅಂದಾಗಲೇ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಕೇವಲ ನಮಗೆ 7 ಪೈಸೆ ಬೆಲೆ ಕಟ್ಟಕ್ಕೆ ಆಗದಿರೋ ಸ್ಲಮ್ನ ಮಾಡಿದ್ರೆ 2 ಕೋಟಿ ನಮ್ಗೆ ಕೊಡ್ತಾರಂತೆ. ನಾಳೆ ದಿವಸ ನಮ್ಮ ಹೌದಿರಿಗೂ ಬೆಲೆ ಕಟ್ಬಿಟ್ಟು ಮಾಡ್ಕೊಳ್ಳೋ ಕೇಸ್ಕೊಳ್ಳೋದ ಇಷ್ಟು. ಏನ್ ಮಾಡೋಣ ಬಾಬಾ? ಸರಿಯಾಗಿ ಬಿಸಿ ಮುಟ್ಟಿಸ್ತೇ ಹೋದ್ರೆ ದೊಡ್ಡವನು ಕಾಲ್ ಕಸ ಮಾಡ್ಕೊಂಡ್ಬಿಡ್ತಾನೆ. ನಾವು ಆ ಬಿಲ್ಡರ್ ಅವನಲ್ಲ, ಅವನ್ಗೆ 4 ಅವಾಜ್ ಹಾಕೋಣ. ಅವನ ಏನ್ ಅವಾಜ್ ಎಲ್ಲ ಇಲ್ಲ. ಆಫೀಸಿಗೆ ನುಗ್ಗನ ಒಳ್ಳೆ ಟೈಮ್ ನೋಡಿ ಆ ಶುಕ್ಲನ್ ತಲೆ ತೆಗೆದ್ಬಿಡೋಣ. ಆಮೇಲೆ ಆ ದೊಡ್ಡವನು ಅವ್ರ ಅಪ್ಪನ್ಗೆ ಹುಟ್ಟಿದ್ರೆ ಅವ್ನ ಗಂಚೆ ಆಗಿದ್ರೆ ನಮ್ಮ ಸ್ಲಮ್ನ ಅದ್ ಹೆಂಗ ಮಾಡ್ತಾನ ನೋಡೇ ಬಿಡ್ತೀರಿ. ಶುಕ್ಲನ್ ಬುರುಡೆ ಹೊಡೆದ್ರೆ ಆಮೇಲೆ ದೊಡ್ಡವ್ರು ಸುಮ್ನೆ ಬಿಡ್ತಾರ? ಸುಮ್ನಿರ್ದೇ ಇದ್ರೆ ಮಂಜಿನ ಕೇಸ್ ನಾವು ಹೊರಗಡೆ ತೆಗಿತೀವಿ ಅನ್ನೋದು. ದೊಡ್ಡವನ ವಿಷಯ ಬಿಟ್ಟಾಕ್ರಲ್ಲ. ನನ್ನನ್ನೇನೋ ತಿಳ್ಕೊಬಿಟ್ಟವನು ಅವನು. ಇನ್ನೇನಾದ್ರೂ ಅದು ಇದು ಅಂತ ಹಾರಾಡಿದ್ರೆ ತುಕ್ಕಿಡ್ದಿರೋ ಮಚ್ಚಲ್ಲಿ. ಬಿಡು ಪ್ರಸಾದ್, ನೋಡು ಕೈ ದೊಡ್ಡದಾಗ್ತಾ ಹೋದಂಗೆ ಇವೆಲ್ಲ ಸಹಜ. ಈಗ ನೀನು ಬರೀ MLA ಅಲ್ಲ, ಮಿನಿಸ್ಟ್ರು. ಮರಿಬೇಡ ಅದನ್ನ. ಡೋಂಟ್ ಟೇಕ್ ಅನ್ನೆಸರಿ ಟೆನ್ಷನ್ಸ್. ಆರಾಮಾಗಿದೆ. ಓಕೆ. ಏಯ್ ಬಾಲ, 3 ದಿನದಿಂದ ನೋಡ್ತಾ ಇದ್ದೀನಿ. ಮೆಂಟಲ್ ತರ ಆಡ್ತೀಯಲ್ಲೋ. ನಾನೆಲ್ಲ ಕಣ ಮೆಂಟಲ್. ನನ್ನ ಮಗನೇ ನೀನು. ನಿನ್ನ ಜನ ಕರೆಯೋದು ಮೆಂಟಲ್ ರಜಾಕ್ ಅಂತ. ಹ್ಞೂ ಕಣೋ, ನಾನ್ ಮೆಂಟಲೇ. ಆದ್ರೆ ನಿಂತರ ಅಂಧ ಅಲ್ಲ. ಸೂರ್ಯನ್ ಎತ್ಬಿಡ್ತೀನಿ, ಶುಕ್ಲನ್ ಎತ್ಬಿಡ್ತೀನಿ, ದೊಡ್ಡವ್ರಿಗೆ ಸವಾಲ್ ಆಗ್ತೀನಿ ಅಂತೀಯ. ತಲೆ ಆಯ್ತೇನೋ ನಿಂಗೆ? ಯಾವ ತಲೆ? ದೋತ್ ಪರ್ ಹಾತ್ ಉಟಾತಾಯ್ತು. ನೀನು ಆ ಕಚರ ಸುವ ಮಕ್ಕಳಿಗೆ ಸಾಯೋದು ಗುಲಾಮ ಆಗಿರ್ಲಿಲ್ಲ. ನಮ್ಮ ಸ್ಲಮ್ನ ನಾನೆಲ್ಲ ಸ್ಲಮ್ ಖಾಲಿ ಮಾಡಕ್ ಹೇಳ್ದೆ. ತಲೆಯಲ್ಲಿ ಏನು ಇಲ್ದಿರೋ ಹುಡುಗರು ಮಾತು ಕೇಳ್ಕೊಂಡು ಯಾಕೋ ಎಗರಾಡ್ತಾ ಇದ್ಯಾ? ನಿನಗ್ ಬುದ್ಧಿ ಇಲ್ವೇನೋ? ಬುದ್ಧಿ ಇಲ್ವಾ ನಿಂಗೆ? ಒಮ್ಮೆಲೆ ಕೈ ಮಾಡ್ತಾನೆ. ಪ್ಯಾಡ್ ಬಾಲ ನೀನು. ಬರೀ 4 ತಿಂಗಳಿಂದ ಏನೋ ಆಗಿದೆ ನೀನು. ಬೆಂಗಳೂರೊಳಗೆ ಕಾಲಿಡಕ್ಕಾಗ್ತಿತ್ತಾ? ಹೇಳೋ. ದೊಡ್ಡವನು ನಮ್ಗೆ ದಮ್ ಕೊಟ್ಟ ಕಣಲೇ, ದಮ್ಮು. ಈ ಕಾರು ನೆನೆಸ್ಕೊಂಡಿದ್ದೇನಲ್ಲ. 7 ಪೈಸಾ ಅಂತ ಪಡ್ಕೋತಿಯಲ್ಲ. ದೊಡ್ಡವನ್ಗದು 7 ಪೈಸಾ, ನನಗೂ ನಿನ್ಗೂ ಅದು 7 ಲಕ್ಷ. ಬಾಲ, ಕಳೆದೋಗ್ಬಿಡ್ತೀವೋ. ಶಾಂತಾರಾಮ್ ಅಂತ ಆಫೀಸರ್ನ ಶಾಂತು ಅಂತ ಕರೆಸ್ತಾರೆ ನಿನ್ ಕೈಲಿಂದ್ರೆ ಅರ್ಥ ಮಾಡ್ಕೋ ಅವ್ರ ಕೆಪಾಸಿಟಿ. ನಾನು ಅವ್ನು ದೊಡ್ಡವನ್ ಮಾಡ್ತಾರೆ ಸರಿ ಅಂತ ಸಾಹೇಬ್ರಿಗೆ ಫೋನ್ ಮಾಡಿ ಇವಾಗಲೇ ಕೇಳ್ಬಿಡ್ತೀನಿ ತಾಳ.
ಅವ್ರಿಗೆ ಏನಕ್ಕೆ ಫೋನ್ ಮಾಡ್ತೀಯ ನೀನು? ದೊಡ್ಡವ್ರು ಒಂದು ಮಾತು ಹೇಳಿದ್ರೆ ಎಲ್ಲ ಸಲಾ ಮಾಡ್ಕೊಂಡು ನಿಂತಿರ್ತಾರೆ. ಅರ್ಥ ಮಾಡ್ಕೋಬಲ್ಲ. ನಿಯತ್ತಿರ್ಬೇಕು. ನಿಯತ್ತಿಲ್ದ್ರ ನಾಯಿ ನನ್ನ ಮಗ ಅವನು. ಲೋ ಬಾಲ, ನಾನು ನೀನು ಇಲ್ದೇ ಇದ್ರು ಈ ದೊಡ್ಡವನು ಹಂಗೆ ಇರ್ತಾನ ಕಣೋ. ಆದ್ರೆ ನೀನಿಲ್ದೆ ಹೋದ್ರೆ ಪಾರ್ವತವನ್ಗೆ ಯಾರೋ, ಮಲ್ಗೆಗೆ ಯಾರೋ, ನಮ್ಗೆಲ್ಲ ಬಾಲ. ಹಾಗಂತ ದುಡುಕಿ ದೊಡ್ಡವನ್ನ ಮೈ ಮೇಲೆ ಹೇಳ್ಕೊಳಕ್ಕಾಗ್ತದೇನೋ? ಇನ್ಮೇಲೆ ಹುಷಾರಾಗಿ ಪ್ಲಾನ್ ಮಾಡೋಣ. ಏನು? ಗಾಡಿ ತೆಗಿಯೋ ರಜ್ಜು, ಮನೆಗೆ ಹೋಗೋಣ. ಮಲ್ಲಿಗೆ ನೋಡ್ಬೇಕು. ರಜ್ಜು ನೋಡಲ್ಲಿ. ಏನು? ಏ ಮಂಜುನ್ ತಾಯಿ ಅಲ್ವಾ? ಹೌದು ಕಣೋ. ನಿಲ್ಸೋ ಗಾಡಿನ, ನಿಲ್ಸೋ ಗಾಡಿ. 40 ರೂಪಾಯಿ ಕೊಟ್ಟಿದ್ಯಾ, 60 ರೂಪಾಯಿ ಮೀಟರ್ ಆಗಿರೋದು, ಇನ್ನು 20 ರೂಪಾಯಿ ಎತ್ತಮ್ಮ. 20 ರೂಪಾಯಿ ಪುಕ್ಷ ಬಂದ್ಬಿಡ್ತೈತೆ. ಅಲ್ಲ ಕಣ, 60 ರೂಪಾಯಿ ಮೀಟರ್ ಆಗಿ 40 ರೂಪಾಯಿ ಕೊಟ್ಟಿದ್ದೆ ನೋಡಿ. ಚೇಂಜ್ ಬೇಡ, ಹೋಗಿ ಪರವಾಗಿಲ್ಲ ಹೋಗಿ. ಏನ್ ಕ್ರಮ ಬರ್ತೀರಮ್ಮ ಆಟ ಆಟಕ್ಕೆ? ದುಡ್ಡಿಲ್ಲ ಅಂದ್ಮೇಲೆ ಇಟ್ಕೊಳ್ಳಿ ಅಮ್ಮ. ಅಯ್ಯೋ ದುಡ್ಡೆಲ್ಲ ಬೇಡಪ್ಪ. ಅವ್ರಿಗೆ ದುಡ್ಡು ಕೊಟ್ಟು ನನ್ನ ಮಾನ ಕಾಪಾಡ್ದಲ್ಲ, ಅಷ್ಟು ಸಾಕು. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ನನ್ನ ಮಗ ಇದ್ದಿದ್ರೆ ನಾನು ಹೀಗಾಗ್ತಾ ಇದ್ದ. ಎಲ್ಲ ಪಡ್ಕೊಂಡ್ ಬಂದಿದ್ದು. ದೊಡ್ಡವ್ರ ಮನೆ ಕಡೆ ಗಾಡಿ ತಿರುಗಿಸು. ದೊಡ್ಡವ್ರ ಮನೆಗೆ ಯಾಕೆ? ದೊಡ್ಡವ್ರ ಮನೆ ಕಡೆ ಗಾಡಿ ತಿರುಗಿಸು. ಹೇಳ್ದಷ್ಟು ಮಾಡು. ಅಣ್ಣ, ಒಂದ್ ವಿಷಯ, ಬಾಲಂಗೆ ಮದುವೆ ಫಿಕ್ಸ್ ಆಗಿದೆ. ಅರೆ ಹೌದಾ? ನನಗೆ ಕೊಟ್ಬಿಟ್ಟು ಕೊಡ್ಲಿಲ್ವಲ್ಲಪ್ಪ ನೀನು. ಏನ್ ಬಲ ಮದುವೆನಾ? ಯಾವಾಗ? ನೋಡಿ ಅಣ್ಣ, ನಾಚ್ಕೋತಾ ಇದ್ದಾನೆ. ಅಣ್ಣ, ನೀವು ಗಡಿಪಾರ್ ಕ್ಯಾನ್ಸಲ್ ಮಾಡ್ಕೊಟ್ರೆ ಮುಂದಿನ ವಾರನೇ ಮದುವೆ. ಹಂಗಂತ ಹೇಳೋದಲ್ವಾ? ನನ್ನ ಕೆಲಸದ ಮಧ್ಯೆ ನಿನ್ನ ಗಡೀಪಾರ್ ವಿಷಯನೇ ಮರ್ತು ಬಿಟ್ಟಿದ್ನಲ್ಲಪ್ಪ. ಶಂಕರು, ಏನೇ ಕೆಲಸ ಇರ್ಲಿ ಕಮಿಷನರ್ಗೆ ಒಂದು ರಿಕ್ವಿಸಿಷನ್ ರೆಡಿ ಮಾಡು ನನ್ನ ಲೆಟರ್ ಅಲ್ಲಿ. ಬಾಲ ನಮ್ಮ ಏರಿಯಾ ಹುಡುಗ ಅನ್ನೋದನ್ನ ಮೆನ್ಷನ್ ಮಾಡು. ಸರಿ. ನಾಳೆ ಇಷ್ಟು ಹೊತ್ತಿಗೆ ಅದೇನೇ ಆಗ್ಲಿ ಬಾಲ ಅವನಿಷ್ಟದ ಹಾಗಿರ್ಬೇಕು. ಆಗ್ಬೋದೇನಪ್ಪ? ಅರ್ಥ ಆಯ್ತಾ? ಸರಿ ಅಣ್ಣ. ಬಾಲ, ಸ್ಲಮ್ ವಿಷಯ ಏನ್ ಮಾಡಿದೆ ಅಣ್ಣ? ನಮ್ ಸ್ಲಮ್ ಅವ್ರೀಗ ಮೊದ್ಲಂಗಿಲ್ಲ. ಈ ಸ್ಕ್ವಯರ್ ಫೀಟು ಹಂಗೆ ಹಿಂಗೆ ಅಂತ ಮಾತಾಡ್ತಾರಣ್ಣ. ಓಹೋ, 40-50 ಕೋಟಿ ಕೇಳ್ತಾರಣ್ಣ. ಸ್ಲಮ್ಗೆ ಹೋಗಿ ಸೆಟ್ಲ್ ಆದ್ಮೇಲೆ ನಿಧಾನವಾಗ ಆ ವಿಷಯ ಮಾತಾಡ್ಬೋದಲ್ವಾ? ಆಯ್ತು, ಇರ್ಲಿ. ಶಂಕರು, ಬಾಲ, ಮದ್ವೆಗೆ ನನ್ನಿಂದ ಏನ್ ಬೇಕು ನಿಂಗೆ? ಅಯ್ಯಯ್ಯೋ, ತಾವು ಚೀಫ್ ಗೆಸ್ಟ್ ಆಗಿ ನಮ್ ಸ್ಲಮ್ಗೆ ಬಂದ್ರೆ ಅದೇ ದೊಡ್ಡ ವಿಷಯ ಅಲ್ವಾಣ? ಅಷ್ಟು ಸಾಲೋದಿಲ್ಲ. ಇರೋ ತಗೊಳ್ಳಿ. ಶಂಕರ ನಿನ್ನ ಮದುವೆ ಖರ್ಚೆಲ್ಲ ನೋಡ್ಕೋತಾನೆ. ಇದು ನನ್ನ ಪರ್ಸನಲ್ ಪ್ರೆಸೆಂಟೇಶನ್. ಅಯ್ಯೋ ನಿನ್ನ ಯಾಕೋ ಅಣ್ಣ, ನೀವು ನನ್ನ ಮೇಲೆ ತುಂಬಾ ವಿಶ್ವಾಸ ಇಟ್ಕೊಂಡಿದ್ದೀರ ಅಣ್ಣ. ನಾನು ಸಾಯೋವರೆಗೂ ಮರೆಯೋದಿಲ್ಲ ಅಣ್ಣ, ಮರೆಯೋದಿಲ್ಲ. ಬಾಲ, ನಾನು ನಿನ್ನ ಮೇಲೆ ಬರೀ ವಿಶ್ವಾಸ ಇಟ್ಕೊಂಡಿಲ್ಲ ಕಣೋ. ನಾನು ನಿನ್ನ ಎಲ್ಲಿ ಇಟ್ಕೊಂಡಿದ್ದೀನೋ. ಆದ್ರೆ ಯಾಕೋ ಗೊತ್ತಿಲ್ಲ ಕಣೋ, ಇಲ್ಲಿಟ್ಕೊಂಡಿದ್ದೀನಿ ಅಂದಾಗ ಏನೋ ಒಂಥರ ಆಗತ್ತೆ ಕಣ. ಬಾಲ, ಇನ್ಮೇಲೆ ನಾವು ಹುಷಾರಾಗಿರೋಣ. ಕರೆಕ್ಟ್ ಕಣ. ಮುಂದಿನ ಎಲೆಕ್ಷನ್ಗಾದ್ರೂ ದೊಡ್ಡವನು ನಮ್ಮ ಕಾಲು ಹಿಡ್ಕೋಬೇಕಾಗುತ್ತೆ. ಆವಾಗ ತೋರ್ಸೋಣ. ಅಮ್ಮಿ, ಬಾಲಕ ಮುದೇಕ್ क्या क्या हुआ उसको? शादी कड़े बंदिदे नोडी अम्मी. सच? अरे शादी पक्का हो गया इसका. हो रे? ए अरे देख रहे अम्मी, ये वो हमारा मलिगे जा शब्बू के साथ. भाई बम्बई
ಮೆಹಂದಿ ಅಂಟಿರುತ್ತೆ ತೆಗೆದ್ಬಿಡ್ತೆ. ಶಬ್ಬು ಭಯ್ಯ ಊಟ ಆಯ್ತಾ? ಆಯ್ತು. ಟೈಮ್ ಹೋಗಯ್ಯ, ಮಲ್ಕೋ ಜಾವ್. ಗೊತ್ತಾಯ್ತು ಬಿಡಿ ಭಯ್ಯ, ಗೊತ್ತಾಯ್ತು. ಏನಿಷ್ಟು ಖುಷಿಯಾಗಿದ್ಯಾ? ಅಯ್ಯೋ ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಆ ವಿಷಯ ಹೇಳಿದ್ರೆ ನಿನ್ನಷ್ಟು ಖುಷಿ ಪಡೋಳು ಯಾರು ಇಲ್ಲ. ಯಾಕೆ ಲಾಟ್ರಿ ಗೀಟ್ರಿ ಹೊಡಿತಾ? ಯಾರ ಹೇಳು? ನಾನೇ ಲಾಟ್ರಿ ಆಡಕ ಹೋಗ್ತೀನಿ. ಮತ್ತೆ ನಾಳೆಯಿಂದ ನನ್ ಗಡಿ ಪಾರ್ಕ್ ಕ್ಯಾನ್ಸಲ್. ಅವಾಗ ಹೇಳಿದ್ಯಾ ನೀನು? ಇವಾಗಲೇ ಫೋನ್ ಮಾಡು. ಏಯ್ ಮಣಿ, ಕೊಡ ಅವಂಗ್ ಫೋನು. ತಗೊಳವ. ಯಾರು? ಬಾಲಣ್ಣ ಕಣವ. ಹಲೋ ಹೇಳಪ್ಪ. ಅವ ಎಷ್ಟ್ ದಿವ್ಸ ಅಂತ ಕಾಯಿಲೋ ಹಿಂಗೆ ಬೇವರ್ಸಿ ಅವ ಬ್ಯಾಡ್ವಾದ್ನಲ್ವಾ ನಿಂಗೆ? ಅವ ನಿನ್ ಮಗಂದು ಎಲ್ಲಾ ತೊಂದ್ರೆ ಕ್ಯಾನ್ಸಲ್ ಆಗೋಗೈತೆ. ನಾಳೆಯಿಂದ ಗಡಿಪಾರಿಲ್ಲ, ತೆಗ್ದಾಕ್ಬಿಡ್ತಾವ್ರೆ. ನಾಳೆ ಬೆಳಿಗ್ಗೆನೆ ಸ್ಲಮ್ ಬರ್ತಾ ಇದೀನಿ ಕಣವ. ನಾಳೆ ಬೆಳಿಗ್ಗೆ ಬರ್ತಾ ಇದ್ಯಾ? ಮಲ್ಲಿಗೆನೂ ಕರ್ಕೊಂಡ್ ಬರ್ತಾ ಇದ್ಯಾ? ನಾಳೆ ಬೆಳಿಗ್ಗೆ ಬರ್ತಾರಂತೆ ಕಣೋ. ಲೇ ಮಗ, ಮುಂದಿನ ವಾರಕ್ಕೆ ಮದುವೆ ಮಾಡ್ಕೊಂಡ್ಬಿಡು. ಇಲ್ಲೋಡ, ನಿನ್ ಮದುವೆಗೆ ನಿನ್ ಫ್ರೆಂಡ್ಸ್ ಗಳು ಅವ್ರಲ್ಲ ಕಾರ್ ಇಟ್ಕೊಂಡ್ರವ್ರು, ಅವ್ರನ್ನೆಲ್ಲ ಕರ್ದು ಬಿಡು. ಆಮೇಲೆ ನಿನ್ ಮದುವೆಗೆ ದೊಡ್ಡವ್ರು ಅವ್ರಲ್ಲಪ್ಪ, ಅವ್ರು ಬಂದೇ ಬರ್ಬೇಕು. ಅಯ್ಯೋ ಕದ್ರೆ ಎಲ್ಲ ಬರ್ತಾರ ಕಣವ. ನೀನ್ ಏನೇ ಹೇಳಪ್ಪ, ಆ ಹುಡುಗಿ ನಿನ್ ಬಾಳಗ್ ಬಂದ್ಮೇಲೆ ನಿನ್ನು ಸೀರೆ ಲಾಯಿಸ್ಬಿಡ್ತು ಕಣಪ್ಪ. ಆಯ್ತು, ನಾಳೆ ಬೆಳಿಗ್ಗೆ ಬರ್ತೀನಲ್ಲ, ನೀನ್ ಫೋನ್ ಇಡವ. ಆಯ್ತು. ಬಾರೇ ನನ್ನ ಮುದ್ದಿನ ತಾರೆ, ಪಾರೇ ಬಾರೇ ಅಂದ. ನನ್ನ ಲೈಫೇ ಇಷ್ಟೇ ಏನೋ ಅನ್ಕೊಂಡಿದ್ದೆ ಕಣೋ. ಆದ್ರೆ ಕೊನೆಗೂ ನಾನು ನಂಬ್ಕೊಂಡಿರೋ ಚಾಮುಂಡವ್ವ ಕಂಡ್ಬಿಟ್ಲು. ನೀನು ಅವ್ವ. ಏಯ್ ಗಡ್ಡಿನ ನೀನು? ಅಲ್ಲ, ಮದ್ವೆನೆಲ್ಲಾದ್ರೂ ಅಳ್ತಾರ? ಖುಷಿಯಾಗಿರ್ಬೇಕು. ಅಯ್ಯ ನಿನ್ನ ನೋಡು, ನೀನು ನನ್ನ ಮಹಾರಾಣಿ, ಯಾವತ್ತೂ ಅಳ್ಬಾರ್ದಿನ್ನ. ನೀನು ಖುಷಿಯಾಗಿರೋದು ನನಗೂ ಸಂತೋಷ ಅಲ್ವಾ? ನೋಡು, ನೀನ್ ಹತ್ರ ನನಗೆ ಕೆಟ್ಟು ಕೋಪ ಬರುತ್ತಷ್ಟೇನೆ. ಇನ್ಯಾವತ್ತೂ ನೀನು ಅಳ್ಕೊಡ್ದು. ಮಲ್ಗೆ, ನನಗೊಂದು ದೊಡ್ಡ ಆಸೆ ಏನು ಗೊತ್ತಾ? ಪ್ರತಿದಿನ ರಾತ್ರಿ ನೀನು ಹಿಂಗೆ ನನ್ನ ಎದೆ ಮೇಲೆ ಮಲ್ಕೊಂಡಿರ್ಬೇಕು. ನಾನು ಬೆಳಿಗ್ಗೆ ಎದ್ದು ಕಣ್ಬಿಟ್ಟು ನೋಡಿದ ತಕ್ಷಣ ನಿನ್ನ ಮುಖ ನನಗೆ ಕಾಣ್ತಾ ಇರಬೇಕು. ಅಷ್ಟೇ, ನನ್ನ ಜೀವನದಲ್ಲಿ ಇನ್ನೇನು ಆಸೆ ಇಲ್ಲ. ಏಯ್, ನಾನು ನಿನಗೊಂದು ವಿಷಯ ಕೇಳೋದೇ ಮರ್ತೋದೆ. ಎಂಥ ಕೆಲಸ ಮಾಡಿದ್ಯಾ ನೀನು? ಎದ್ದೇಳು, ಕರೆಕ್ಟಾಗಿ ಹೇಳು. ಎಷ್ಟು ಮಕ್ಕಳು ಮಾಡ್ಕೊಳ್ಳೋಣ? ಎಷ್ಟು ಅಂದ್ರೆ ಎಷ್ಟು ಬೇಕು? ಒಂದು 6 ಹೆಣ್ಣು, ಒಂದೇ ಒಂದು ಗಂಡು ಮಗು ಸಾಕು. ಯಾಕೋ 7 ಅಂದ್ರೆ ಅಪ್ಶಕುನ, 12 ಮಾಡ್ಕೊಳ್ಳೋಣ. ಧಾರಾಳವಾಗಿ. ಸರ್, ನಮ್ಮ ಮಾಮೂಲಿ ಜಾಗಕ್ಕೆ ಬಂದ್ಬಿಡಿ. ಬರ್ತೀವಿ ಸರ್. ಕಾಯ್ತಾ ಇರ್ತೀನಿ. ಹಾ. ಮಲ್ಲಿಗೆ, ಒಂದು ಅರ್ಧ ಗಂಟೆ ಹೊರಗಡೆ ಹೋಗ್ಬಂದ್ಬಿಡ್ತೀನಿ ಪುಟ್ಟ. ಯಾರು? ದೇವಸ್ಥಾನನಾ? ಈ ಮಳೆಲ ಬೆಳಗ್ಗೆ ತನಕ ನನ್ನ ಜೊತೆ ಮಾತಾಡ್ತೀನಿ ಅಂದೆ. ಬೇಡ, ಫೋನ್ ಮಾಡ್ಬಿಟ್ಟು ಹೇಳ್ಬಿಡು ನಾನೀಗ ಬರಲ್ಲ ಈ ಮಳೇಲಿ ಅಂತ. ಪಾಪ, ಅವರು ಕೂಡ ಇದೇ ಮಳೆಲಿ ಬಂದು ಕಾಯ್ತಾ ಇರ್ತಾರಲ್ವಾ. ಪ್ಲೀಸ್ ಕಣೋ, ಹೋಗಿ ಬಂದ್ಬಿಡ್ತೀನಿ ಆಯ್ತಾ? ಹೋಗ್ಬೇಡ ಬಾಲ. ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಆಯ್ತಾ? ಬಾಲ, ದೇವಸ್ಥಾನ ಯಾರು ಅಂತ ಹೇಳ್ತೀನಿ ಅಂದಿದ್ದೆ, ಇವತ್ತಾದ್ರೂ ಹೇಳ್ಬಿಟ್ಟು ಹೋಗೋ. ಚಿನ್ನ ದಡ್ಡಿ ನೀನು. ನಮ್ಮ ಭಾಗದ ದೇವ್ರು, ನಾವು ಹೋಗಿ ಬಂದು ಎಲ್ಲ ಹೇಳ್ತೀವಿ. ಸುಮ್ಮನೆ ಬರಲ್ಲ ಬಾಲ. ನಿನ್ನ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು. ಅಯ್ಯೋ, ಬರ ಬರ. ಅಪ್ಪ 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 ಅಪ್ಪ, ಏನೋ ಮಳೆ ಹಿಂಗಿಡ್ಕೊಂಡ್ಬಿಡ್ತು. ಏ ಬಾಲ, ಮದುವೆ ಆಗದ್ ಯಾವ್ದೋ ಕೊಡ್ಬೇಕು ಅಂದಿಲ್ಲ, ಯಾವ್ದೋ ಅದು ಇನ್ನೊಂದ್ಸತಿ ಜ್ಞಾಪಿಸ್ಬಿಡ. ಏಯ್ ಪ್ಯಾಡೋ, ನಾನೇ ಪ್ಯಾಡು ಅನ್ಕೊಂಡಿದ್ದೆ, ನೀನ್ ನನಗಿಂತ ದೊಡ್ಡ ಪ್ಯಾಡು ಅಲ್ವಾ? ಗೋರಿ ಪಾಳದಿಂದ ಇಲ್ಲಿವರೆಗೂ ಹೇಳ್ಕೊಂಡ್ ಬರ್ತಾನೆ ಇದನ್ನೇ. ಏನೋ ಮರ್ತೋಯ್ತಪ್ಪ, ಇನ್ನೊಂದ್ಸತಿ ಹೇಳಿದ್ರಾಯ್ತು. ಭಾಷಾ ಫಿಲಮ್ ಅಲ್ಲಿ ನಮ್ಮ ಬಾಸ್ ರಜನಿಕಾಂತ್ ಅವ್ರು ಹಾಕಿಲ್ವಾ ಕೋಟು, ಅದಂದ್ರನೇ ನಾನ್ ಮದ್ವೆ ಆಗೋದು. ಆಯ್ತಪ್ಪ, ಇಲ್ಲಿ ಸಿಗದೆ ಇದ್ರು ಬಾಂಬೆಗೆ ಹೋಗಾದ್ರೂ ತಗೊಂಡ್ಬರ್ತೀನಿ, ನೀನ್ ಅದನ್ನ ಹಾಕೊಂಡೇ ಮದುವೆ ಆಗುವಂತ. ಯಾ ಬೇಕು ನನ್ಗೆ. ಏನೋ ಇದು ರಜೆ, ಯಾವಾಗ್ಲೂ ಶಾಂತಾರಾಮ್ ಸಾಹೇಬ್ರು ನಮ್ಗಿನ್ನ ಮೊದ್ಲೇ ಬರೋರು. ನೋಡಿದ್ರೆ ನಾವೇ ಮೊದ್ಲು ಬಂದು ಕಾಯ್ತಾ ಇದೀವಿ ಅಣ್ಣ ಬಾಂಡ್ಗಳಲ್ಲಿ. ಛೇ, ಏನಾಯ್ತು ಇವತ್ತು ಸಾಹೇಬ್ರಿಗೆ? ಎಲ್ಲವ್ರು?
ಬಾಲಾ ಸರ್ ನಾನು ಯಾವಾಗಲೂ ನಿಮ್ಮಿನ ಮುಂಚೆನೇ ಬಂದಿರ್ತೀನಿ ಬಾಲಾ. ಸರ್ ಸುಮ್ಮನೆ ತಮಾಷೆಗೆ ಮಾತಾಡ್ಕೊಂತ ಇದ್ವಿ ಸರ್ ಅಲ್ವೇ ರಜ? ಬಾಲಾ ಸ್ಲಮ್ ಬಾಲಾ ಸ್ಲಮ್ ಬಾಲಾ. ದೊಡ್ಡವ್ರು ನಿನ್ನ ಬೆಂಗಳೂರು ಬಾಲ ಮಾಡಿದ್ರು ನಿನಗೆ ಸಾಕಾಗ್ಲಿಲ್ಲ ಅಲ್ಲ? ಸರ್ ದೊಡ್ಡವ್ರ ಹತ್ರ ಇವತ್ತು ಮಾತಾಡಿದ್ದೀನಿ ಸರ್. ನನ್ನ ಗಡೀಪಾರು ನಾಳೆ ತೆಗೆಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ಸರ್. ಗಡೀಪಾರು ಬೆರಳು ಕೊಟ್ರೆ ಹಸ್ತ ನುಂಗೋರು ನೋಡಿದ್ದೀನಿ. ಆದರೆ ನೀವು ಇಡೀ ಮೈನೇ ನುಂಗೋಕೆ ಸಂಚು ಮಾಡ್ತಿರಲ್ವ? ಸರ್ ಯಾಕೆ ಸರ್ ಅಂತ ನಾವೇನು ಮಾಡಿದ್ವಿ? ದೊಡ್ಡವ್ರಿಗೆ ನೀವು ತುಕ್ಕು ಹಿಡಿದಿರೋ ಮಚ್ಚಲ್ಲಿ ಹೊಡೆಯೋದಾದ್ರೆ ನಿಮ್ಮನ್ನು ಕಂಟ್ರೋಲ್ ಮಾಡೋದೇ. ಸರ್ ನನ್ನ ದೇವ್ರು ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಸರ್ ಆ ಸ್ಲಂಬಾಲ ಅನ್ನೋನ್ನ ನಾನೇ ಗಡಿಪಾರು ಮಾಡಿದ್ದೆ. ಹೌದು ಸರ್. ರಜ್ಜು ದೌದ್ ಕಡೆಯವನು. ಅವ್ನು ವೆಪನ್ಸ್ ಕೂಡ ಸಪ್ಲೈ ಮಾಡ್ತಿದ್ದ ಸರ್. ಇಬ್ರು ಆ ಕಮ್ನಳ್ಳಿ ಸಂಪತ್ತನ್ನ ಕಿಡ್ನಾಪ್ ಮಾಡಿ ಧಮಕಿ ಹಾಕಿದ್ರು ಸರ್. ಇನ್ಫ್ಯಾಕ್ಟ್ ನಮಗೆ ಪಿಟಿಷನ್ ಕೂಡ ಕೊಟ್ಟಿದ್ರು ಸರ್. ಅವತ್ತಿಂದ ನಾನು ಇವ್ರನ್ನ ಟ್ರ್ಯಾಕ್ ಮಾಡ್ತಾ ಇದ್ದೆ ಸರ್. ಸರ್ ಮತ್ತೊಂದು ವಿಷಯ, ಬಾಲನ್ ಕೈನಲ್ಲಿ ಗನ್ ಇತ್ತು ಸರ್. ನಾವು ಫ್ರಾಕ್ಷನ್ ಆಫ್ ಸೆಕೆಂಡ್ ಲೇಟ್ ಮಾಡಿದ್ರು ಅವ್ನು ನಮ್ಮನ್ನ ಶೂಟ್ ಮಾಡ್ಬಿಡ್ತಾ ಇದ್ದ ಸರ್. ಹೌದು ಸರ್. ಎಸ್ ಸರ್, ಇಟ್ಸ್ ಅ ಫ್ಯಾಕ್ಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ ಸರ್, ಇಲ್ಲ, ನಾನು ಮೀಡಿಯಾ ಹತ್ರ ಏನು ಮಾತಾಡೋದಿಲ್ಲ ಸರ್. ಇನ್ಸ್ಪೆಕ್ಟರ್ ಶಾಂತಾರಾಮ್ ಮತ್ತವರ ತಂಡ ನಡೆಸಿದ ಎನ್ಕೌಂಟರ್ನಲ್ಲಿ ಬಾಲ ಮತ್ತು ರಜ್ಜು ಎಂಬಿಬ್ಬರು ರೌಡಿಗಳು ಹತರಾಗಿದ್ದಾರೆ. ಉದ್ಯಮಿ ಸಂಪತ್ ಹಾಯ್, ನಾನು ಇಲ್ಲಿ ಇಟ್ಕೊಂಡಿದ್ದೆ. ಚೆನ್ನಾಗೇ ಇರ್ಬೋದಾಗಿತ್ತು. ಅನ್ಯಾಯವಾಗಿ ಹೋಗ್ಬಿಟ್ರು. ನೀ ಏನೇ ಹೇಳು ಶಾಂತು, ಈ ಸ್ಲಮ್ ಜನ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು, ನಿಯತ್ತಿಲ್ದವ್ರು. ಇಂಥವ್ರನ್ನ ಹತ್ರ ಕೂಡ ಬಿಟ್ಕೋಬಾರ್ದು. ಬರೀ ಬೈಕೊಂಡಿದ್ದಕ್ಕೆ ಇಷ್ಟೇ ಅಲ್ಲ, ಒಂದು ಚಾನ್ಸ್ ಕೊಡ್ಬೋದಾಗಿತ್ತೇನೋ. ಬರೀ ಬೈಕೊಂಡಿದ್ದಕ್ಕೆ ಯಾರು ಮುಗಿಸ್ತಾ ಇದ್ರು? ಒಬ್ಬ ಮಂಜನ್ನ ಕೊಲೆ ಮಾಡಿದ ತಕ್ಷಣ ಯಾರನ್ನು ಬೇಕಾದ್ರೂ ಎತ್ಬೋದು ಅನ್ನೋ ಹುಚ್ಚಿಡ್ಕೊಂಡ್ಬಿಟ್ಟಿತ್ತು ಅವ್ರಿಗೆ. ಕೇಬಲ್ ದುಡ್ಡು ಹಂಚ್ಕೊಳ್ರು ಅಂದ್ರೆ ಆ ಸೂರಿನ ತೆಗಿಯೋಕ್ ಸ್ಕೆಚ್, ದುಡ್ಡು ತಗೊಂಡು ಸ್ಲಮ್ ಖಾಲಿ ಮಾಡಿಸ್ರು ಅಂತಂದ್ರೆ ಆ ಶುಕ್ಲನ್ನೇ ಮುಗ್ಸಕ್ ಸ್ಕೆಚ್. ಮಧ್ಯ ನಾನೇನಾದ್ರು ತಲೆ ಹಾಕಿದ್ರೆ ತುಕ್ ಹಿಡಿದು ಮಚ್ಚಲ್ಲಿ ನನಗೆ ಡೀಲ್ ಮಾಡೋದು ನೋಡಿದ್ಯಾ? ನನ್ನನ್ನು ಅವರು ಡೀಲ್ ಮಾಡೋವರೆಗೂ ನಾನು ಕಾಯ್ತಾ ಇರ್ಬೇಕಾಗಿತ್ತ? ನೀನೇನಂತ್ಯ ಶಾಂತು? ಲೇ, ಯಾಕ್ರೋ ವರಿ ಮಾಡ್ಕೋತೀರಾ? ಪ್ರಪಂಚ ವಿಶಾಲವಾಗಿದೆ. ಇಂಥವ್ರು 100 ಬಾಲಗಳು ಸಿಗ್ತಾರೆ. ಬಿಡ್ರ ಚಾಮುಂಡವ